वचन चेतो देवता भारती सा मम वचसि निधत्तां सन्निधिं मानसे च नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् तेन विघ्नाः प्रणश्यन्ति स्वस्त्यस्तु सताम् अशेष सन्मंगलानि भवन्तु श्री गुरुभ्यो नमः हरिः ओम अदुःखमितरः सर्वे जीवायि वितु दुःखिनः तेषां दुःखप्रहरणाय श्रुतिरेषां प्रवर्तते ಅಂತ ಆರ್ಯೋಕ್ತಿ. ಜಗತ್ತಿನ ಸಕಲ ವಸ್ತುಗಳನ್ನು ತಿಳಿಯುವ ಸಂದರ್ಭದಲ್ಲಿ ಮೂರು ವಸ್ತುಗಳನ್ನು ನಾವು ನೋಡಬಹುದು. ಒಂದು ಜೀವ ಅಥವಾ ಚೇತನ, ಇನ್ನೊಂದು ಜಡ. ಜೀವ ಜಡ ಇವರಿಬ್ಬರನ್ನು ನಿಯಮನ ಮಾಡುವಂತಹ ಪರಮಚೇತನನಾದ ಪರಮಾತ್ಮ. ಈ ಮೂರೇ ಮೂರಿರ್ತಕ್ಕಂಥದ್ದು, ಮೂರನ್ನು ಬಿಟ್ಟು ಮತ್ತೊಂದು ಇಲ್ವೇ ಇಲ್ಲ. ಆದರೆ ಈ ಮೂರರಲ್ಲಿ ಯಾರಿಗೂ ಬೇಡದ ದುಃಖ ಯಾರಿಗೆ? ಜಡಕ್ಕೆ ದುಃಖ ಇಲ್ಲ, ಕಾರಣ ಅದು ಜಡ. ಅದಕ್ಕೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಇನ್ನ ಪರಮಾತ್ಮ ಅವನಿಗೂ ದುಃಖ ಇಲ್ಲ, ಕಾರಣ ಉಪನಿಷತ್ತುಗಳು ಅವನನ್ನ ಸುಖ ಸ್ವರೂಪಿ ಅಂತ ಕೊಂಡಾಡ್ತಾ ಇದೆ. ಯದ ಸುಕ್ತಿ ಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ ಅಂತ ವೇದಗಳೆಲ್ಲ ಭಗವಂತನನ್ನ ಆನಂದ ಸ್ವರೂಪಿ, ಅರ್ಥಾತ್ ಆನಂದವೇ ದೇಹವಾಗಿ ಉಳ್ಳವ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಹೇಳಿ ದೇವರ ದೇಹ ನಮ್ಮಂತೆ ಅಲ್ಲ. ನಮ್ಮ ದೇಹದ ವಸ್ತುಗಳು ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ ಪಂಚಭೂತಗಳ ಮಿಶ್ರಣದಿಂದ ಈ ದೇಹ. ಭಗವಂತನ ದೇಹದ ಒಳಗೆ ಎರಡೇ, ಒಂದು ಜ್ಞಾನ ಮತ್ತಿನ್ನೊಂದು ಆನಂದ. ಅದಕ್ಕೆ ಅವನಿಗೆ ಸಚ್ಚಿದಾನಂದ ವಿಗ್ರಹ ಅಂತ. ವಿಗ್ರಹ ಅಂದರೆ ದೇಹ, ಸತ್ ಮತ್ತು ಚಿತ್. ಸತ್ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ. ಜ್ಞಾನ ಆನಂದವೇ ದೇಹವಾಗಿ ಉಳ್ಳ ಭಗವಂತನಿಗೂ ದುಃಖ ಇಲ್ಲ. ಜಡಕ್ಕೆ ಇಲ್ಲ, ಭಗವಂತನಿಗಿಲ್ಲ. ಇನ್ನು ಉಳಿದದ್ಯಾರು? ಜೀವ ಏನಿತ್ತು ದುಃಖಿನ. ನಾವೇ ದುಃಖಿಗಳು. ಅನುಗಾಲವು ಚಿಂತೆ, ಯಾವಾಗಲೂ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಇಲ್ಲಿ ಕೂತೋರಿಗೆಲ್ಲ ಪ್ರಾಬ್ಲಮ್ಮೇ, ಒಬ್ಬೊಬ್ರದ್ದು ಒಂದೊಂದು ಥರ ಪ್ರಾಬ್ಲಮ್. ಪ್ರಾಬ್ಲಮ್ ಇಲ್ಲದೆ ಇದ್ದವರೇ ಇಲ್ಲ.
ಪುರಾಣ ಹೇಳೋ ಆಚಾರನ ಸೇರಿಸ್ಕೊಂಡು. ನಿಮ್ಗೆ ಗೊತ್ತಾ ಆಶ್ಚರ್ಯ, ಪ್ರಾಬ್ಲಮ್ ಬೇರೆ ಬೇರೆ ಇರಬಹುದು, ಇದಕ್ಕೆಲ್ಲ ಕಾರಣ ಮಾತ್ರ ಒಂದೇ. ಅದೇನು ಕಾರಣ? ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಒಂದೇ ಕಾರಣ. ಏನು ಗೊತ್ತಾ? ಹುಟ್ಟಿದ್ದೇ ಕಾರಣ. ಹುಟ್ಟದೇ ಇದ್ದವ್ರಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಲ್ವಾ? ಕೆಲವ್ರ ಕಡೆ ಫೈನಲ್ ಅಲ್ಲಿ ಯಾಕಾರು ಹುಟ್ಟದ್ನೋ ಅನಿಸ್ಬಿಟ್ಟಿದೆ ಅಂತಾರಲ್ಲ. ದಾಸರಂದ್ರು ಹುಟ್ಟಿಸಲೇ ಬೇಡ, ಹುಟ್ಟಿಸಿದಕ್ಕೆ ಪಾಲಿಸಿನು. ಇಷ್ಟು ಮಾತ್ರ ಬೇಡಿಕೊಂಡೆ ಶ್ರೀಕೃಷ್ಣ. ಭಗವಂತನಲ್ಲಿ ಹರಿವಾಯು ಗುರುಗಳ ದರ್ಶನ ಮಾಡಿದಾಗ, ದೇವರಿಗೆ ನಮಸ್ಕಾರ ಮಾಡುವಾಗ, ನಮ್ಮ ಹತ್ರ ಇರೋ ಎಲ್ಲ ಪ್ರಾಬ್ಲಮ್ ಹೇಳ್ತಾ ದೇವರ ಮುಂದೆ ನಿಂತ್ಕೊಳ್ಬಾರ್ದು. ತುಂಬಾ ಜನ ದೇವರ ಮುಂದೆ ನಿಂತಾಗ ದೇವರ ಸ್ತೋತ್ರ ಮಾಡಿದ್ದಕ್ಕಿಂತಲೂ ಪ್ರಾಬ್ಲಮ್ ಹೇಳಿದ್ದೇ ಜಾಸ್ತಿ. ದೇವರಿಗೆ ಈ ಪ್ರಾಬ್ಲಮ್ ಹೇಳೋನು ಕಂಡ್ರೆ ಆಗಲ್ಲ. ನೀ ಹೇಳಿದ್ದೇ ಹೇಳಬೇಡ, ನಿನ್ನ ಪ್ರಾಬ್ಲಮ್ ನನಗೆ ಗೊತ್ತು ಅಂತ. ನೀವು ಹೇಳಿದ್ದನ್ನೇ ಯಾರ ಹತ್ರ ಇನ್ನೊಂದು ಸತಿ ಹೇಳಿದ್ರೆ, ನಿನ್ನೆ ಹೇಳಿದೆಯಲ್ಲಪ್ಪ, 2 ಸತಿ ಹೇಳ್ತೀಯ ಅಲ್ವಾ? ದೇವ್ರ ಮುಂದೆ ನೆನ್ನೆ ಹೇಳಿದ್ದು, ಮೊನ್ನೆ ಹೇಳಿದ್ದು, ಬಂದವರೆಲ್ಲ ಬರೀ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ದೇವರಿಗೆ ಇಷ್ಟ ಆಗಲ್ಲ. ನಿಮ್ಗೆ ಹೇಳಲೇಬೇಕು ಅನ್ಸಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ಹೇಳಿ, ನಮ್ಮ ಹತ್ರ ದೇವರಿದ್ದಾರೆ. ಯಾರು ದೇವರನ್ನ ಸಖ, ಗೆಳೆಯ, ವಿಷ್ಣುರ್ಮೇ ಪರಮ ಸುಹೃತ್, ನಮ್ಮೆಲ್ಲರಿಗೆ ಜೀವನದ ಆತ್ಯಂತಿಕ ಗೆಳೆಯ ಭಗವಂತ. ನಿಮ್ಗೇನ್ರಿ ಅಂಥ ಫ್ರೆಂಡ್ ಇರುವ, ನಿಮ್ಗೇನು ಪ್ರಾಬ್ಲಮ್ ಅಂತಾರಲ್ಲ, ನಮ್ಗೆ ಎಂಥ ಫ್ರೆಂಡ್ ಇದ್ದಾನೆ ಭಗವಂತನ. ಮಧ್ವ ಗುರುಗಳು 3 ವರ್ಷದ ಸಣ್ಣ ಬಾಲಕ ಇರುವಾಗ ಫ್ಯಾಮಿಲಿ ಜೊತೆ ಒಂದು ಮ್ಯಾರೇಜ್ ಹೋಗಿತ್ತು. ಮ್ಯಾರೇಜ್ ಅಂದ್ರೇನು? ಮದುವೆ ಮನೆ ಅಂದ್ರೆ ಬರೀ ಮಾತು ಮಾತು ಮಾತು. ಮಧ್ವಾಚಾರಿಗೆ ಹಿಡಿಸದ ಐಟಮ್ ಅದು ಮಾತು. ಅವ್ರಿಗೆ ಮಾತಾಡೋರನ್ನ ಕಂಡ್ರೆ ಲೂಸ್ ಟಾಕ್ಸ್, ಹಾಳು ಹರಟೆ ಹೊಡೆಯೋರನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ನಮ್ಗೇನು ಕೆಲಸ ಇಲ್ಲಿ ಅಂಥೇಳಿ ಮದುವೆ ಮನೆ ಬಿಟ್ಟು ಮಧ್ವ ಗುರುಗಳು ಎಲ್ಲ ದೇವರನ್ನ ನೋಡ್ತಾ ಸುಮಾರು ದೂರ ಇರುವ ಉಡುಪಿ ಕ್ಷೇತ್ರಕ್ಕೆ ಬಂದು ಅನಂತೇಶ್ವರನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. 3 ವರ್ಷದ ಪುಟ್ಟ ಮಗು ಏಕಾಂಗಿಯಾಗಿ ಕಾಡು ದಾರಿಯಲ್ಲಿ 8-10 ಕಿಲೋಮೀಟರ್ ನಡ್ಕೊಂಡು ಬಂದಿತ್ತು. ಮದುವೆ ಎಲ್ಲ ಮುಗೀತು. ಮದುವೆ ಮನೆಯಿಂದ ಮನೆ ಕಡೆ ಹೊರಡಬೇಕಾಯ್ತು. ಆಗ ಮಗುವಿನ ನೆನಪು ಯಾರಿಗೆ? ಮದ್ದಿಗೆಹರ ಹೆಂಡತಿಗೆ. ವಾಸು ವಾಸು ವಾಸು, ವಾಸುದೇವ ಅಂತ ಹೆಸರು. ಹುಡುಕಿದ್ರು ವಾಸುದೇವ ಇಲ್ಲ. ಗಾಬರಿ ಆಯಿತು. 3 ವರ್ಷದ ಮಗು ಮದುವೆ ಮನೆಯಲ್ಲಿ ಮಿಸ್ ಆದರೆ ಎಷ್ಟು? ಒಬ್ಬನೇ ಗಂಡು ಮುದ್ದಾದ ಕೂಸನ್ನು ಕಂಡೀರ, ನಮ್ಮ ಮುಖ್ಯ ಪ್ರಾಣನ ಕಂಡೀರ. ಎಲ್ಲರನ್ನೂ ಕೇಳಿದ್ರು. ಕೆಲವರು ನೋಡಿದವ್ರು ಹೇಳಿದ್ರು, ಈ ರಸ್ತೆಯಲ್ಲಿ ಹೋಯ್ತು, ಈ ರಸ್ತೆಯಲ್ಲಿ ಹೋಯ್ತು ಅಂತ. ಜನಗಳು ಹೇಳಿದ ರಸ್ತೆಯಲ್ಲಿ ನೋಡ್ತಾ ನೋಡ್ತಾ ಅವರಪ್ಪ ಹುಡುಕೊಂಡು ಕಡೆಗೆ ಅವ್ರದ್ದು ಕುಲದೇವರು ಅನಂತೇಶ್ವರ. ಅವನಿಗೆ ನಮಸ್ಕಾರ ಮಾಡಿ ಹೋಗೋಣ, ಮಗು ಬೇಗ ಸಿಗಲಿ ಅಂತ ಹೋದರೆ ಅಲ್ಲಿ ಈ ಮಗು ಪ್ರದಕ್ಷಿಣೆ ಮಾಡಿ ಶಿಸ್ತಾಗಿ ಬಗ್ಗಿ ಬಾಗಿ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡೋದನ್ನ ನೋಡಿದ್ರು. ಭಾರಿ ಆಶ್ಚರ್ಯ ಆಯ್ತು. ದೊಡ್ಡ ನಿಧಿ ಸಿಕ್ಕಷ್ಟು ಸಂತೋಷ ಆಯಿತು. ಆ ಮಗುವಿನ ಮುಂದೆ ಗಾಬರಿ ಆಗಿ ಕೇಳಿದ್ರು, ಅಲ್ಲೋ ವಾಸು, ಒಬ್ಬನೇ ಇಷ್ಟು ದೂರ ಕಾಡಿನ ದಾರಿಯಲ್ಲಿ ಬಂದಿಲ್ಲ, ಹಿಂಗೆ ಯಾರ್ದು ಜೊತೆ ಬೇಡ, ಹೇಗೆ ಬಂದೆ? ಒಬ್ಬನೇ ಬಂದ್ಯಾ? ಒಂಟಿ ಬಂದ್ಯಾ ಅಂದಾಗ 3 ವರ್ಷದ ಮಗುವಿನ ಪುಟ್ಟ ಬಾಯಲ್ಲಿ ಬಂದ ದೊಡ್ಡ ಮಾತು, ಮಮ ಸಖ ಕಾನನ ಗೋ ವಿಭು. ಕಾಡಿನಲ್ಲಿರುವ ಭಗವಂತ ನನ್ನ ಸ್ನೇಹಿತ, ನನ್ನ ಗೆಳೆಯ. ನಾ ಎಲ್ಲಿ ಹೋದರೂ ನನ್ನ ಹಿಂದೆ ನನ್ನ ಗೆಳೆಯ ಇರ್ತಾನೆ ಅಂತ 3 ವರ್ಷದ ವಾಸುದೇವಾಚಾರ್ಯರು ಅಂದೇ ಹೇಳಿದರು.
ಮುಂದೆ ಅವರು ಆಶ್ರಮ ಸ್ವೀಕಾರ ಮಾಡಿ ಗ್ರಂಥಗಳ ರಚನೆ ಮಾಡುವಾಗಲೂ ಕೂಡ ಆ ಮಾತನ್ನೇ ಹೇಳ್ತಾರೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮ ಸುಹೃತ್. ನನಗೆ ಹತ್ತಿರದ ಗೆಳೆಯ, ನನಗೆ ಮಾತ್ರ ಅಲ್ಲ, ಜಗದ ಜೀವ ಜಾತಕ್ಕೆಲ್ಲ ಗೆಳೆಯ ಅವನು ಭಗವಂತ ಮಾತ್ರ. ನಾವೇನ್ ಮಾಡಿದ್ದೀವಿ? ಬಳಿಯಲ್ಲಿರುವ ಭಗವಂತನನ್ನ ಮರೆತು ದುಃಖಕ್ಕೆ ಗುರಿಯಾಗಿದೆ. ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಹುಟ್ಟಿದ್ದು ಮಾತ್ರ ಅಲ್ಲ, ಹುಟ್ಟಿನ ಒಟ್ಟಿಗೆ ಹುಟ್ಟಿಸಿದ ಭಗವಂತನನ್ನ ಮರೆತದ್ದು. ನಾವು ಎಲ್ಲಿಂದ ಬಂದ್ವಿ, ಯಾಕೆ ಬಂದ್ವಿ, ಇಲ್ಲಿಂದ ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಏನು ಗೊತ್ತು ಮಾಡಿಕೊಂಡ್ರೆ ಎಲ್ಲವನ್ನೂ ಗೊತ್ತು ಮಾಡಿಕೊಂಡ ಹಾಗಾಗತ್ತೆ. ಏನನ್ನ ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗಾಗತ್ತೆ. ಅಂಥದ್ದು ಆ ಭಗವಂತ. ಅವನೊಬ್ಬನನ್ನ ತಿಳಿದ್ರೆ ಸಾಕು. ನಾವು ಜೀವನದಲ್ಲಿ ಅವನನ್ನ ತಿಳಿಯುವ, ನೋಡುವ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡಿ. ದೇವರ ತಂಟೆಗೆ ಹೋಗಲಿಲ್ಲ. ದೇವರ ಇರುವು, ಅದರ ಮರೆವು ನಮ್ಮ ಎಲ್ಲ ದುಃಖಕ್ಕೆ ಕಾರಣ, ನಮ್ಮ ಎಲ್ಲ ಆಪತ್ತಿಗಳಿಗೆ ಕಾರಣ ದೇವರ ಮರೆವು. ಹರಿ ವಿಸ್ಮೃತಿ, ದೇವರ ನೆನಪನ್ನ ಮರೆತಿದ್ದೀವಲ್ಲ, ಅದು ನಮ್ಮ ಎಲ್ಲ ತೊಂದರೆ ತಾಪತ್ರಯಗಳಿಗೆ ಕಾರಣ. ಹುಟ್ಟು ಒಂದು ಕಾರಣ, ದೇವರ ಮರೆವು ಒಂದು ಕಾರಣ. ದೇವರ ನೆನಪನ್ನ ಮಾಡಿಕೊಂಡ್ರೆ ಹುಟ್ಟೇ ಇಲ್ಲದ ಹಾಗಾಗುತ್ತೆ. ಈ ಹುಟ್ಟು ಬೇಡ ಅಂತ ಬಯಕೆ ಇದ್ದವರು ಮಾಡಬೇಕಾದ್ರು ದೇವರ ನೆನಪು. ದೇವರ ನೆನಪಿನೊಂದಿಗೆ ಅವನ ಸ್ಮರಣೆ ಮಾಡಬೇಕು. ಹೇಗೆ ಮಾಡಬೇಕು? ಭಕ್ತಿಯಿಂದ ಮಾಡಬೇಕು. ದೇವರಿಗೆ ಬಹಳ ಹಿಡಿಸುವಂಥದ್ದು, ಬಹಳ ಪ್ರೀತ್ಯಾಸ್ಪದವಾದದ್ದು ಭಕ್ತಿ, ಅರ್ಪಣ ಭಾವ. ಭಗವತ ಹೇಳುತ್ತೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ನಾವೆಲ್ಲ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅನ್ಕೊಂಡು ಮಾಡ್ತೇವೆ. ಆದರೆ ಯಾವ ಒಳ್ಳೆ ಕೆಲಸಕ್ಕೂ ನಮ್ಗೆ ಯಾವುದು ಒಳ್ಳೆ ಫಲ ಆದ ಅನುಭವನೇ ಇಲ್ಲ. ಕೆಲವರು ಹೇಳ್ತಾರೆ ನೋಡಿ ಮಾತಾಡ್ತಾ, ಏನೋ ನಮ್ಗೆ ಒಂದಾದ್ಮೇಲೆ ಒಂದು ಕಷ್ಟ. ದೇವ್ರ ಪೂಜೆ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ವ್ರತ ಮಾಡ್ತೀವಿ, ದೇವ್ರಿಗೆ ಯಾಕೋ ನಮ್ಮ ಮೇಲೆ ಕಣ್ಣು ಅಂತಾರಲ್ಲ, ಅದು ತಪ್ಪು. ನಮ್ಗೆ ಈ ಜನ್ಮದಲ್ಲಿ ನಾವೇನು ಅನುಭವಿಸ್ತಾ ಇದ್ದೇವೆ ಅದಕ್ಕೆಲ್ಲ ಜನ್ಮಾಂತರದ ಪ್ರಾರಬ್ಧ ಕರ್ಮ ಕಾರಣ. ನಮಗೆ ಸತ್ಕರ್ಮಕ್ಕೆ ಫಲ ಯಾಕೆ ಸಿಗ್ತಾ ಇಲ್ಲ? ಒಳ್ಳೆ ಕರ್ಮ ಮಾಡಿದ್ರೂ ನಮ್ಗೆ ಫಲ ಆಗ್ತಿಲ್ಲ. ಇವತ್ತು ನೀವು ನೋಡಿ, 100 ರೂಪಾಯಿ ಮಳೆ ಇದ್ದ ಕಾಲಕ್ಕೂ ಕೂಡ ದೇವ್ರಿಗೆ ಅದೆಲ್ಲ ನೋಡ್ಬಾರ್ದ್ರಿ, ಹಬ್ಬ ಮಾಡಲೇಬೇಕು ಅಂತ ಹೇಳಿ ಒಂದು 500 ರೂಪಾಯಿ 1000 ರೂಪಾಯಿ ಹೂ ತಂದು ಮಂಟಪಕ್ಕೆ ಹಾಕಿ ನಮಸ್ಕಾರ ಮಾಡಿದ್ರು, ರಾತ್ರಿ ನಿಮ್ಮ ಸ್ವಪ್ನದಲ್ಲಿ ಬಂದು ದೇವರು ಇಂಥ ಕಾಸ್ಟ್ಲಿ ಟೈಮಲ್ಲೂ ಇಷ್ಟು ಹೂವು ತಂದಾಕಿದ್ರು, ನಂಗೆ ಭಾರಿ ಖುಷಿ ಆಯ್ತು ಅಂದಿದಾನ? ಅಂದೇ. ನೀವು ಒಂದೇ ಒಂದು ದಳ ಹೂವು ನಿಮ್ಮ ಕಾಂಪೌಂಡಲ್ಲಿ ಇದ್ದದ್ದು ತೆಗೆದು ದೇವರ ಮೇಲೆ ಇಟ್ಟಿದ್ರಿ, ಅವತ್ತು ನಿಮ್ಗೆ ಸ್ವಪ್ನದಲ್ಲಿ ಬಂದು ಏನು ನಂಗೆ ಒಂದೇ ಒಂದು ದಳ ಹೂ ಬಿಟ್ಟಿಯಲ್ಲ, ಏನು ಬಂದಿದೆ ನಿಂಗೆ ಅಂತಲೂ ಅಂದಿದ್ವಿ. ಪಾಸಿಟಿವ್ ಇಲ್ಲ ನೆಗೆಟಿವ್ ಎಂದು ಒಳ್ಳೆ ಹಾಲು ಅಭಿಷೇಕ ಮಾಡಿದ್ರಿ, ಎಷ್ಟು ಚಂದದ ಅಭಿಷೇಕ ಮಾಡಿದೆ ಅವ ಹೇಳಲೇ. ನಮಗೆ ಫಲವೂ ಇಲ್ಲ ದೇವರ ಕಡೆಯಿಂದ ಏನು. ಯಾಕಿಲ್ಲ ಅಂದರೆ ಆ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ. ಕರ್ಮ ಮಾಡೋದು ಮುಖ್ಯ ಅಲ್ಲ, ಭಕ್ತಿಯಿಂದ ಮಾಡಿದ್ದು ಮುಖ್ಯ. ಅದರ ಒಟ್ಟಿಗೆ ಮಾಡಿದ್ದನ್ನ ದೇವರಿಗೆ ಅರ್ಪಣೆ ಮಾಡಿ. ವಿನಾಯದರ್ಪಣಂ, ಭಗವಂತನಿಗೆ ಮಾಡಿದ ಕರ್ಮಗಳನ್ನ, ಕರ್ಮದ ಫಲವನ್ನ ಅರ್ಪಣೆ ಮಾಡಲಿಲ್ಲ ಅಂತಾದ್ರೆ
ನೀವು ಮಾಡಿದ ಕರ್ಮಕ್ಕೆ ಏನು ಬೆಲೆ ಇಲ್ಲ. ನೀವು ಚೂರು ಮಾಡಿದ್ರಿ, ಪೂರಾ ಮಾಡಿದ್ರಿ, ಅರ್ಧಂಬರ್ಧ ಮಾಡಿದ್ರಿ, ಆಫ್ ಮಾಡಿದ್ರಿ, ಏನ್ ಮಾಡಿರ್ತೀರೋ ಮಾಡಿದ್ರಿ, ಅದನ್ನ ದೇವರಿಗೆ ಅರ್ಪಣೆ ಮಾಡಿ. ನೀವು ಎಕ್ಸಾಮ್ ಅಲ್ಲಿ ಎಷ್ಟು ಬರೆದ್ರಿ ಅದು ಮುಖ್ಯ ಅಲ್ಲ. ಆ ಎಕ್ಸಾಮ್ ಹಾಲಲ್ಲಿ ನೋಡ್ಕೊಳ್ತಾ ಕೂತಿರ್ತಾರಲ್ಲ ಅವರಿಗೆ ನಿಮ್ದು ಆನ್ಸರ್ ಪೇಪರ್ ಅರ್ಪಣೆ ಮಾಡಿ ಮನೆಗೆ ಬರ್ಬೇಕು. ಅಯ್ಯೋ ನಾ ಬರ್ದದ್ದು ಅವನಿಗೆ ಯಾಕೆ ಕೊಡ್ಲಿ ಅಂತ ನೀವೇ ಮನೆಗೆ ಹಿಡ್ಕೊಂಡ್ ಬಂದ್ಬಿಟ್ರೆ ಹಾಗೆ ಪ್ರಯೋಜನ ಇಲ್ವೋ? ಅಯ್ಯೋ ನಾ ಕೊಡ್ಬೇಕು ಅನ್ಕೊಂಡೆ ಆಚಾರ್ಯ, 50%ಗೂ ಬರ್ದಿಲ್ಲ, ನಂಗೆ ನಾಚಿಕೆ ಆಯ್ತಪ್ಪ, ಅದಕ್ಕೆ ಕೊಡ್ಲಿಲ್ಲ. ಅಲ್ಲ 50% ಬರ್ದಿದ್ರು ಸಾಕು, 35% ಬರ್ದಿದ್ರು ಸಾಕು, 100 ಬರ್ದಿದ್ರು ಸಾಕು. ಕೊಡೋದಂತೂ ಬಹಳ ಮುಖ್ಯ. ದೇವರಿಗೆ ಅರ್ಪಣೆ ಮಾಡಲಿಲ್ಲ ಅಂತ ಆದರೆ ಅದರ ಫಲವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಕೆಲವರು ಸತ್ಕರ್ಮ ಮಾಡ್ತಾರೆ, ದೇವರಿಗೆ ಅರ್ಪಣೆನೂ ಮಾಡ್ತಾರೆ, ಆದ್ರೂ ಫಲ ಬರ್ತದೆ. ಯಾಕೆ ಬರಲ್ಲ ಅಂದ್ರೆ ನೀವು ಅರ್ಪಣೆ ಮಾಡೋದು ಎಷ್ಟು ಮುಖ್ಯವೋ ಅದರ ಒಟ್ಟಿಗೆ ದೇವರು ಅರ್ಪಣೆ ಮಾಡುವವರನ್ನ ನೋಡಲ್ಲ, ಅರ್ಪಣೆ ಮಾಡುವ ವಸ್ತುವನ್ನು ನೋಡಲ್ಲ, ಅರ್ಪಣೆ ಮಾಡುವವರ ಮನದ ಒಳಗಿನ ಭಾವ ನೋಡ್ತಾನೆ. ಅದು ಭಕ್ತಿ ಭಾವ ಬೇಕು. ಭಾವವಿಲ್ಲದ ಬಕುತಿ ಅದು ಕುಹಕ ಯುಕುತಿ. ದೇವರಿಗೆ ಮೋಸ ಮಾಡುವ ಮೆಂಟ್ಯಾಲಿಟಿ ಅದು. ನೀವು ಅರ್ಪಣೆ ಮಾಡಬೇಕು, ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀವು ಪತ್ರ ಕೊಡ್ತೀರಿ, ಪುಷ್ಪ ಕೊಡ್ತೀರಿ, ಫಲ ಕೊಡ್ತೀರಿ, ನೀರು ಕೊಡ್ತೀರಿ, ಏನ್ ಕೊಡ್ತೀರಿ ನಂಗೆ ಮುಖ್ಯ ಅಲ್ಲ, ಹೇಗೆ ಕೊಡ್ತೀರಿ. ಕೊಡುವಾಗ ನಿಮ್ಮ ಭಾವನೆ ಎಂಥದ್ದು, ಆ ಭಾವಕ್ಕೆ ನಾನು ಮರುಳಾಗಿ, ಭಕ್ತರ ಭಾವನೆಗೆ ಮರುಳಾಗಿ ಅವರಿಗೆ ಬೇಡಿದ್ದನ್ನ ನಾನು ಕೊಡ್ತೇನೆ. ನಿಮ್ಮಲ್ಲಿ ಒಳ್ಳೆ ಭಾವನೆ ಇಲ್ಲ ಅಂತ ಆದರೆ ನೀವು ಎಂಥ ಉತ್ತಮವಾದದ್ದನ್ನು ಕೊಟ್ಟರು ಅದು ವಲ್ಲನೋ ಹರಿ ಕೊಳ್ಳನು ಅಂತ ಸ್ವೀಕಾರ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತುಂಬಾ ಅತಿಥಿಗಳನ್ನು ಕರೆದಿದ್ದೀವಿ, ಬೇಕಾದಷ್ಟು ಅಡಿಗೆ ಮಾಡಿದ್ದೀವಿ. ಬಡಿಸುವಾಗ ನಿಮ್ಮ ಜನ್ಮದಲ್ಲಿ ಇಂಥ ಪಾಯಸ ತಿಂದಿಲ್ಲ, ತಿನ್ನಿ ಅಂದ್ರೆ ಯಾರು ಹಾಕಿಸ್ಕೊಳ್ಬೇಕ್ರಿ ಅದನ್ನ? ಯಾರ್ಯಾರು ಹಾಕಿಸ್ಕೊಳ್ತಾರ? ಘಮ್ಮ ವಾಸನೆ, ಒಳ್ಳೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ದೀವಿ. ಒಂದೇ ಒಂದು ಸೆಂಟೆನ್ಸ್ ಹೇಳಿ, ನಿಮ್ಮ ಜನ್ಮದಲ್ಲಿ ಇಂಥ ಪಾಯಸ ತಿನ್ನಿ ಅಂದ್ರೆ ತಿನ್ಬೇಕು ಅಂದವನು ಕೂಡ ಪಕ್ಕಕ್ಕೆ ತಳ್ಳಿಬಿಡ್ತಾರೆ. ಅದೇ ನಿಮ್ಮ ಮನೇಲಿ ಏನು ಮಾಡಿಲ್ಲ, ಏನೋ ಕೆಟ್ಟದಾಗಿ ಏನೋ ಒಂದು ಸಾರು ಅನ್ನ, ಏನೋ ಒಂದು ಅನ್ನ ಸಾರು. ನಮ್ಮಂಥವ್ರು ನಿಮ್ಗೆ ಎಷ್ಟು ಜನ ಹೋಗೋದು, ದೊಡ್ಡ ಮನಸ್ಸು ಮಾಡಿ ನಮ್ಮ ಮನೆಗೆ ಬಂದ್ರಿ, ತುಂಬು ಹೃದಯದ ಮಾತಾಡಿದ್ರೆ ಅವನಿಗೆ ಒಲ್ಲದಿದ್ದರೂ ಹೊಟ್ಟೆ ತುಂಬಿದ್ರೂ ಕೂಡ ಹೇಗೆ ಸ್ವೀಕಾರ ಮಾಡ್ತಾನೋ. ಪೂರ್ಣನಾದ ಪರಮಾತ್ಮನಿಗೆ ನಮ್ಮಿಂದ ಆಗಬೇಕಾದ್ದು ಏನಿಲ್ಲ. ನೀವು ಮಾಡಿಸೋ ಅಭಿಷೇಕದಿಂದ ದೇವರಿಗೆ ಏನಾಗಬೇಕಾದಿಲ್ಲ. ದೇವರಿಗೆ ನೀವು ಮಾಡೋ ಅಲಂಕಾರದಿಂದ ಅಲಂಕಾರ ಯಾರು ಮಾಡ್ಕೊಳ್ತಾರೆ ಹೇಳಿ? ಯಾರು ಚೆನ್ನಾಗಿರಲ್ಲ, ಅವ್ರು ಚೆನ್ನಾಗಿ ಕಾಣಬೇಕು ಅಂತ ಗಂಟೆಗಟ್ಟಲೆ ಕನ್ನಡಿ ಮುಂದೆ ಯಾರು ನಿಂತ್ಕೊಳ್ತಾರೆ? ಅವನಿ ಅಂತವನ್ರಿ, ಉದ್ಭವ ಸುಂದರ ಸುಂದು ರತ್ನನಾಭಸ್ಸುಲೋಚನ. ಸುಂದರ, ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪನಾದ ಭಗವಂತನಿಗೆ ನಿಮ್ಮ ಅಲಂಕಾರ ಮಾಡಿಸಿದ್ರೆಷ್ಟು, ಬಿಟ್ಟಷ್ಟು. ನಿಮ್ದು ಸರಾಗಿರ ಹಾಕಿದ್ರೆಷ್ಟು, ಹಾಕದಿದ್ರೆಷ್ಟು, ನೈವೇದ್ಯಕ್ಕಿಟ್ಟರೆಷ್ಟು, ಹಿಡ್ದಿದ್ರೆಷ್ಟು, ನೀವು ನಮಸ್ಕಾರ ಮಾಡಿದ್ರೆಷ್ಟು, ಮಾಡದಿದ್ರೆಷ್ಟು. ನಮಗೆ ಯಾರು ನಮಸ್ಕಾರ ಮಾಡಿದ್ರು ಸ್ವಲ್ಪ ಬೆಲೂನ್ ಥರ ಊದ್ತೀವಿ. ಭಗವಂತ ಹಾಗೇನೆ. ಬ್ರಹ್ಮಾದಿ ದೇವತೆಗಳು ಯಾವಾಗೂ ಅವನಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಇಡೀ ಜಗತ್ತು ಯಾರ ಪಾದಕ್ಕೆ ಬಿದ್ದಿದೆಯೋ, ಅಲ್ಲ ಸ್ವಾಮಿಗಳಿಗೆ ಶ್ರೀಪಾದಂಗಳು ಅಂತಾರೆ. ಶ್ರೀ ಅಂದ್ರೆ ಯಾರು? ಲಕ್ಷ್ಮೀ ಪಾದಕ್ಕೆ ಬೀಳದವರೇ ಇಲ್ಲ, ಎಲ್ಲರೂ ಆ ಜಗನ್ಮಾತೆಯ ಕಾಲಿಗೆ ಬಿದ್ದಿದ್ದಾರೆ. ಅಂತ ಜಗನ್ಮಾತೆ ಯಾರ ಕಾಲು ಹಿಡ್ಕೊಂಡಿದ್ದಾಳೆ? ಭಗವಂತನ ಪಾದವನ್ನು ಒತ್ತುತ್ತಾ ಇದ್ದಾಳೆ. ಅಂದ್ರೆ ನೀವು ನಮಸ್ಕಾರ ಮಾಡಿದ್ರೆ ಎಷ್ಟು, ಬಿಟ್ಟರೆಷ್ಟು. ಅವನಿಗೆ ನಿಮ್ಮಿಂದ ಏನು ಗ್ರೇಟ್? ನಿಮ್ಮ ನಮಸ್ಕಾರ, ನಿಮ್ದು ಅರ್ಚನೆ, ನಿಮ್ಮ ಸ್ನಾನ, ನಿಮ್ಮ ಪಂಚಾಮೃತ ಯಾವುದು ಅವನಿಗೆ ಬೇಡ. ಆ ಪ್ರತಿ 16 ಪೂಜೆಯ ಒಳಗಿರುವ ಭಾವವನ್ನ ನೋಡಿ ಭಗವಂತ ಅನುಗ್ರಹ ಮಾಡಿ.
ಹುಟ್ಟು ಸಾವಿನ ಈ ದವಡೆಯಿಂದ ಹೊರಬಂದು ಮರಳಿ ಬಾರದ ಲೋಕಕ್ಕೆ ಹೋಗಬೇಕು ಅಂತಿದ್ದೆ. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗ. ಅಂತಹ ಅವನ ಮನೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಅಲ್ಲಿಗೆ ಹೋಗಬೇಕು ಅಂತ ಆಸೆ ಇದ್ದವರು ಈ ದೇಹ ಕಳ್ಕೊಳ್ಬೇಕು. ದೇಹಗಳನ್ನೇ, ಒಂದು ದೇಹ ಅಲ್ಲ, ನಮಗಿನ್ನೂ ಎಷ್ಟು ದೇಹಗಳಿದೆಯೋ, ಮತ್ತೆ ಮತ್ತೆ ಎಷ್ಟು ಹೊಟ್ಟೆಯಲ್ಲಿ ಹುಟ್ಟಲಿಕ್ಕಿದೆಯೋ, ಇನ್ನೂ ಎಲ್ಲೆಲ್ಲಿ ಹುಟ್ಟಬೇಕು, ಎಲ್ಲೆಲ್ಲಿ MP ಆಗಬೇಕಿದೆಯೋ, MLAಗಳಾಗಬೇಕಿದೆಯೋ, ಕಾರ್ಪೊರೇಟರ್ಗಳಾಗಬೇಕಿದೆಯೋ. ಕೆಲವ್ರಿಗೆ ಆಸೆ ಇರುತ್ತೆ, ಒಂದು ಸತಿ ಆಗಬೇಕು ಅಂತ. ಜನ್ಮಾಂತರದಲ್ಲಿ ನಿಮ್ಮನ್ನೆಲ್ಲ ಹಾಕ್ತಾನೆ. ಅದಕ್ಕೆ ಏನು ಬಯಸಬಾರ್ದು ದೇವರ ಹತ್ರ ಅಂತ. ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಅಂದರೆ ನಿಮ್ಮದು ಕರ್ಮ ಬಂಧನವನ್ನು ಕಟ್ 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 ಮಾಡ್ತಾನೆ. ಹಾಗಾಗಿ ಎಲ್ಲ ದೇಹಗಳನ್ನು ಕಳ್ಕೊಂಡು ಮರಳಿ ಬಾರದ ಲೋಕಕ್ಕೆ ಹೋಗಬೇಕಾದ್ರೆ ಭಗವಂತನಲ್ಲಿ ಮಾಡಬೇಕಾದ್ದು ಭಕ್ತಿ. ದೇವರು ಭಕ್ತಿಗೆ ಮಾತ್ರ ಒಲಿತಾನೆ. ಇದು ಎಲ್ಲ ಮತಾಚಾರ್ಯರು ಎಲ್ಲರೂ ಹೇಳಿದ್ದು ಭಕ್ತಿಯ ಮುಕ್ತಿ, ಭಕ್ತಿಯಿಂದಲೇ ಮುಕ್ತಿ, ಬೇರೆ ಮಾರ್ಗನೇ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಆ ಭಗವಂತನನ್ನು ಹೊಂದಲಿಕ್ಕೆ ಬೇರೆ ದಾರಿ ಇಲ್ಲ ರೀ. ತುಂಬ ಜನ ಅಂತಾರೆ ಯಾವುದೇ ದಾರಿಲಿ ಹೋದ್ರು ಅಲ್ಲಿಗೆ ಹೋಗೋದು ಅಂತ. ಅದು ಸರ್ಕಲ್ ಥರ ಇದ್ದರೆ ಮಾತ್ರ ಯಾವ ದಾರಿಲಿ ಹೋದ್ರು ಅಲ್ಲೇ ಬರ್ತೀವಿ. ದೇವರ ಮನೆ ಸರ್ಕಲ್ ಅಲ್ಲ, ಸರಳ, ನೇರವಾಗಿದ್ದಾಗ ನೀವು ಅಪೋಸಿಟ್ ಡೈರೆಕ್ಷನ್ನಲ್ಲಿ ಹೋದರೆ ನೋಡಿ, ಬೆಂಗಳೂರು ಈ ಕಡೆ ಇದೆ ಅಂತಿರುವಾಗ ನೀವು ಬೆನ್ನು ಮಾಡಿ ಈ ಕಡೆ ಎಷ್ಟೇ ದೂರ ಪ್ರಯಾಣ ಮಾಡಿದ್ರು ಯಾವ ಊರು ಸಿಗಲ್ಲ, ಬೆಂಗಳೂರು ಸಿಗಲ್ಲ. ನೀವು ದೇವರಿಗೆ ಬೆನ್ನು ಮಾಡಿ ಎಷ್ಟೇ ಮೂವ್ಮೆಂಟ್ ಮಾಡಿದ್ರು ಉತ್ತಮ ಲೋಕವನ್ನು ಹೊಂದಲ್ಲ. ತುಂಬ ಜನ ತಪ್ಪು ಕಲ್ಪನೆ, ಎಲ್ಲೋದ್ರೂ ಅಲ್ಲೇ ಬರ್ತೀರಿ, ಎಲ್ಲೋದ್ರೂ ಅಲ್ಲಿ ಬರೋಲ್ಲ, ಎಲ್ಲಿ ಹೋದ್ರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದರೆ ಮಾತ್ರ ಅಲ್ಲಿ ಬರೋದು. ಇದೇ ದಾರಿ ನೀ ನಡಿ ನಿನ್ನ ಎದುರಿಗೆ ಕಾಣುವುದೇ ಮಾರುತಿ ಗುಡಿ, ಬಲಕ ಮಾರಿ ಮಾಡಿ ಬಂಡಿ ಗುಡಿ. ತತ್ವಜ್ಞಾನದ ಕಡೆ ಮುಖ ಮಾಡಿ, ತತ್ವಾಭಿಮಾನಿ ದೇವತೆಗಳ ಕಡೆ ಮುಖ ಮಾಡಿ ಹೊರಟಾಗ ಮಾತ್ರ ಭಗವಂತನ ಪರಮಾನುಗ್ರಹವನ್ನ ಸಂಪಾದನೆ ಮಾಡಬಹುದು. ಭಕ್ತಿ ಮಾರ್ಗದಲ್ಲಿ ಹೋದಾಗ ಮಾತ್ರ. ಭಕ್ತಿ ಬಿಟ್ಟು ಬೇರೆ ಯಾವ ಸಾಧನದಿಂದಲೂ ಕೂಡ ಭಗವಂತನನ್ನ ಬಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಹೇಳ್ತಾರ್ರಿ. ಆದರೆ ಭಕ್ತಿಯ ಬಗ್ಗೆ ಸರಿಯಾದ ನಿರ್ಣಯ ಕೊಟ್ಟವರು ಒಬ್ಬರೇ ಆಚಾರ. ಈ ಆಚಾರನ ಒಪ್ಪಬಹುದು, ಒಪ್ಪದೇ ಇದ್ರೆ ಬಿಡಬಹುದು. ಆ ಆಚಾರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಬಂದವರೆಲ್ಲ ತಮ್ಮ ಮತಕ್ಕೆ ಜನ ಸೆಳ್ಕೊಳ್ಬೇಕು ಅಂತ ಭಾರಿ ಟ್ರೈ ಮಾಡಿದ್ರು. ಮಧ್ವಗುರುಗಳು ಮಾತ್ರ ಅನ್ನಲ್ಲ. ಜಗತ್ತಿನ ಯಾರು ಕೂಡ ಮಧ್ವ ಮತ ಆಗಬಹುದು, ಅವರ ಮಾತನ್ನು ಕೇಳಬಹುದು. ಮಧ್ವಾಚಾರ್ಯರ ತತ್ವಗಳು ಮನುಕುಲಕ್ಕೆ ಕೊಟ್ಟದ್ದು, ಮಾಧ್ವರಿಗೆ, ಹಿಂದೂಗಳಿಗೆ, ಬ್ರಾಹ್ಮಣರಿಗೆ ಅಲ್ಲ. ಇಡೀ ಮನುಕುಲಕ್ಕೆ ಮಾಧವನ ಪರಿಚಯ ಮಾಡಿಕೊಟ್ಟ ಮಹಾನುಭಾವರು ಮಧ್ವಾಚಾರ್ಯರು. ಮನುಷ್ಯ ಈ ಸಂಸಾರದಿಂದ ಪಾರಾಗಿ ಮುಕ್ತಿಯನ್ನ ಹೊಂದಬೇಕಾದರೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಈ ಭಕ್ತಿ ಅಂದ್ರೆ ಏನು? ಅದರ ವಿಸ್ತೃತವಾದ ಅರ್ಥ ಪರಮೇಶ್ವರ ಭಕ್ತಿರ್ನ ಭಕ್ತಿ ಅಂದ್ರೆ ಏನು ಅಂತ ಅರ್ಥವನ್ನ ಹೇಳ್ತಾರೆ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಆತ್ಮಾತ್ಮೀಯ ವಸ್ತುಭ್ಯ ಎಲ್ಲದಕ್ಕಿಂತಲೂ ಆ ಭಗವಂತನಲ್ಲಿ ಹೆಚ್ಚು ನಾವು ಪ್ರೇಮವನ್ನ ಮಾಡತಕ್ಕಂಥದ್ದು. ಎಲ್ಲ ವಸ್ತುಗಳು, ನಮಗೆ ಮಕ್ಕಳಲ್ಲಿ ಪ್ರೀತಿ ಇದೆ, ಹೆಂಡತಿಯಲ್ಲಿ, ತಂದೆಯಲ್ಲಿ, ತಾಯಿ, ಎಲ್ಲದಕ್ಕಿಂತ ಹೆಚ್ಚು ಮನಿ ಅದರಲ್ಲಿ, ಅದಕ್ಕಿಂತ ಹೆಚ್ಚು ಮಮಕಾರ ನಮ್ಮಲ್ಲಿ, ಇದಕ್ಕಿಂತಲೂ ಹೆಚ್ಚು ಭಗವಂತನಲ್ಲಿ ಪ್ರೀತಿಯನ್ನ ಮಾಡಬೇಕು.
ಇದನ್ನ ಭಕ್ತಿ ಅಂತ ಕರೀತಾರೆ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಭಗವಂತನ ಮಹಿಮೆಯನ್ನ ತಿಳಿದು ಅವನಲ್ಲಿ ಸದೃಢವಾದ ಸ್ನೇಹ, ನಿರಂತರ ಪ್ರೇಮ ಪ್ರವಾಹ, ಯಾವಾಗೂ ಅವನ ಸ್ಮರಣೆ. ಹರಿಭಜನೆ ಮಾಡೋ ಸಂತತಂ ಚಿಂತೆಯೇನಂತ, ಯಾವಾಗಲೂ ದೇವರ ಸ್ಮರಣೆ ಮಾಡಬೇಕಂತ. ಆಚಾರ್ಯ ಯಾವಾಗೂ ಹೇಗೆ ಮಾಡೋದು? ಏನೋ ಡೈಲಿ 1 ಅವರ್ ಅರ್ಧ ಗಂಟೆ ಮಾಡ್ಬೋದು, ಡೈಲಿ ಯಾವಾಗೂ ಮಾಡುವಂತೀರಿ ಹೇಗೆ? ಈ ಯಾವಾಗಲೂ ಹೇಗೆ ಉಸಿರಾಡ್ತೀರಿ? ಸುಮ್ಮನೆ ಅರ್ಧ ಗಂಟೆಗೆ ಒಂದ್ಸತಿ ಉಸಿರಾಡ್ತೀನಿ ಆಗ್ಬೇಕು. ಉಸಿರು ಯಾವಾಗಲೂ ಆಡ್ಬೇಕಲ್ಲ, ಹಾಗೆ ದೇವರ ಸ್ಮರಣೆ ಉಸಿರಿನಂತೆ ಇರಬೇಕು. ತೊರೆದು ಜೀವಿಸಬಹುದೇ, ಉಸಿರು ಬಿಟ್ಟಿರಬಹುದೇ? ಹಾಗೆ ದೇವರ ಸ್ಮರಣೆ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣವ. ಭಗವಂತನನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಭಕ್ತಿ, ಅದರ ಬಗ್ಗೆ 2 ಕಥೆಗಳು ಇವತ್ತು ನಿಮ್ಮ ಮುಂದೆ ಹೇಳಿಕ್ಕಿದ್ದೇನೆ. ಒಂದು ಭಾಗವತದ ಮಹಿಮೆಯನ್ನ ಹೇಳುವಂತಹ ಅಧ್ಯಾಯದಲ್ಲಿ ಪದ್ಮಪುರಾಣದಲ್ಲಿ ಬಂದದ್ದು ಭಕ್ತಿಯ ಒಂದು ವಿಶೇಷ. ಒಮ್ಮೆ ನಾರದರು ಎಲ್ಲ ಲೋಕ ಸಂಚಾರ ಮಾಡ್ತಾ ಈ ಭೂಲೋಕಕ್ಕೆ ಬಂದಿದ್ರಂತೆ. ಅಂದ್ರೆ ಈ ಕಲಿಯುಗದ ಆರಂಭದಲ್ಲಿ ನಾರದರು ಬರ್ತಿದ್ರು. ಕಲಿಯುಗ ಆರಂಭ ಆದ ಹೊಸ್ತರಲ್ಲಿ ನಾರದರು ಬರ್ತಾ ಇದ್ರಂತೆ. ಹಾಗೆ ಒಮ್ಮೆ ಬಂದ್ರಂತ. ಯಾಕೆ ಬಂದ್ರು ಈ ಭೂಲೋಕಕ್ಕೆ? ಹೇಳುತ್ತೆ, ಜ್ಞಾತ್ವ ಸರ್ವೋತ್ತಮ ಇತಿ. 14 ಲೋಕದಲ್ಲಿ ಉತ್ತಮವಾದ ಲೋಕ ಬೇರೆ ಯಾವುದು ಲೋಕ ಅಲ್ಲ ರೀ, ಭೂಲೋಕ. ಇಲ್ಲಿ ಮಾತ್ರ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಬೇರೆ ಯಾವ ಲೋಕದಲ್ಲೂ ಇಲ್ಲ. ಅವೆಲ್ಲ ಭೋಗ ಭೂಮಿ, ಎಂಜಾಯ್ ಮಾಡ್ಬೋದಷ್ಟೇ. ಕರ್ಮ ಮಾಡಿ ಸಾಧನೆ ಮಾಡ್ಲಿಕ್ಕಿರೋದು, ಸಂಪಾದನೆ ಮಾಡ್ಲಿಕ್ಕಿರೋದು ಒಂದೇ ಒಂದು ಭೂಮಿ. ಯಾವುದದು? ಭಾರತ. ನಿಮಗೆ ಗೊತ್ತಿರಲಿ ಹೇಳ್ತೇನೆ. ಶ್ರೀ ಪ್ರಾತಸ್ಮರಣೀಯರಾದ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ದೇವರಿಗೆ ಜೀವರಾಶಿಯಲ್ಲಿ ಯಾರಿಗಾದ್ರೂ ಸಾಧನೆ ಮಾಡಿಸ್ಬೇಕು ಅಂತ ಅವನಿಗೆ ಅನಿಸಿದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ? ಫಸ್ಟ್ ಸ್ಟೆಪ್ ಇಂಡಿಯಾ ಒಳಗೆ ಹುಟ್ಟಿಸ್ತಾನೆ. ಇಂಡಿಯಾ ಒಳಗೆ ಹುಟ್ಟಿದಿರಿ ಅಂದ್ರೆ ದೇವರ ದೃಷ್ಟಿಗೆ ಬಿದ್ದಿದ್ದೀರಿ ಅಂತ ಅರ್ಥ. ಎಲ್ಲೇ ಹುಟ್ಟಿದ್ರು ಇಂಡಿಯಾಗೆ ಬರಬೇಕು ಅನ್ನೋ ಬುದ್ಧಿ ಕೊಡ್ತಾನೆ. ನಮ್ದೊಂದು ಹಣೆ ಬರ, ಹುಟ್ಟಿದ್ದಿಲ್ಲಾದ್ರೂ ಎಲ್ಲೋ ಹೋಗಿ ಒದ್ದಾಡ್ತಾರೆ, ಅಲ್ಲೇ ಸತ್ತು ಅಲ್ಲೇ ಹಾಳಾಗೋದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದು ದೊಡ್ಡದ್ರಿ ಈ ಭೂಮಿ. ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ. ರಾಮಕೃಷ್ಣಾದಿ ಅವತಾರಕ್ಕಾಗಿ ಭಗವಂತ ಆಯ್ಕೆ ಮಾಡಿಕೊಂಡಂತಹ ಪವಿತ್ರವಾದ ನೆಲ ಈ ಭೂಭಾಗ. ರಾಮದೇವರು ಕೃಷ್ಣ ಮನಸ್ಸು ಮಾಡಿದ್ರೆ ಆಫ್ರಿಕಾ ಒಳಗೋ ಅಮೇರಿಕಾ ಒಳಗೋ ಹುಟ್ಟಬಹುದಿತ್ತು. ದೇವರು ತನ್ನ ಅವತಾರದ ಲೀಲೆಯನ್ನ ತೋರಿಸ್ಲಿಕ್ಕಾಗಿ ಆಯ್ಕೆ ಮಾಡಿಕೊಂಡ ಪವಿತ್ರವಾದ ನೆಲ ಈ ಭೂಭಾಗ. ಜಗದ್ಗುರು ಮಧ್ವಾಚಾರ್ಯರು ಸತ್ಯಲೋಕೇಶ್ವರರು ಅವರು ಸಾಧನೆಗಾಗಿ ಆಯ್ಕೆ ಮಾಡಿಕೊಂಡ ನೆಲ ಈ ಕರ್ನಾಟಕದ ಉಡುಪಿಯ ಕ್ಷೇತ್ರ, ಪಾಜಕ ಕ್ಷೇತ್ರ. ಮಂತ್ರಾಲಯ ಪ್ರಭುಗಳು, ರಘೋತ್ತಮರು, ವ್ಯಾಸರಾಜರು, ವಾದಿರಾಜರಂತ ಮಹಾನುಭಾವರು ಕಾರ್ಯ ಸಾಧನೆಗಾಗಿ ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಭಾರತದ ಈ ಪವಿತ್ರವಾದ ನೆಲ. ಅದಕ್ಕಾಗಿಯೇ ನಾರದರು ಎಲ್ಲಾ ಲೋಕ ಸುತ್ತಕೊಂಡು ಈ ಭೂಲೋಕಕ್ಕೆ ಬಂದರು. ಈ ಭೂಲೋಕದಲ್ಲಿಯೂ ಕೂಡ ಎಲ್ಲ ಪವಿತ್ರವಾದ ಕ್ಷೇತ್ರಗಳು ಎಲ್ಲ ಕಡೆ ಹೋದರು. ಅವ್ರಿಗೇನು ಮನಸ್ಸಿಗೆ ಸಂತೋಷ ಆಗಲಿಲ್ಲ. ಅವ್ರೇನು ಅನ್ಕೊಂಡು ಬಂದಿದ್ರು, ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ರು, ತುಂಬ ಸಾಧನೆ ನಡೀತಾ ಇದೆ ಕರ್ಮ ಭೂಮಿಯಲ್ಲಿ ಅಂತ ಬಂದರು. ಅಂಥ ಸಾಧನೆ ಎಲ್ಲಿ ನಡೀತದೆ? ಸತ್ಯಂ ನಾಸ್ತಿ ತಪಂ ನಾಸ್ತಿ ದಯಾ ದಾನಂ ನ ವಿದ್ಯತೆ. ಎಲ್ಲಿ ಸತ್ಯ ಇಲ್ಲ, ತಪಸ್ಸು ಅಲ್ಲ. ನಾರದರು ಬಂದಾಗಲೇ ಇರಲಿಲ್ಲಂತೆ, ಈಗ ಎಲ್ಲಿ ತರೋದ್ರಿ?
ಅಲ್ಲ, ನಾರದರು ಬಂದು ಎಲ್ಲಿ ಬೆಂಗಳೂರಿಗೆ ಬರಲಿಲ್ಲ ಅವರು. ಕಾಶಿ, ರಾಮೇಶ್ವರ, ಹರಿದ್ವಾರ, ಎಲ್ಲೆಲ್ಲಿ ಪವಿತ್ರ ಕ್ಷೇತ್ರಗಳು ಅಂತೀವಿ ಅಲ್ಲಿಗೆ ಬಂದಿದ್ದರು. ಅಲ್ಲಿಯೇ ಎಲ್ಲೂ ಸತ್ಯ ಇಲ್ಲ, ತಪಸ್ಸಿಲ್ಲ, ಬರೀ ಮೋಸ ವಂಚನೆ. ಆಗಿನ್ನೂ ಕಲಿಯುಗ ಆರಂಭ ಆಗಿ ಕೇವಲ 200 ವರ್ಷ ಆಗಿತ್ತು. ಆಗ್ಲೇ ಆಗಿರ್ಬೇಕಾದ್ರೆ ಈಗ 5000 ವರ್ಷ ಇನ್ನೆಷ್ಟು ಇಂಪ್ರೂವ್ ಆಗಿರಬೇಡ. ಸುಳ್ಳು ಹೇಳೋದ್ರೊಳಗೆ, ಮೋಸ ಮಾಡೋದ್ರೊಳಗೆ, ಅನ್ಯಾಯ ಮಾಡೋದ್ರೊಳಗೆ. ಎಷ್ಟೋ ಬಾರಿ ನಾವು ಬೆಳೆದದ್ದಲ್ಲ, ನಮ್ಮ ಜೊತೆಗೆ ನಮ್ಮ ದುರ್ಬುದ್ಧಿ ನಮಗಿಂತೂ ಬೆಳೆದು ಬಿಡುತ್ತೆ. ನಾವು ಅಷ್ಟೇ ಇರ್ತೀವಿ ಒಮ್ಮೊಮ್ಮೆ, ಆದರೆ ನಮ್ಮ ದುರ್ಬುದ್ಧಿ ನಮಗೆ ಗೊತ್ತಾಗದ ಹಾಗೆ ನಮಗಿಂತೂ ದೊಡ್ಡದಾಗಿ ಬೆಳೆದು. ನಾರದರಿಗೆ ತುಂಬ ಬೇಜಾರಾಯಿತು, ನಾ ಯಾಕಾದ್ರೂ ಬಂದಪ್ಪ ಈ ಭೂಲೋಕಕ್ಕೆ ಅಂತ. ಕಡೆಗೆ ಹೊರಟವರಿಗೆ ಒಂದು ಫ್ಲಾಶ್ ಆಯಿತು, ಇದ್ರ ಹಿಂದಿನ ಯುಗ ದ್ವಾಪರ ಯುಗ, ಭಗವಂತ ಅವತಾರ ಮಾಡಿದಿಲ್ಲೇ ಕೃಷ್ಣನಾಗಿ ಯಮುನಾ ತೀರ ವಿಹಾರಿ ಅಲ್ವಾ. ಹಾಗಾದ್ರೆ ಯಮುನಾ ನದಿ ತೀರಕ್ಕೆ ಹೋಗೋಣ, ಅಲ್ಲಿ ಏನಾದರೂ ಸ್ವಲ್ಪ ಭಕ್ತಿ ಗಿಕ್ತಿ, ದೇವರು ಧರ್ಮ ಆಚಾರ ಉಳಿದಿದೆಯಾ ನೋಡೋಣ ಅಂತ ಯಮುನಾ ನದಿ ತೀರಕ್ಕೆ ನಾರದರು ಬಂತು. ಅಲ್ಲೊಂದು ವಿಚಿತ್ರ ಸನ್ನಿವೇಶ. ಅಲ್ಲಿ ಒಬ್ಬ ಹೆಣ್ಣು ಮಗಳು ತುಂಬಾ ಸುಂದರಿ ಹೋ ಅಂತ ಅಳ್ತಾ ಇದ್ದಾಳೆ. ಯಾರಾದ್ರೂ ನನ್ನ ಕಾಪಾಡಿ ಅಂತ ರೋದನ ಮಾಡ್ತಾ ಇದ್ದಾಳೆ. ನಾರದರಿಗೆ ಮನಸ್ಸು ಕರಗಿ ಅದು ಹೆಣ್ಣು ಧ್ವನಿ ಅಳ್ತಾ ಇದ್ದಾಳೆ. ಯಾರು ಅಂತ ಹೀಗೆ ನೋಡಿದ್ರೆ ಅವಳ ಈ ಕೆಳಗಳಲ್ಲಿ 2 ಪಕ್ಕದಲ್ಲಿ ಇಬ್ಬರು ವೃದ್ಧರು, ಸುಮಾರು ಒಂದು 98 ಭಾಗ ಸತ್ತಿದ್ದಾರೆ. 2% ಅಷ್ಟೊಂದು ಸರ್ಟಿಫಿಕೇಟ್ ಕೊಟ್ಟರೆ ಆಯ್ತು, ಅಷ್ಟೇ ಉಳಿದಿರುತ್ತೆ ಜೀವ. ಅಂತಹ ವೃದ್ಧರಾದ ಇಬ್ಬರ ನಡುವೆ ಒಬ್ಬ ತರುಣಿ ಅಳ್ತಾ ಇದ್ದಾಳೆ. ನಾರದರು ಆ ಮಾರ್ಗದಲ್ಲಿ ಹೊರಟಾಗ ನಾರದರನ್ನ ಅವಳು ಕರೆದು ತಡೆದು ನಿಲ್ಲಿಸಿ ಕೇಳ್ತಾ ಇದ್ದಾಳೆ, ಸ್ವಾಮಿ ತಾವು ಸ್ವಲ್ಪ ನಿಲ್ಲಿ. ನಿಮ್ಮ ಆಗಮನ, ನಿಮ್ಮ ಮೇಲೆ ಬೀಸಿ ಬಂದ ಗಾಳಿ ನನಗೆ ಸೋಕಿದ್ದಕ್ಕೆ ನನಗೇನೋ ಒಂದು ಆನಂದ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ನೀವು ನನ್ನ ದುಃಖವನ್ನು ದೂರ ಮಾಡಲಿಕ್ಕೆ ಯೋಗ್ಯರು ಅಂತ ಅನ್ನಿಸ್ತಾ ಇದೆ. ದಯಮಾಡಿ ನನ್ನನ್ನು ದುಃಖದಿಂದ ಪಾರು ಮಾಡಿ. ನಾರದರು ಕೇಳಿದ್ರು, ಏನಮ್ಮ ನಿಂದೇನು ದುಃಖ, ಯಾರು ನೀನು? ಅವಳಂದು, ನನ್ನ ಹೆಸರು ಭಕ್ತಿ ದೇವಿ. ಜನ ಭಕ್ತಿ ಅಂತ ಕರೀತಾರಲ್ಲ, ಅದರ ಅಭಿಮಾನಿ ದೇವತೆ ನಾನು. ಉತ್ಪನ್ನೇ ದ್ರಾವಿಡೆ ಸಾಹಂ ವೃತ್ತಿಂ ಕರ್ನಾಟಕೆ ಗತಾ. ನಾನು ಹುಟ್ಟಿದ್ದು ದ್ರಾವಿಡ ದೇಶದಲ್ಲಿ, ಬೆಳೆದದ್ದು ಕರ್ನಾಟಕದಲ್ಲಿ ಅಂತ. ಹುಟ್ಟಿದ್ದು ತಮಿಳುನಾಡು ಕಡೆ. ನೋಡಿ, ಅಲ್ಲಿ ಹುಟ್ಟಿದ್ದು ಅನ್ಲಿಕ್ಕೆ ಸಾಕ್ಷಿ ತಮಿಳುನಾಡಿನ ದೇವಸ್ಥಾನಗಳು. ಭಕ್ತಿ ಇಲ್ಲದೆ ದುಡ್ಡಿಗಾಗಿ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲ ಬೃಹದೇಶ್ವರ ಟೆಂಪಲ್ ತಂಜಾವೂರು ನೋಡಿರ್ಬೋದು, ಅದರ ನೆರಳು ಭೂಮಿ ಮೇಲೆ ಬೀಳೋಲ್ಲ ಅಂತ ಅದ್ಭುತವಾದ ಟೆಕ್ನಾಲಜಿ. ಆ ಎತ್ತರದ ಗೋಪುರಕ್ಕೆ ಆಗಿನ ಕಾಲದಲ್ಲಿ ಯಾವುದೇ ಕ್ರೇನ್ ಗೇನ್ ಇಲ್ಲದೆ ಕೂಡ ಅಷ್ಟು ಎತ್ತರದ ಕಲ್ಲುಗಳನ್ನ ನಿಲ್ಲಿಸಿ ಕಟ್ಟಿದ್ದಾರೆ. ಎಂಥ ಅದ್ಭುತವಾದ ಸಾವಿರ ಕಲ್ಲುಗಳ ಮಂಟಪಗಳಿದೆ. ಈ ಬೆಂಗಳೂರಿಂದ ಹೋದವರಿಗೆ ದೇವಸ್ಥಾನ ಪ್ರದಕ್ಷಿಣೆ ಮಾಡಲಿಕ್ಕೂ ಒಂದು ಸ್ಕೂಟ್ರೇ ಬೇಕಲ್ಲಿ. ಅಷ್ಟು ದೊಡ್ಡ ದೇವಸ್ಥಾನ, ಒಳಗೋಟ್ರೊಳಗೆ ಅರ್ಧ ಗಂಟೆ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ದೇವಸ್ಥಾನ. ಭಕ್ತಿ ಇಲ್ಲದಿದ್ರೆ ನೀವು ದೇವಸ್ಥಾನ ಕಟ್ಟಲಿಕ್ಕೆ, ಭಕ್ತಿ ಹುಟ್ಟಿದ್ದೇ ಅಲ್ಲಿ. ಆದರೆ ವೃದ್ಧಿಯೇ ಆಗಿದ್ದು ಕರ್ನಾಟಕದಲ್ಲಿ. ಯಾಕಂದ್ರೆ ಭಕ್ತಿ ದೇವಿಯನ್ನ ಎಲ್ಲರ ಮನೆ ಬಾಗಿಲಿಗೆ ತಲುಪಿಸಿದ ಮಹಾನುಭಾವರು ಮಧ್ವರು. ಅದರಂತೆ ಎಲ್ಲ ಹರಿದಾಸರು, ಪುರಂದರದಾಸರು, ವಿಜಯದಾಸರು, ಜಗನ್ನಾಥದಾಸರು, ಗೋಪಾಲದಾಸರು, ಪ್ರಾಣೇಶ್ವರ, ಇವರು ಎಲ್ಲ ಕರ್ನಾಟಕದವರೇ. ಅದೇ ಒಂದು ಖುಷಿ. ಭಕ್ತಿಯಿಂದ ಭಗವಂತನ ಗುಣಗಾನ ಮಾಡಿ ಎಲ್ಲರ ಮನೆ ಬಾಗಿಲಿಗೆ ಭಗವಂತನ ನುಡಿಗಳನ್ನ ಹಂಚಿದ ಮಹಾನುಭಾವರು. ಭಕ್ತಿ ದೇವಿಗೆ ಎಲ್ಲ ರೀತಿಯಿಂದ ನೋಡಿ, ಕನ್ನಡದ ಸಾಹಿತ್ಯಕ್ಕೆ 4,75,000 ಕೃತಿಯನ್ನು ಕೊಟ್ಟ ಮತ್ತೊಬ್ಬ ಕೃತಿಕಾರರನ್ನ ಈ ಜಗತ್ತು ಕಂಡಿಲ್ಲ ಅಂತವರು ಪುರಂದರದಾಸರು. 4,75,000 ಕೃತಿಗಳು, ಪದ ಕೊರತೆ 5 ಲಕ್ಷ ಪದ ಪದ್ಯಗಳನ್ನು ಮಾಡಿದ ಮಹಾನುಭಾವರು.
ಕನ್ನಡದಲ್ಲಿ ಆ ಭಕ್ತಿಯ ಸ್ತುತಿಯನ್ನು ಮಾಡಿದ್ದು ಮಾಡಬಾರದು. ಹಾಗಾಗಿ ಅವಳು ಸರ್ವಾವಯವ ಸಂಪೂರ್ಣದಿಂದ ಬೆಳೆದದ್ದು ಈ ಕರ್ನಾಟಕದಲ್ಲಿ. ನಾರದರು ಕೇಳಿದ್ರು, ಆಯ್ತಮ್ಮ ಇವರೇ ನಿಮ್ಮ ತಾತ ಮುತ್ತಾತನ? ಅಯ್ಯೋ ತಾತ ಮುತ್ತಾತ ಅನ್ಬೇಡಿ, ಅವನು ನಮ್ಮ ದೊಡ್ಡ ಮಗ, ಇವನು ನಮ್ಮ ಚಿಕ್ಕ ಮಗ. ಅಲ್ಲ ನೀನ್ ಯಾಕೆ ಅಳ್ತಾ ಇದೀಯ? ಅದಕ್ಕೆ ಅಳ್ತಾ ಇರೋದು. ಒಂದು ಸಾಮಾನ್ಯವಾಗಿ ಜಗತ್ತಲ್ಲಿ ಮಕ್ಕಳು ಯಂಗಾಗಿರ್ತಾರೆ, ಅಪ್ಪ ಅಮ್ಮ ಓಲ್ಡ್ ಆಗಿರ್ತಾರಲ್ಲ. ನಮ್ಮನೇಲಿ ಉಲ್ಟ. ನಮ್ಮನೇಲಿ ನಾನು ತಾಯಿ ಯಂಗಾಗಿದ್ದೇನೆ, ನನ್ನ ಮಗ ದೊಡ್ಡ ಮಗ ಈತ ಜ್ಞಾನ, ಈ ಮಗನ ಹೆಸರು ವೈರಾಗ್ಯ. ಜ್ಞಾನ ವೈರಾಗ್ಯದ ನನ್ನ ಮಕ್ಕಳು ಮುದುಕರಾಗಿದ್ದಾರೆ. ಏನು ಮಾಡಲಿ? ಮಕ್ಕಳು ಮುದಿ ಮಕ್ಕಳು ಹಿಡ್ಕೊಂಡು ಎಲ್ಲಿ ಹೋಗ್ಲಿ? ಹೇಳಕ್ಕಾಗಲ್ಲ, ಕೂಡಕ್ಕಾಗಲ್ಲ. ಏನಾದ್ರೂ ಮಾಡಿ ಇವರನ್ನ ಎಬ್ಬಿಸ್ರಿ, ಇವರನ್ನ ಉದ್ಧಾರ ಮಾಡಿ. ನಾರದರು ಕಣ್ಮುಚ್ಚಿ ಅಂದ್ರಂತೆ, ನೋಡಮ್ಮ ಇದು ಕಲಿಕಾಲ ಬಂದಾಯ್ತು, 200 ವರ್ಷ ಆಗೋಯ್ತು. ಈ ಕಾಲದಲ್ಲಿ ಜ್ಞಾನ ವೈರಾಗ್ಯಕ್ಕೆ ಕಾಲ ದೋಷದಿಂದ ಮುದಿತನ ಬಂದ್ಬಿಡುತ್ತೆ. ಭಕ್ತಿ ಚೂರು ಉಳ್ಕೊಂಡಿರುತ್ತೆ, ಜ್ಞಾನ ಇಲ್ಲ, ವೈರಾಗ್ಯ. ಇದು ಕಾಲದ ಪ್ರಭಾವ, ಏನು ಮಾಡ್ಲಿಕ್ಕಾಗಲ್ಲ ಅಲ್ವಾ? ಈ 70 ಆದವರು 80 ಆದವರು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ತಲೆ ಕೂದಲು ಯಾಕೋ ಬೆಳ್ಳಗಾಗ್ತಿದೆ, ಏನಾದ್ರೂ ಏನ್ ಮಾಡೋಕ್ಕಾಗತ್ರಿ? ಕಾಲದ ಪ್ರಭಾವ. ಬೇಕಾದ್ರೆ ಪೇಂಟ್ ಹಚ್ಕೋಬಹುದು, ಆಮೇಲೆ ಮಾನಸ ಮತ್ತದು ಇಷ್ಟು ಮಂದಿ ಕಲರ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಕಾಲದ ಪ್ರಭಾವಕ್ಕೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಹೊಟ್ಟೆ ನೋವು ಅಂದ್ರೆ ಬೇಕಾದ್ರೆ ಮಾತ್ರೆ ಕೊಡ್ಬೋದ್ರಿ, ಹೊಟ್ಟೆ ಕಿಚ್ಚಂದ್ರೆ ಏನ್ ಮಾಡ್ಬೇಕು? ಪಕ್ಕದ ಮನೆಯವ್ರ ಮೇಲಿನ ಮೇಲೆ ಮನೆ ಕಟ್ತಾ ಇದ್ದಾನೆ, ತಡ್ಕೊಳಕ್ಕಾಗಿಲ್ಲ, ಒಂದು ಮಾತ್ರೆ ಕೊಡಿ ಅಂದ್ರೆ ಏನ್ ಕೊಡಕ್ಕಾಗತ್ತೆ? ಅದೇನು ಕಾಲದ ಪ್ರಭಾವ, ಏನು ಮಾಡ್ಲಿಕ್ಕಾಗಲ್ಲ. ನಿನ್ನ ಮಕ್ಕಳು ಕಾಲದ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಅಳೋದು ಬಿಡು, ದೇವರ ಪ್ರಾರ್ಥನೆ ಮಾಡು. ಭಕ್ತಿ ದೇವಿ ಅಂದ್ರೂ ನೀವೆಲ್ಲ ಹಾಗನ್ಬೇಡಿ. ಏನಾದ್ರೂ ಮಾಡಿ ನನ್ನ ಮಕ್ಕಳು ಹೇಳ್ಬೇಕು, ಜ್ಞಾನ ವೈರಾಗ್ಯ. ಅದಕ್ಕೆ ನಾರದ್ರು ಏನ್ ಮಾಡಿದ್ರು, ನೋಡೋಣ ಹೇಳ್ತಾರೇನೋ ಅಂತ ಹೇಳಿ ಅವರಿಬ್ಬರು ಮುಂದೆ ಗಟ್ಟಿ ಪಾರಾಯಣ ಮಾಡಿದ್ರು. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ವೇದ, ಪುರಾಣ. ಅಳ್ಳಾಡ್ಲಿಲ್ಲ. ಕೆಲವರು ಆ ಹೇಳುವಾಗಲೇ ಒಳ್ಳೆ ನಿದ್ದೆ ಬರುತ್ತೆ ಅವ್ರಿಗೆ. ಇನ್ನು ಕೇಳ್ತಾ ಕೇಳ್ತಾ ಬೇಕಾದ್ರೂ ನಿದ್ದೆ ಮಾಡ್ತಾರೆ. ಅವನ್ನೇನು ಮಾಡೋಕ್ಕಾಗಲ್ಲ ರೀ, ಸ್ವಭಾವ. ಕೆಲವರಿಗೆ ಕಾಲದ ಪ್ರಭಾವ ಮತ್ತು ಸ್ವಭಾವ ಹೇಳಿಸ್ಲಿಕ್ಕಾಗಲ್ಲ. ನಿಮ್ಮ ಮಕ್ಕಳು ಏನಾದರೂ ಮಾಡಿ ನನ್ನ ಮರಿಬೇಡಿ ಅಂತ ಇಷ್ಟಂದು. ಅವ್ರಿಗೂ ನಾರದ್ರಿಗೆ ಅದೇ ಯೋಚನೆ, ಏನು ಮಾಡ್ಬೇಕು ಅಂದ್ಕೊಂಡೆ ಅವರು ಪ್ರಯಾಣ ಮುಂದುವರೆಸಿದ್ರು. ಅವರಿಗೆ ಅಶರೀರವಾಗಿ ಕೇಳಿಸ್ತು. ನಾರದ, ಎಷ್ಟು ಯೋಚನೆ ಮಾಡ್ತೀಯ? ಒಂದು ಕೆಲಸ ಮಾಡು, ಆ ಜ್ಞಾನ ವೈರಾಗ್ಯರು ಮತ್ತೆ ಹೇಳ್ಬೇಕಂತಾದ್ರೆ, ಹೆಂಗಾಗಬೇಕಂತಾದ್ರೆ ಅವರ ಸಲುವಾಗಿ ನೀನು ಸತ್ಕರ್ಮವನ್ನ ಮಾಡು ಅಂತ ಅಶರೀರವಾಣಿ. ಮತ್ತೆ ಅಶರೀರವಾಣಿ ಹೇಳಿತು, ಸತ್ಕರ್ಮ ಅಂದ್ರೆ ನಿಂಗೇನ್ ತೋಚತ್ತೋ ಆ ಒಳ್ಳೆ ಕೆಲಸ ಮಾಡೋದಲ್ಲ. ಸತ್ಕರ್ಮ ಅಂದ್ರೆ ಏನು ಅಂತ ದೊಡ್ಡವರು ಕೇಳಿ ತಿಳಿದು ಮಾಡುವುದು. ನಾರದರಿಗೆ ಹೇಳ್ತಾ ಇದ್ರು. ನಾರದರು ಅವತ್ತಿಂದ ತಮ್ಮ ದಾರಿಲಿ ಯಾರೇ ದೊಡ್ಡವರು ಸಿಕ್ಕರು, ನಮಸ್ಕಾರ ಆಚಾರ್ಯ, ಸತ್ಕರ್ಮ ಏನು ಅಂತ ಕೇಳ್ತಿದ್ರು. ಆ ಆಚಾರ ನಾರದರು ನೋಡಿ ಹೇಳೋರು, ಊರೆಲ್ಲ ತಿರುಗೋ ಆಚಾರ ನೀವು, ನಮ್ಮನ್ನೇ ಕೇಳ್ತಿರಲ್ಲ, ನಮ್ಗೆ ಹೆಂಗ್ ಗೊತ್ತು ಅಂದ್ರಿ. ಇನ್ ಕೆಲವರು ನಮ್ಮ ಗುರುಗಳನ್ನ ಕೇಳಿ ಹೇಳ್ತೀನಿ ಇನ್ನೋರು, ಇನ್ ಕೆಲವರು ಪುಸ್ತಕ ನೋಡಿ ಹೇಳ್ತೀವಿ ಇಂದು, ನಾಡಿದ್ದು ಮೆಸೇಜ್ ಮಾಡ್ತೀನಿ ಅಂತ ಕೆಲವರು. ಹಿಂಗೆಲ್ಲ ಏನೋ ಒಟ್ಟು ಯಾರು ಸತ್ಕರ್ಮ ಅಂದ್ರೆ ಏನು ಹೇಳಿ. ಹಾಗೆ ಸಂಚಾರ ಮಾಡ್ತಾ 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 ನಾರದರು ಬದರಿಗೆ ಬಂದರು. ಬದರಿಗೆ ಬಂದಾಗ ಸತ್ಸಂಗಕ್ಕೋಸ್ಕರವಾಗಿ 4 ಜನ ಗುಂಪಾಗಿ ಕೂತಿದ್ರು. ಬ್ರಹ್ಮದೇವರ ಮಕ್ಕಳು ಸನಕ, ಸನಂದನ, ಸನತ್ ಕುಮಾರ, ಸನಾತನ ಅಥವಾ ಸನತ್ ಸುಜಾತ, 4 ಜನ. ಅವರಲ್ಲಿ ನಾರದರು ನಮಸ್ಕಾರ ಮಾಡಿ ಕೇಳ್ತಾರೆ, ಸತ್ಕರ್ಮ ಅಂದ್ರೇನು ಸನತ್ ಕುಮಾರರೇ ಅಂತ ಸನತ್ ಕುಮಾರರನ್ನ ಪ್ರಶ್ನೆ ಮಾಡಿದರು. ಸನತ್ ಕುಮಾರ್ ಹೇಳಿದ್ರು, ಸತ್ಕರ್ಮ ಸೂಚಕೋ ನಾಮ. ಸತ್ಕರ್ಮ ಅಂದ್ರೆ ಮತ್ತೆ ಯಾವುದಿಲ್ಲ, ಶ್ರೀಮದ್ ಭಾಗವತವೇ ಸತ್ಕರ್ಮ. ಅದನ್ನ ಹೇಳಿಸಿದ್ರೆ, ಅದನ್ನ ಕೇಳ್ತಾ ಭಾಗವತದಲ್ಲಿ ಮುಖ್ಯವಾಗಿ ಪ್ರತಿಪಾದಿಸಲ್ಪಟ್ಟ ವಿಷಯ ಭಗವಂತನ ನಾಮದ ಮಹಿಮೆ. ದೇವರ ನಾಮದ ಮಹಿಮೆಯನ್ನು ತಿಳಿದು ಆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ನೀವು ಏನು ಮಾಡಿದ್ರೆ ಅದೆಲ್ಲ ಸತ್ಕರ್ಮ.
ದೇವರ ನೆನಪಿಲ್ಲದೆ ಏನು ಮಾಡಿದರೂ ಅದೆಲ್ಲ ದುಷ್ಟ ಕರ್ಮ. ಹಾಗಾದರೆ ಆ ಭಾಗವತ ನೀವೇ ಮಾಡಿ ಅಂತ ನಾರದರು ಸನತ್ ಕುಮಾರರನ್ನು ಕರ್ಕೊಂಡು ಹರಿದ್ವಾರಕ್ಕೆ ಹೋದರು. ಅಲ್ಲಿ ಆನಂದ ತಟಾಕ ಅಂತ ಅಲ್ಲಿ ಸನತ್ ಕುಮಾರರು ಭಾಗವತ ಪ್ರವಚನ ಮಾಡುವಾಗ ನೋಡಿ, ಪ್ರವಚನ ಮಾಡಿದ್ದು ಗಂಗಾ ನದಿ ತೀರದಲ್ಲಿ. ಆ ಪ್ರವಚನದ ಪ್ರಭಾವ ಯಮುನಾ ನದಿ ತೀರದಲ್ಲಿ ಮಲಗಿದ ಹುಡುಗರಿಗೆ ಎಚ್ಚರಿಕೆ ಆಯಿತು. ಅವರಿಗೆ ತಾರುಣ್ಯ ಬಂತಂತೆ. ತಾರುಣ್ಯ ಬಂದು ಆ ಎರಡು ಮಕ್ಕಳು, ಪುಟ್ಟ ಪುಟ್ಟ ಮುದ್ದಾದ ಮಕ್ಕಳನ್ನ ಹಿಡಿದು ಭಕ್ತಿ ದೇವಿ ಆ ಶಬ್ದವನ್ನು ಕೇಳ್ತಾ ಕೇಳ್ತಾ ಯಮುನೆಯಿಂದ ಗಂಗಾ ನದಿ ತೀರಕ್ಕೆ ಬಂದ. ಭಾರಿ ದೊಡ್ಡ ಸಭೆ. ಆ ಮಕ್ಕಳು ಬರುವಾಗಲೇ ರಾಮ ಗೋವಿಂದ ಹರೇ ಕೃಷ್ಣ ಮುಕುಂದ ಮುರಾರೇ ಅಚ್ಯುತ ಅನಂತ ಅಂತ ಪುಟ್ಟ ಪುಟ್ಟ ಮಕ್ಕಳು ಭಗವಂತನ ನಾಮ ಸಂಕೀರ್ತನ ಮಾಡ್ತಾ ತಾಳ ಹಾಕ್ತಾ ಬರ್ತಾ ಇದ್ರೆ ಆ ತಾಯಿ ಭಕ್ತಿ ದೇವಿ ನರ್ತನ ಮಾಡ್ತಾ ಇದ್ದಾಳೆ. ಪುರಾಣ ಕೂತವ್ರಿಗೆಲ್ಲ ಕಷ್ಟಕ್ಕೆ ಬಂತು. ಇದ್ಯಾರು ಮಧ್ಯದಲ್ಲಿ ಡ್ಯಾನ್ಸ್ ಮಾಡೋರು ಯಾರು, ಈ ಹಾಡು ಹೇಳೋ ಮಕ್ಕಳು ಯಾರು ಅಂಥೇಳಿ ಆ ಮಕ್ಕಳು, ಮುದ್ದಾದ ಮಕ್ಕಳನ್ನ, ಅವರ ತಾಯಿಯನ್ನೆಲ್ಲ ನೋಡುವಾಗ ಆ ತಾಯಿ ಬಂದು ಸೀದಾ ಈ ಫ್ರಂಟ್ ರೋನಲ್ಲಿ ಕೂತಿದ್ರು ನಾರದರು. ಅವರಿಗೆ ನಮಸ್ಕಾರ ಮಾಡಿ, ನಾರದರೆ ನನ್ನ ಪರಿಚಯ ಆಯ್ತಾ? ನಾರದರಮ್ಮ. ಯಾರು ನೀನು? ಅದೇ ನಾನು ನಿಮ್ಗೆ ಸಿಕ್ಕಿದ್ನಲ್ಲ ಯಮುನಾ ನದಿ ತೀರದಲ್ಲಿ, ಭಕ್ತಿ ದೇವಿ ನಾನೇ ಅಂತ ಹೇಳಿದ್ರು. ನನ್ನ ಮಕ್ಕಳು ಮುದುಕರನ್ನು ತೋರಿಸಿದ್ನಲ್ಲ ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಹೇಗಿದ್ದಾರೆ, ಜ್ಞಾನ ಮತ್ತು ವೈರಾಗ್ಯ ಸೌಂದರ್ಯದಿಂದ ಕೂಡಿದ ಎರಡು ಮಕ್ಕಳನ್ನು ತೋರಿಸಿದಾಗ ನಾರದರಂದರು, ಅಮ್ಮ ಇನ್ಮೇಲೆ ಈ ಮಕ್ಕಳನ್ನು ಕರ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಬೇಡ, ಸುಮ್ಮನೆ ಊರೂರು ಅಲ್ದು ಮುಪ್ಪಾಗಬೇಡ, ಮುದುಕತನ ಬರೋದು ಬೇಡ, ನಿನಗೆ ಫ್ರೀಯಾಗಿ ಕೊಡ್ತೇನೆ, ಮನೆ ಕೊಡ್ತೇನೆ, ನೀರು ಕೊಡ್ತೇನೆ, ಎಲ್ಲ ಫ್ರೀಯಾಗಿ ಕೊಡ್ತೇನೆ ಅಂತೆಲ್ಲ ಸುಳ್ಳು ಹೇಳಿ ಏನು ಕೊಡಲಿಲ್ಲ. ನಾರದ್ರು ಹೇಳಿದ್ರು ಎಲ್ಲ ಫ್ರೀ ಕೊಡ್ತೇನೆ, ಎಲ್ಲ ಫ್ರೀ, ನೀ ಅಲ್ಲಿ ವಾಸ ಮಾಡ್ಕೊಂಡಿದ್ಬಿಡು. ಯಾರು ಭಾಗವತ ಕೇಳ್ತೇನೆ ಅಂತ ಕೊಡ್ತಾರೆ ಹೇ ಭಕ್ತಿ ದೇವಿ, ಅವರ ಹೃದಯವೇ ನಿನ್ನ ಮನೆ. ನಿನ್ನ ಇಬ್ಬರು ಮಕ್ಕಳು ಜ್ಞಾನ ಮತ್ತು ವೈರಾಗ್ಯದ ಮಕ್ಕಳೊಂದಿಗೆ ಅವರ ಹೃದಯ ಅನ್ನುವ ಮನೆಯಲ್ಲಿ ಭಕ್ತಿ ದೇವಿ ನೀನು ವಾಸ ಮಾಡು ಅಂತ ನಾರದರು ಆ ಭಕ್ತಿ ದೇವಿಗೆ ಆಜ್ಞೆ ಮಾಡಿದ ಮೇಲೆ ಭಕ್ತಿ ದೇವಿ ಅಂದಿನಿಂದ ಭಗವಂತನ ಕಥಾಶ್ರವಣ ಮಾಡುವಂತಹ ಸಜ್ಜನರ ಹೃದಯವನ್ನೇ ತನ್ನ ಮನೆಯನ್ನಾಗಿ ಮಾಡ್ಕೊಂಡು, ಪರ್ಮನೆಂಟ್ ಮನೆ ಮಾಡಿಕೊಂಡು, ಮಕ್ಕಳ ಜೊತೆಯಲ್ಲಿ ಜ್ಞಾನ ವೈರಾಗ್ಯದ ಜೊತೆಯಲ್ಲಿ ಭಕ್ತಿ ದೇವಿ ತಾನು ನೆಲೆಸದ್ದು. ಇಂಥ ಭಕ್ತಿ ದೇವಿಯಿಂದ ಯುಕ್ತರಾದವರು ಮಾತ್ರ ಭಗವಂತನನ್ನು ಹೊಂದಬಹುದು. ಇಂಥ ಭಕ್ತಿ ದೇವಿ ಇದು ಭಾಗವತದ ಒಂದು ಕಥೆಯಾದರೆ, ಇದರ ವಿಸ್ತೃತ ರೂಪ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರ ಸಂದೇಶದ ಮುಖಾಂತರವಾಗಿ ಬರುವಂಥದ್ದು. ಇಡೀ ಕುಟುಂಬ ದೇವರಿಲ್ಲ ಅನ್ನುವ ಕುಟುಂಬ, ಅದರ ಒಳಗೆ ದೇವರಿದ್ದಾನೆ ಎನ್ನುವ ಮಗ ಹುಟ್ಟಿದ್ದಾನೆ, ಮುದ್ದು ಮುಖದ ಪ್ರಹ್ಲಾದ. ಅಪ್ಪನಿಗೆ ಮಗನಿಗೆ ಭಾರಿ ವೈರತ್ವ. ಅದು ಅಪ್ಪ ಮಗ ಜಗಳ ಅಲ್ಲ, ಹರಿಭಕ್ತ ಹರಿದ್ವೇಷಿ ಇಬ್ಬರೇ. ಜಗತ್ತಲ್ಲಿ ಎರಡೇ ಜಾತಿ, ಒಂದು ಭಕ್ತರ ಜಾತಿ, ಇನ್ನೊಂದು ದ್ವೇಷಿಗಳ ಜಾತಿ. ಹರಿಭಕ್ತ ಪ್ರಹ್ಲಾದ, ಹರಿದ್ವೇಷಿ ಹಿರಣ್ಯಕಶ್ಯಪ. ದೇವರಿದ್ದಾನೆ ಎನ್ನುವವ ಒಬ್ಬ, ದೇವರೇ ಇಲ್ಲ ಅನ್ನುವವ ಇನ್ನೊಬ್ಬ. ಇವರಿಬ್ಬರಿಗೆ ಭಾರಿ ಕಡೆಗೆ ಏನಾದರೂ ಮಾಡಿ ಮಗನೇ ಬೇಡ, ಇಂಥ ಮಗ ನಂದು ಬೇಡ. ಕಡೆಗೆ ಮೇಷ್ಟ್ರೆಲ್ಲ ಹೇಳಿದ್ರು, ಪುಟ್ಟ ಮಕ್ಕಳು ಏನೋ ಅವು ತಲೆ ತೋಚಿದ್ದು ಮಾಡ್ತಿರುತ್ತೆ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಮಕ್ಕಳು ಮಾಡುವ ಯಾವುದಕ್ಕೂ ತಂದೆ ತಾಯಿಗಳು ಅತಿಯಾಗಿ ಹಚ್ಕೊಳ್ಬಾರ್ದು. ತಂದೆ ಸಂಧ್ಯಾ ವಂದನೆ ಕೂತು ಮುದ್ರೆಗುಚ್ಚನ ಹಚ್ಕೊಳ್ತಿದ್ರೆ ಈ 3 ವರ್ಷದ 4 ವರ್ಷದ 5 ವರ್ಷದ ಪುಟ್ಟ ಪುಟ್ಟ ಮಕ್ಕಳು ಮುಖೇನು ಮುಂಜೆ ಆಗಿರಲ್ಲ, ಅವು 2 ಪಾತ್ರೆ ಇಟ್ಕೊಂಡ್ಬಿಟ್ಟು ಗೋಪಚಾರ ತಗೊಂಡು ಎಲ್ಲೊಂದ್ರಲ್ಲಿ ಬಿಡಲ್ಲ ನಾಮ ಹಾಕಿ ಕೂತ್ಬಿಟ್ಟು ಅವರಪ್ಪಂಗೆ ಭಾರಿ ಖುಷಿ. ನನ್ನ ಮಗ ನೋಡಿ ಹೇಗೆ ಬೇಗ ಮುಂಜಿ ಮಾಡಬೇಕು. ಮುಂಜಿ ಮಾಡಿದ ಮಾರನೇ ದಿನವೇ ಉದ್ಯಾಪನೆ ಜನ್ವಾರ ಅಲ್ವಾ. ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಹಂಗೆ ಬರ್ತಾ 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 ಸ್ಕೂಲ್ ಓದಿ, ಸೀರಿಯಲ್ ನೋಡಿ, ಫೇಸ್ಬುಕ್ ನೋಡಿ, ಕಾಲೇಜ್ ಸೇರಿ, ಹಾಸ್ಟೆಲ್ ಸೇರಿ, PGಗೆ ಸೇರಿ, ಪಿಜ್ಜಾ ತಿಂದು, ಅದೇನು ಪಿಜ್ಜಾ ಅದೆಲ್ಲ ತಿಂದು ನಮ್ಮ ತಾವೇ ಕೆಟ್ಟು ಹೋಗ್ತಾರೆ. ನೀವೇನು ಯಾರನ್ನೇನು ಕೆಡಿಸೋದು ಬೇಡ, ಸುಮ್ಮನೆ ಕಾಲೇಜಿಗೆ ಸೇರಿಸಿದ್ರೆ ಸಾಕು, ಸ್ಕೂಲ್ಗೆ ಕಳಿಸಿದ್ರೆ ಸಾಕು, ಹೊರಗೆ ಕಳಿಸಿದ್ರೆ ಸಾಕು, ಪೋಸ್ಟರ್ ನೋಡಿದ್ರೆ ಸಾಕು, ಫೋನ್ ಸಿಕ್ಕರೆ ಕೆಟ್ಲಿಕ್ಕೆ ಏನ್ರಿ ಬೇಕಾದಷ್ಟು ದಾರಿ ಇದೆ.
ಉದ್ಧಾರ ಆಗ್ಲಿಕ್ಕೆ ಮಾತ್ರ ಒಂದೇ ದಾರಿ. ಆದ್ರಿಂದ ಅವ್ರ ಮೇಷ್ಟ್ರು ಹಿರಣ್ಯಕಶಿಪುಗೆ ಹೇಳಿದ್ರು, ನೀನು ಮಾಡಬೇಡ, ನನ್ನ ಸ್ಕೂಲ್ಗೆ ಸೇರಿಸ್ಬಿಡು ಸಾಕು, ನಿಮ್ಮ ಹುಡುಗ ಸರಿ ಹೋಗ್ಬಿಡ್ತಾನೆ. ಅವ್ರ ಸ್ಕೂಲ್ ಹೆಸರೇ ಚಂಡಾಮಾರ್ಕ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಗೆ ಸೇರಿದ್ರೆ ಅದರಲ್ಲಿ ಇದ್ದದ್ದೇ ಎರಡು ಕೋರ್ಸ್. ಕೆಲವು ಸತಿ ನಾವು ಕೇಳಿದ್ದು ಸಿಗಲ್ಲ ರೀ, ನಾವು ಕೇಳಿದ್ದು ಡಿಪಾರ್ಟ್ಮೆಂಟೇ ನಮ್ಗೆ ಸಿಗಲ್ಲ. ಅವ್ರು ಕೊಟ್ಟಿತ್ತು, ಅಲ್ಲಿ ಕೊಡೋದು ಕೇಳೋದು ಪ್ರಶ್ನೆ ಇಲ್ಲ. ಯೂನಿವರ್ಸಿಟಿಲಿ ಇದ್ದದ್ದೇ ಎರಡು, ಒಂದು ಅರ್ಥ, ಇನ್ನೊಂದು ಕಾಮ. ಅರ್ಥ ಅಂದರೆ ದುಡ್ಡು ಹೇಗೆ ಮಾಡ್ಬೇಕು ನಾವು ಹೇಳ್ಕೊಡ್ತೀವಿ, ಅದು ದುಡ್ಡು ಮಾಡೋದು ಹೇಳ್ಕೊಡ್ತೀವಿ. ಎರಡನೇದು ಹೇಗೆ ಎಂಜಾಯ್ ಮಾಡ್ಬೇಕು, ಅದನ್ನು ಎರಡು ಹೇಳ್ಕೊಡ್ತಾರೆ. ಎಂಥ ಮನೆ ಕಟ್ಟಬೇಕು, ಸ್ವಿಮ್ಮಿಂಗ್ ಪೂಲ್, ಏನು ಮಾಡ್ತೀರಿ ಸ್ವಿಮ್ಮಿಂಗ್ ಪೂಲ್, ಎಷ್ಟು ದಿನ ಈಜು ಹೊಡಿತೀರಿ, ಸರಿಯಾ ನೆಲದ ಮೇಲೆ ನಡಿಲಿಕ್ಕಾಗದೆ ಜಾರ್ ಬಿದ್ದು ಕಾಲು ಮಾಡ್ಕೊಂಡು 3 ದಿವಸ ಮನೇಲಿ ಸ್ವಿಮ್ಮಿಂಗ್ ಪೂಲ್ 2 ದಿವಸ ಇರ್ಲಿಕ್ಕೆ ಸಾಧ್ಯ. ಸುಮ್ಮನೆ ಕೆಲಸಕ್ಕೆ ಬಾರದು ಇನ್ವೆಸ್ಟ್ಮೆಂಟ್ಸ್. ಈಗ ಯಾರ್ಯಾರು ಕೂತಿದ್ದೀರಿ, ನಿಮಗೆಲ್ಲ 50 ವರ್ಷ ಹಿಂದಿನ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಇದ್ದದ್ದು ನೆನಪು ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಜೀವನ ಆಗೋದು. ಯಾವುದು ಸುಖದ ಸಾಧನೆ ಇಲ್ಲ. ಈ ಕುರ್ಲಾನ್ ಇರಲಿಲ್ಲ, ಮಂಚ ಇರಲಿಲ್ಲ, ಒಂದು ಜಮಖಾನ ಹಾಸ್ಬಿಡೋರು, ಒಂದೆಂಡ ಅಪ್ಪ ಒಂದೆಂಡ ಅಮ್ಮ, ಮಧ್ಯದಲ್ಲಿ 6-7 ಕ್ರಿಕೆಟ್ ಪ್ಲೇಯರ್ ಮಲಗ್ದಂಗೆ ಮಲಗಿರ್ತಿದ್ದ ಇಲ್ಲ, ನಿದ್ದೆ ಬರ್ತಿದ್ದ ಇಲ್ಲ. ಎಂಥ ಚೆನ್ನಾಗಿ ನಿದ್ದೆ ಬರೋದ್ರಿ. ಫ್ಯಾನ್ ಇಲ್ಲ, AC ಇಲ್ಲ, ಕಿಟಕಿ ತೆಗೆದ್ರೆ ಬರೋ ಓಸಿ ಗಾಳಿ ಎಷ್ಟೋ ಅಷ್ಟೇ. ಅಷ್ಟೊಳಗೆ ಎಂಥ ಚೆನ್ನಾಗಿ ನಿದ್ದೆ. ನಮಗೆ ನೀವು ನಂಬ್ತಿರೋ, ನನ್ನ ಸ್ವಂತ ಅನುಭವ ಹೇಳ್ತೇನೆ. ನಮಗೆ ರಾತ್ರಿ ಮಲಗುವಾಗ ಒಂದು ಧೈರ್ಯ. ಆ ಕಡೆ ಅಮ್ಮ ಮಲಗಿದ್ದಾಳೆ, ಈ ಕಡೆ ಅಪ್ಪ ಮಲಗಿದ್ದಾನೆ, ನಮಗೆ ಆಗ ಮಲಗ್ತಿದ್ವಿ. ಈಗ ನಮ್ಮನೇಲಿ ನಾವೇ ಯಜಮಾನ್ರಾಗ್ಬಿಟ್ವಲ್ಲ, ಯಾವ ಬಾಗಿಲು ತೆಗ್ದಿದ್ಯೋ, ಯಾವ ಕಿಟಕಿ ತೆಗ್ದಿದ್ಯೋ, ಯಾವ ಮಕ್ಕಳೆಲ್ಲ ಮಲಗ್ಬಿಟ್ರ. ಇದೇ ದರಿದ್ರದ ಯೋಚನೆ. ನಿರ್ಭಯದ ಜೀವನ ಹೋಯ್ತು, ಬರೀ ಭಯವೇ ಬದುಕಾಗಿ ಬದುಕಿದ್ದೆ. ಅಪ್ಪ ಅಮ್ಮನ ಪಕ್ಕ ಮಲಗಿದಾಗ ಭಯವೇ ಇರಲಿಲ್ಲ. ಎಷ್ಟು ಒಳ್ಳೆ. ಅವಾಗೆಲ್ಲ ಸುಖದ ಸಾಧನೆಗಳು ಕಡಿಮೆ ಇದ್ರೂ ಕೂಡ ಸುಖ ತುಂಬ ಇರ್ತಿತ್ತು. ಈಗ ಸಾಧನೆಗಳು ಜಾಸ್ತಿ, ಸುಖ ಕಡಿಮೆ. ಅದು ಭಾರಿ ಹಬ್ಬ ಅಂದ್ರೆ ಭಾರಿ ಖುಷಿ. ಈಗ ಹಬ್ಬ ಅಂದ್ರೂ ಅಟ್ಟೆ, ಏನಂದ್ರೂ ಅಟ್ಟೆ. ಅದು ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟ ಮೇಲೆ ಅಂತೂ ದಿನಾ ಹಬ್ಬ, ಒಂದೊಂಥರ ಒಬ್ಬೊಬ್ಬರು ಒಂದೊಂಥರ ಅವ್ಯವಸ್ಥೆ. ನೀವು ನಮ್ಮ ಸ್ಕೂಲ್ಗೆ ಸೇರಿಸ್ಬಿಡಿ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಎರಡೇ ಇದ್ದದ್ದು, ಒಂದು ಅರ್ಥ ಮತ್ತು ಕಾಮ. ಪ್ರಹ್ಲಾದರಾಜರು ಆ ಗುರುಗಳು ಚಂಡಾಮಾರ್ಕರು ಹೇಳುವ 2 ಪಾಠವನ್ನ ಕೇಳ್ತಿದ್ರು. ಅರ್ಥದ ಬಗ್ಗೆ ಕೇಳ್ತಿದ್ರು, ಕಾಮದ ಬಗ್ಗೆ ಕೇಳ್ತಿದ್ರು. ಆದರೆ ಅದನ್ನ ಮತ್ತೆ ಮತ್ತೆ ಓದ್ತಿರ್ಲಿಲ್ಲ. ನೋಡಿ, ಒಮ್ಮೆ ಕೇಳೋದನ್ನ ಪಾಠ ಅಂತ, ಅದಕ್ಕೇನು ಫಲ ಕಡಿಮೆ. 2ನೇ ಬಾರಿ ಆವೃತ್ತಿ ಮಾಡೋದಕ್ಕೆ ಅನುಚಿಂತನೆ ಅಂತ ಕರೀತಾರೆ. ಅದು ಮಾಡಬೇಕು. ನಾವು ಪುರಾಣದ ಪಾಠದ ಥರ ಕೇಳೋದು, ಒಂದ್ಸತಿ ಕೇಳಿ ಸುಮ್ಮನೆ ಅದಕ್ಕೆ ಮರ್ತೋದು. ಅದು ಅನುಚಿಂತನೆ ಮಾಡಬೇಕು, ಮತ್ತೆ ಮತ್ತೆ ಮೆಲ್ಕ್ ಹಾಕ್ಬೇಕು. ಏನು ಹೇಳಿದ್ರು, ಏನು ಕೇಳಿದ್ರು, ಏನು ಹೇಳಿದ್ರು, ಹಾಗೆ ಮಾಡುವಾಗ ಬರುವ ಪುಣ್ಯ ಭಾರಿ ದೊಡ್ಡ ಪುಣ್ಯ. ಪ್ರಹ್ಲಾದರಾಜರು ಮೇಷ್ಟ್ರು ಹೇಳುವ ಪಾಠವನ್ನ ಮತ್ತೆ ಮತ್ತೆ ಚಿಂತೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಇದು ಸರಿಯಾದ ಪಾಠ ಅಲ್ಲ, ಇದು ರಾಂಗ್ ರೂಟ್ ಪಾಠ. ಈ ಮಾರ್ಗದಲ್ಲಿ ನಾವು ಹೋಗಬಾರ್ದು ಅಂತ ಹೇಳಿ ಮೇಷ್ಟ್ರಿಗೆ ಎಂದು ಪ್ರಹ್ಲಾದ ಸ್ಟ್ರೈಕ್ ಮಾಡಲಿಲ್ಲ. ನೀವು ತಪ್ಪು ಪಾಠ ಹೇಳ್ತಿದ್ದೀರಿ, ಇದು ಕ್ರಮ ಅಲ್ಲ, ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ, ಹೇಳಿದ್ರು ಅವರಿಗೆ ಹೇಳಲಿಕ್ಕೆ ಬೇರೆ ಪಾಠ ಬರಲ್ಲ ಅಂತ ಇವನಿಗೆ ಗೊತ್ತಿತ್ತು. ಅದರಿಂದ ಆ ಮೇಷ್ಟ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಅವರು ಸರ್ಕಾರ ಕೊಟ್ಟ ಸಿಲೆಬಸ್ನೇ ನಮ್ಗೆ ಹೇಳ್ತಾರೆ ಅಲ್ವಾ. ನಮಗೆಲ್ಲ ಯಾವ ಸಿಲೆಬಸ್ ಸರ್ಕಾರ ಕೊಟ್ಟಿದ್ದೆ, ಕೆಟ್ಟ ಸಿಲೆಬಸ್ಸೇ ನಾವೆಲ್ಲ ಓದಿದ್ವಿ. ಈ ಭಾರತದ ಪೂರ್ಣ ಇತಿಹಾಸವನ್ನೇ ಹಾಳು ಮಾಡುವಂತ ಕೆಟ್ಟ ಇತಿಹಾಸನೇ ಕೊಟ್ಟರು. ನಮ್ಗೆ ಯಾರು ಸರಿಯೋ ಯಾರು ಏನು ಗೊತ್ತಿಲ್ಲ. ಹಸಿ ಮನಸ್ಸಿನಲ್ಲಿ ಕೆಟ್ಟ ಇತಿಹಾಸವನ್ನ ಬಿತ್ತಿದ ಕೆಟ್ಟ ಜನರು. ಹಾಗಾಗಿ ಅದ್ರ ಪ್ರಹ್ಲಾದ ಬುದ್ಧಿವಂತ, ಅವನಿಗೆ ಗೊತ್ತು ಇವ್ರು ಯಾರು ಸರಿಯಿಲ್ಲ, ಈ ಪಾಠ ಕಲಿಬ. ಅದಕ್ಕೆ ಅವನು ಏನ್ ಮಾಡಿದ್ದ ಅಂದ್ರೆ, ಹುಟ್ಟದ ಮೇಲೆ ಯಾವ ಸ್ಕೂಲ್ಗೂ ಸೇರ್ಬಾರ್ದು ಅಂತ ಮೊದಲೇ ಡಿಸೈಡ್ ಮಾಡಿದ್ದ. ಮತ್ತೇನು ಓದ್ಲೇ ಇಲ್ವಾ? ಓದಿದ್ದವ್ರಿಗೆ ಅವನಟ್ಟು ಓದ್ದವ್ರು ಆಗಿನ ಕಾಲದಲ್ಲಿ ಇಲ್ಲೇ ಇಲ್ಲ. ಯಾವ ಯೂನಿವರ್ಸಿಟಿ, ಎಷ್ಟು ವರ್ಷ ಕೋರ್ಸ್, ಅವೆಲ್ಲ ಕೇಳಲೇಬೇಡಿ. ಅವರ ಅಮ್ಮನ ಹೊಟ್ಟೆ ಒಳಗಿರುವಾಗಲೇ 100 ವರ್ಷ ಓದಿದ್ದಾರೆ. ಹೊಟ್ಟೆ ಒಳಗೆ 100 ವರ್ಷ ಇರೋದು ಅಂದ್ರೇನು, ಅವಳು ಅಂದ್ರೇನು, ಅವ್ರ ಅಮ್ಮ ಅಂದ್ರೇನು, ಏನು ಫ್ಯಾಮಿಲಿ. 9 ತಿಂಗಳು ಇಟ್ಕೊಂಡವ್ರೆ 900 ಸತಿ ಹೇಳ್ತಾರೆ. 100 ವರ್ಷ ಇಟ್ಕೊಂಡಿದ್ರಿ, 2 ಸತಿ ಹೇಳಿರಬೇಡ. ಅವ್ ಕೈಯಾದು ಪ್ರಹ್ಲಾದನ ತಾಯಿ ತನ್ನ ಮಗನನ್ನ 100 ವರ್ಷ ಹೊಟ್ಟೆ ಒಳಗಿಟ್ಟಿದ್ದ. 100 ವರ್ಷ ಹೊಟ್ಟೆ ಒಳಗೆ ಕೂತು ಏನು ಮಾಡೋದು?
ನಾವಾದರೆ ಫೇಸ್ಬುಕ್ ನೋಡ್ಕೊಂಡು ಕೂತ್ಕೊಳ್ತೀವಿ. ಹಾಗೇನಿಲ್ಲಲ್ಲ, ಫೇಸ್ ನೋಡೋಕೆ ಫೇಸೂ ಇಲ್ಲ. ಅವ್ರು ಏನು ಮಾಡ್ತಿದ್ರು ಅಂದರೆ, ಪ್ರಹ್ಲಾದರಾಜರು ನಾರದರಿಂದ ಪಾಠ ಕೇಳ್ತಾ ಇದ್ದರು. ನಾರದರು ಊರೆಲ್ಲ ತಿರುಗೋರು, ಇಂಥ ಒಳ್ಳೆ ಸ್ಟೂಡೆಂಟ್ ಸಿಕ್ಕ ಅಂತೇಳಿ 100 ವರ್ಷ ಪ್ರೋಗ್ರಾಮ್ ಪೂರ ಡೈರಿ ಕ್ಯಾನ್ಸಲ್, ಎಲ್ಲಿ ಯಾವ ಊರಿಗೂ ಬರಲ್ಲ ಅಂಥೇಳಿ ಒಂದೇ ಕಡೆ ಪರ್ಣ ಕುಟೀರವನ್ನು ಕಟ್ಟಿ ಇಂಥ ಶಿಷ್ಯ ಸಿಕ್ಕ ಅಂಥೇಳಿ ಅವ್ರು ಹೇಳ್ಕೊಟ್ಟಿದ್ದು ಒಂದೇ ಸಬ್ಜೆಕ್ಟ್, ಭಗವಂತನಲ್ಲಿ ಭಕ್ತಿ ಮಾಡುವ ವಿಧಿವಿಧಾನ, ಭಕ್ತಿ ಸೂತ್ರಗಳನ್ನು 100 ವರ್ಷ ಪಾಠ ಕಲಿತು. ಹಾಗಾಗಿ ಅವ್ರಿಗೆ ಈಚೆಗೆ ಬಂದ್ಮೇಲೆ ಕಲಿಬೇಕಾದ್ದೇನು ಉಳಿದೇ ಇರಲಿಲ್ಲ. ಏನು ಹೇಳಿದ್ರು ಅವೆಲ್ಲ ಸ್ವಾರಸ್ಯ ಅನ್ನಿಸ್ಲಿಲ್ಲ ಅವರಿಗೆ. ಸ್ವಾರಸ್ಯ ಭಗವಂತನ ಪಾದಾರವಿಂದದಲ್ಲಿ ಮಾಡಬೇಕಾದ ನಿಶ್ಚಲವಾದ ನಿರ್ವ್ಯಾಜವಾದ ಪ್ರೇಮ ಪ್ರವಾಹ ರೂಪವಾದ ಭಕ್ತಿಯನ್ನು ಮನಗಂಡಿದ್ದ ಮಹಾನುಭಾವನಾದ ಪ್ರಹ್ಲಾದ ಅವನು ತನ್ಪಾಡಿಗೆ ತಾನಿರ್ತಿದ್ದ. ಒಂದಿನ 6 ತಿಂಗಳಾಗಿತ್ತು ಸ್ಕೂಲ್ಗೆ ಹೋಗಿ. ಅವರಪ್ಪ ಮಗನ ಕರೆದ, ನೀನು ಡೈಲಿ ಸ್ಕೂಲ್ಗೆ ಹೋಗ್ತೀಯ, ಅದೇನು ಓದ್ತೀಯೋ ಏನು ಬಿಡ್ತೀಯೋ, ನೀನು ಹೋಮ್ವರ್ಕ್ ಏನು ನಾನು ನೋಡಲಿಕ್ಕೆ ನನಗೂ ಪುರುಸೋತಿಲ್ಲ, ಆದರೆ ಇವತ್ತು ನೀನು ಏನು ಚೆನ್ನಾಗಿ ಕಲ್ತಿದೆಯಲ್ಲ, ಒಂದು ಏನಾದ್ರು ಕಲ್ತದ್ದನ್ನು ಒಂದು ಹೇಳು ಅಂತ ಕೇಳಿದೆ. ಅದು ಈ ಎಕ್ಸಾಮಲ್ಲಿ 2 ಪ್ರಧಾನ, ಮಿಡ್ ಟರ್ಮು ಫೈನಲ್. ಈಗ ಮೊದಲು ಮಾಡಿದ್ದು ಮಿಡ್ ಟರ್ಮ್. ಆ ಮಿಡ್ ಟರ್ಮಲ್ಲಿ ಮಗನ ಕರೆದು ಅವರಪ್ಪ ಕೇಳುವ ಮೊದಲು ಅಪ್ಪ ಮಗನನ್ನ ಕರೆದ. ಮಗ ಬರುವಾಗಲೇ ಅಪ್ಪನ ಕೈ ಮುಕ್ಕೊಂಡು ಬರ್ತಿದ್ವಿ. ಈಗ ನಾವು ಮಗ ಬರುವಾಗಲೇ ಕೈ ಮುಕ್ಕೊಂಡು ನಿಂತಿದ್ವಿ, ಏನೋ ಸ್ವಲ್ಪ ಉಲ್ಟ. ಆಗ ಆ ಮಗ ಬರುವಾಗ ಕೈ ಮುಕ್ಕೊಂಡು ಬಂದ. ಅಪ್ಪನ ನೋಡಿ ಸಾಷ್ಟಾಂಗ ನಮಸ್ಕಾರ. 5 ವರ್ಷದ ಬಾಲಕ. ಈಗ ಯೋಚನೆ ಮಾಡಿ, ನಿಮ್ಮ ಮಗ 5 ವರ್ಷ ಇರೋದು ಅಪ್ಪ ನಮಸ್ಕಾರ ಮಾಡ್ತೀರಿ, ಎಷ್ಟು ಮುದ್ದು ಬರ್ತೀರಿ. ಅದು ಮೂತಿ ಸೊಟ್ಟ ಇದ್ರಿ ಎಂದು ಮುದ್ದು ಕೊಡಬೇಕು ಅನ್ಸತ್ತೋ ಇಲ್ಲ. ಅಂದ್ರೆ ಅಷ್ಟು ಮುದ್ದಾದ ಪ್ರಹ್ಲಾದರಾಜ ನಮಸ್ಕಾರ ಮಾಡಿದ್ರೆ 2 ಕೈಯಲ್ಲಿ ಎತ್ತಿದ ಹಿರಣ್ಯಕಶ್ಯಪ ಸಿಂಹಾಸನದಲ್ಲಿ ಕೂತು ತನ್ನ ತೊಡೆಯ ಮೇಲೆ ಪ್ರಹ್ಲಾದನ್ನು ಕೂಡಿಸಿಕೊಂಡು ಆ ಮುಖವನ್ನೇ ತನ್ನ ಮುಖದ ಮುಂದೆ ತಂದುಕೊಂಡು ಬೆನ್ನನ್ನು ನೇವರಿಸಿ ತಲೆಯನ್ನು ಅಗ್ರಾಣಿಸಿ ಮುಖಕ್ಕೆ ಮುತ್ತಿಟ್ಟು ಕೇಳ್ತಾ ಇದ್ದಾನೆ, ಮಗು ಏನು ಓದ್ಕೊಂಡಿದ್ದೀಯಾ, ಏನಾರು ಒಂದು ಕಲ್ತಿದ್ದು ಹೇಳು ಅಂತ ಕೇಳಿದ್ರೆ ಕೈ ಮುಕ್ಕೊಂಡು ಆ ಮಗ ಹೇಳ್ತಾನೆ, ತತ್ಸಾಧು ಮನ್ಯೇ ಅಸುರವರಿಯ ದೇಹಿನ ಸದಾ ಸಮುದ್ವಿಗ್ನ ದಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂಧಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ತತ್ಸಾಧು ಮನ್ಯೇ, ಅಪ್ಪ ನಾ ಕಲ್ತಿದ್ರಲ್ಲೇ ದಿ ಬೆಸ್ಟ್ ಪಾಠ ಅಂದರೆ ಈ ಮನೆ ಬಿಟ್ಟು ಕಾಡಿಗೆ ಹೋಗೋದು ನಾ ಕಲ್ತಿದ್ದು ಅಂತ. ಅದೇನಂದ್ರೆ ಈ ಇಂದ್ರದೇವರ ಮನೆಯನ್ನ ಆಕ್ಯುಪೈ ಮಾಡಿ ಹಿರಣ್ಯಕಶಿಪು ಕೂತಿದ್ದ. ಇಂದ್ರನನ್ನ ಹೊರಗೆ ಹಾಕಿ ನಮ್ಮದೇ ಮನೆ ಅಂತ ಹೇಳಿ ಕೂತಿದ್ದ. ಈ ಮಗನ್ ಕರ್ಕೊಂಡು ಹೋಗಿ ಪ್ಯಾಲೇಸ್ ಎಲ್ಲ ತೋರಿಸ್ಕೊಂಡು ಬಂದ. ತೋರಿಸಿದ ಮೇಲೆ ಈ ಮಕ್ಕಳಿಗೆ ಸಣ್ಣ ಹುಡುಗರು ಇರುವಾಗ ಹೋಮ್ ಸಿಕ್ ಅಂತ, ಈ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ, ಮನೇಲಿ ಇರ್ತೀನಿ ಅಂತಿರ್ತಾರೆ. ಹಾಗೆ ಒಂದು ಚಿಕ್ಕ ಹುಡುಗ ಮನೆಯನ್ನೆಲ್ಲ ತೋರಿಸಿದ ಮೇಲೆ ಮಗ ಮನೆ ಬಗ್ಗೆ ಏನು ಹೇಳ್ತಾನೆ ಕೇಳಬೇಕು ಅಂತ ಅಪ್ಪನಿಗೆ ಭಾರಿ ಇಷ್ಟ. ಹೀಗಾಗಿ ಅಪ್ಪ ಮಗನ ಕೇಳ್ದ, ನಿಂಗೇನು ಅನ್ಸತ್ತೆ ಅಂತ, ಈ ಮನೆ ಬಗ್ಗೆ ನಿನಗೇನು ಅನ್ಸತ್ತೆ? ಅದಕ್ಕೆ ಅವರದ್ದು ಗೃಹಂ ಅಂಧಕೂಪಂ ಮನೆ. ಇದು ಮನೆ ಅಲ್ಲ, ಇದು ಹಾಳು ಬಾವಿ, ಇದು ಸುಡುಗಾಡು. ಮಗನ ಮಾತು ಕೇಳಿ ಅಪ್ಪನಿಗೆ ತಲೆಗಿರಂತು, ಅಲ್ಲೆಯ ಇಂದ್ರನ ಅರಮನೆ ಕರ್ಕೊಂಬಂದು ತೋರಿಸಿದ್ರೆ ಸುಡುಗಾಡು, ಅಂಧಕೂಪ, ಬಾವಿ ಇಂತ್ಯ, ಏನ್ ಕಡಿಮೆ ಇದರೊಳಗೆ ಎಂದ. ಪ್ರಹ್ಲಾದರಾಜರಂತಾರೆ, ಕಡಿಮೆ ಅಲ್ಲ, ಇದರಲ್ಲಿ ಎಲ್ಲ ಎಕ್ಸ್ಟ್ರಾ ಇದೆ, ಒಂದೇ ಒಂದು ಕಡಿಮೆ ಇದೆ, ಭಗವಂತನ ಭಕ್ತಿ ಮಾಡಲಿಕ್ಕೆ ನೆಮ್ಮದಿಯಾದ ಒಂದು ಜಾಗ ಇಲ್ಲ. ಇದು ಅವ್ರ ಕತೆ ಅಲ್ಲ ರೀ, ನಮ್ಮ ಕತೆ. ನಮ್ಮ ಮನೆಗಳು ನೋಡಿ ವಿಶೇಷ ಗೊತ್ತಾ, ಎಲ್ಲಾರ ಮನೆಯೊಳಗೂ ಈ ಮನೆ ಬಾಡಿಗೆ ಖಾಲಿ ಇದೆ ಅಂತ ಹಾಕುವಾಗ ಅದು 3 ಬೆಡ್ರೂಮ್ 4 ಬೆಡ್ರೂಮ್ 2 ಬೆಡ್ರೂಮ್ ಸಿಂಗಲ್ ಎಲ್ಲ ಹಾಕ್ತಾರೆ. ಒಂದು ಗಾರ್ಡ್ ರೂಮ್ ಅಂತ ಇರೋದೇ ಇಲ್ಲ ರೀ, ಬರೀ ಬೆಡ್ರೂಮ್ ಇಂದ. ಈಗ ಯಾರು ದೊಡ್ಡ ದೊಡ್ಡ ಮನೆಗಳು ನೀವು ನೋಡ್ಕೊಂಡು ಬನ್ನಿ, ದೇವರ ಮನೆಗೆ ನೋ ಎಂಟ್ರಿ, 1.5 ಕೋಟಿ 2 ಕೋಟಿ ಮನೆಗಳು, ಅಲ್ಲಿ ಏನಿರಲ್ಲ, ದೇವರಿಲ್ಲ, ದೇವರಿಗೆ ಮನೆ ಇಲ್ಲ. ದೇವರಿಲ್ಲದ, ದೇವರಿಗೆ ಅಲ್ಲದ, ದೇವರಿಲ್ಲದ, ದೇವರ ನೆನಪೇ ಬಾರದಂತಹ ಈ ಮನೆ ಇದು ಮನೆ ಅಲ್ಲ. ಇದಕ್ಕಿಂತಲೂ ಕಾಡಿಗೆ ಹೋಗಿ ಒಂದು ಗಿಡದ ಕೆಳಗೆ ಕೂತು ದೇವರ ಸ್ಮರಣೆ ಮಾಡುವಾಗ ಯಾವುದೇ ಡಿಸ್ಟರ್ಬ್ ಇಲ್ಲ ಅಂತಾದರೆ, ಮನಸ್ಸು ಏಕಾಗ್ರವಾಗಿ ಭಗವಂತನಲ್ಲಿ ನಿಲ್ಲೋದಾದ್ರೆ ಅದು ನಿಜವಾದ ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿರೋದು ಸುಮ್ಮನೆ. ಸುಮ್ಮನೆ ಮನೆಯನ್ನ ನಮ್ಮನೆ ಅಂತ ಅನ್ಕೊಳ್ಬಾರ್ದ್ರಿ.
ಹಿತ್ವಾತ್ಮಪಾತಂ ಗೃಹಂ ಅಂಧಕೂಪಂ ವನಂಗತೋ ಯದ್ ಹರಿಮಾಶ್ರಯೇತ. ಕಾಡಿಗೆ ಹೋಗಿ ಭಗವಂತನನ್ನ ಆಶ್ರಯ ಮಾಡಬೇಕು. ಕಾಡು ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ವನ ಶಬ್ದಕ್ಕೆ ಸಜ್ಜನ ಸಮೂಹ. ನೋಡಿ, ಇಲ್ಲಿ ಕೂತು ರಾಯರ ಮುಂದೆ ಕೂತು ದೇವ್ರ ಕಥೆ ಕೇಳುವಾಗ ನಿಮ್ಗೇನು ಕಾನ್ಸಂಟ್ರೇಷನ್ ಇದೆ, ಈ ಕಾನ್ಸಂಟ್ರೇಷನ್ ಮನೇಲಿ ಯಾವ ಕಾರಣ. ನಾನು ಆನ್ಲೈನಲ್ಲಿ ಕೇಳ್ತೀನಿ ಅಂದರೆ ಆಫ್ಲೈನಲ್ಲಿ ಕಾಫಿ ಕುಡಿತಾ ಆನ್ಲೈನಲ್ಲಿ ಕೇಳ್ಬಿಟ್ರೆ ಏನು ತಲೆ ಹೋಗಲ್ಲ ಅಲ್ವಾ? ಅದು ಇಲ್ಲಿ ಕೂತು ಕೇಳಿದಾಗಲೇ ಅವರ ಒಂದು ಪುಣ್ಯ ಪ್ರಭಾವ ವಲಯಕ್ಕೆ ಸೆಳೆತಕ್ಕೆ ಸಿಕ್ಕಿ ನೀವು ಕೇಳುವಾಗ ಅವರೇ ಪ್ರಹ್ಲಾದರಾದರು, ಅವರ ಪ್ರಭಾವ ವಲಯದಲ್ಲಿ ಕೇಳ್ತಾ ಕೂತಾರೆ. ಅದು ಬಹಳ ಎಫೆಕ್ಟ್ ಆಗುವಂಥದ್ದು. ಇಷ್ಟು ಪ್ರಹ್ಲಾದರಾಜರು ಹೇಳಿದ್ದೆ ಅವರ ಅಪ್ಪನ ಕೇಳಲಿಕ್ಕಾಗಲಿಲ್ಲ. ಕುತ್ತಿಗೆ ಕೈ ಹಾಕಿ ತಳ್ಳಿಬಿಟ್ಟ. ಇಂಥ ಕೆಟ್ಟ ಕೆಟ್ಟ ಪಾಠ ಹೇಳ್ಕೊಟ್ಟು ಅವ್ರು ಯಾರು ಅಂದಾಗ ಎಷ್ಟು ಕ್ಲಾಸ್ ಟೀಚರ್ ಬಂದರು, ಅವರಂದ್ರು ನಮ್ಗೆ ಗೊತ್ತಿಲ್ಲ ಇದು ಯಾರು ಪಾಠ ಹೇಳ್ಕೊಟ್ಟು, ಇವನು ಎಲ್ಲಿ ಸ್ಪೆಷಲ್ ಕ್ಲಾಸ್ಗೆ ಹೋಗ್ತಾನೋ, ಯಾವ್ದು ಆನ್ಲೈನ್ ಓದ್ಕೊಂಡಿದ್ದಾನೋ ಗೊತ್ತಿಲ್ಲ ಸರ್. ಕರ್ಕೊಂಡೋಗಿ ಸರಿಯಾಗಿ ಪಾಠ ಹೇಳಿ ಸರಿ ಕರ್ಕೊಂಡು ಹೋದ್ರು, ಸ್ಪೆಷಲ್ ಕ್ಲಾಸ್ ತೊಗೊಂಡ್ರು, ಏನೇನು ಮಾಡಿ ಅದು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ರೀ. ಮತ್ತೆ 6 ತಿಂಗಳಾಯ್ತು, ಫೈನಲ್ ಎಕ್ಸಾಮ್ ಬಂದೇ ಬಿಡ್ತು. ಅಪ್ಪ ಹಿರಣ್ಯಕಶ್ಯಪ 6 ತಿಂಗಳು ಬಿಟ್ಟು ಮತ್ತೆ ಮಗನನ್ನ ಕರೆಸಿ ಕೇಳ್ದ. ಹೋದ ಸತಿ ಬಂದಾಗ ನಾನು ಪ್ರಶ್ನೆ ಮಾಡಿದ್ದೆ ರಾಂಗ್. ನಾನೇನ್ ಕೇಳಿದೆ, ನಿಂಗೆ ಯಾವ್ದು ಚೆನ್ನಾಗಿ ಬರುತ್ತೋ ಅದು ಹೇಳುವುದೇ, ನಿನ್ನ ಬಾಯಿಗೆ ಬಂದಿದ್ದೆಲ್ಲ ಹೇಳು, ಅದೆಲ್ಲ ಹೇಳ್ಬೇಡ. ಮೇಷ್ಟ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾತ್ರ ಸರಿ ಬೊಗಳು. ಯಾಕೆಂದ್ರೆ ಮೇಷ್ಟ್ರು ಏನು ಹೇಳ್ಕೊಡ್ಬೇಕು ಅಂತ ಆ ಮೆಟೀರಿಯಲ್ ಸಪ್ಲೈ ಮಾಡಿದ ಸರ್ಕಾರ ಯಾರ್ದದು? ಹಿರಣ್ಯಕಶಿಪು ಸರ್ಕಾರ. ಅವನಿಗೇನು ನಂಬಿಕೆ, ನಾ ಕಳಿಸಿದ್ದೆ ಹೇಳ್ಕೊಟ್ಟಿರ್ತಾರೆ ಅಂತ ಅವನು. ಕಡೆಗೆ ಆ ಮಗನಿಗೆ ಹೇಳು ಅಂದದ್ದೇ ತಡ. ಹೇಳಪ್ಪ ಅಂದ, ಹೇಳು ಅಂದ್ರು. ಆದವ್ರು ಹೇಳ್ತಾ ಇದ್ದಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧಾ ತನ್ಮನ್ಯೇ ಅಧೀತಮುತ್ತಮಂ. ಸಪ್ತಮ ಸ್ಕಂದ ಅತ್ಯುನ್ನತವಾದ ಶ್ಲೋಕ ಇದು. ಇದರ ಪ್ರಕಾರ ಭಗವಂತನ ಭಕ್ತರು ಜೀವನದಲ್ಲಿ ಕಲಿಯಬೇಕಾದ ಪಾಠ ಇದು. ಅವನು ಕೇಳ್ತಾ, ನೀ ಏನು ಕಲ್ತಿದೀಯಾ ಅಂತ. ಚೆನ್ನಾಗಿ ಕಲ್ತದ್ದು ಯಾವ? ಪ್ರಹ್ಲಾದರಾಜರು ಹೇಳ್ತಾರೆ, ನಾನು ಮಾತ್ರ ಅಲ್ಲ, ಭಗವಂತನ ಭಕ್ತ ನಾನು ಅಂತ ಯಾರು ಅಂದ್ಕೊಂಡಿದ್ರೆ ಅವರು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಬೇಕಾದ ಕ್ವಾಲಿಟಿ ಇದು ಅಂತ 9 ಭಕ್ತಿಯ ಗುಣಗಳನ್ನು ತಿಳಿಸ್ಕೊಡ್ತಾರೆ. ದೇವರಲ್ಲಿ ಭಕ್ತಿ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡದ ಜನ್ಮ, ಮಾನವ ಜನ್ಮ ವ್ಯರ್ಥ. ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ. ತುಂಬ ಕಷ್ಟ ರೀ ಮನುಷ್ಯ ಜನ್ಮ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಬೇರೆ ಬೇರೆ ಜಾತಿ ಯೋನಿಗಳಲ್ಲಿ ಬಂದ್ ಕಡೆಗೆ ದೇವರು ಹೋದ್ರಾವಿ ಅಂತ ಈ ಮನುಷ್ಯ ಜನ್ಮ ಕೊಟ್ಟಿದ್ದ. ಅದರಲ್ಲಿ ನೋಡಲು ವಿಪ್ರತ್ವ ಶ್ರೇಷ್ಠ, ಅದರಲ್ಲಿಯೂ ಮರುತನ ಮತ ಹೊಂದುವುದು ದುರ್ಘಟ. ಇಂಥ ಒಳ್ಳೆ ಮತದಲ್ಲಿ ಹುಟ್ಟಿ ಮಾನವರಾಗಿ ಹುಟ್ಟಿ ಮಾಧವನಲ್ಲಿ ಮನಸ್ಸು ಇಡ್ಲಿಲ್ಲ ಅಂತಾದರೆ, ಭಗವಂತನ ಪಾದಾರವಿಂದದಲ್ಲಿ 9 ಲಕ್ಷಣಗಳಿಂದ ಯುಕ್ತವಾದ ಭಕ್ತಿಯನ್ನ ಮಾಡಲಿಲ್ಲ ಅಂತಾದರೆ ವ್ಯರ್ಥವಲ್ಲವೇ ಜನ್ಮ, ವ್ಯರ್ಥವಲ್ಲವೇ. ನೀವು 365 ದಿನ ಓದಿ ಎಕ್ಸಾಮ್ ದಿನ ಹೋಗದೇ ಇದ್ರೆ ವ್ಯರ್ಥವಲ್ಲವೇ ವರ್ಷ, ವ್ಯರ್ಥವಲ್ಲವೇ. ಹಾಗೆ ಭಗವಂತನಲ್ಲಿ ಭಕ್ತಿ ಮಾಡಲಿಲ್ಲ ಅಂತಾದರೆ ನಾವು ದೇವರ ಭಕ್ತರು ಅಂದರೆ ನಮ್ಮ ಮೇಲ್ಮೈ ಲಕ್ಷಣಗಳು ಏನದು? 9 ದಳಾತ್ಮಕವಾದದ್ದು ಭಕ್ತಿ. ಭಕ್ತಿ ಅನ್ನುವ ಕಮಲ ಪುಷ್ಪವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ನೋಡಿ, ಗಜೇಂದ್ರ ಮೊಸಳೆ ಕೈಯಲ್ಲಿ ಸಿಕ್ಕಾಕೊಂಡಿದ್ದ. ದೇವರು ಬರ್ಲಿಕ್ಕೆ ಅವನು ಕೊಟ್ಟಿದ್ದೇನು? ಕಮಲ. ಎಂಥ ಕಮಲ? ಭಕ್ತಿಯ ಕಮಲವನ್ನ ಭಗವಂತನಿಗೆ 9 ದಳ ಇರಬೇಕಂತ. ಯಾವುದದು ದಳ? ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದು 9 ದಳಾತ್ಮಕವಾದ ಭಕ್ತಿ.
ಏನು ಶ್ರವಣ? ಈಗೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ, ಇದು ಶ್ರವಣ. ದೇವರ ಕಥೆಯನ್ನ ನಿರಂತರ ಕೇಳುವವ ದೇವರ ಭಕ್ತ. ಸುಮ್ಮನೆ ಮನೇಲಿ ಕೂತು ನಾವು ದೇವ್ರ ಭಕ್ತರು, ನಾವು ದೇವ್ರ, ಅದೇ ಪ್ರಯೋಜನ ಇಲ್ಲ. ದಿನ ಕೇಳಬೇಕು ದೇವರ ಕಥೆ. ಇವತ್ತು ನೀವು ದೇವರ ಕಥೆ ಕೇಳಲಿಲ್ಲ ಅಂದ್ರೆ ನಿಮಗೆ ಭಕ್ತಿ ಇಲ್ಲ ಅಂತ ಅರ್ಥ. ಭಕ್ತನಾದವನಿಗೆ ದೇವರ ಕಥೆ ಕೇಳುವಲ್ಲಿ ಆಸಕ್ತಿ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗೆ? ಯಾಕೆ? ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ. ದಿನ ದಿನದಿ ಭೂಸುರು ಆಲಿಪುದು ದಿನ ದಿನದಿ ಅಂತ ನಿತ್ಯದಲ್ಲಿ ದೇವರ ಕಥೆ ಕೇಳಬೇಕು. ನಮ್ಗೆ ಬೇಕಾದವ್ರು ಬಂದ್ರೆ ಪುರಾಣಕ್ಕೆ ಹೋಗೋದು, ಇದ್ರ ಹೋಗದೆ ಇರೋದು. ಹಾಗಿಲ್ಲ ರೀ. ನೀವು ಫೋನ್ ಯೂಸ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 1 ಗಂಟೆನಾದ್ರೂ ಚಾರ್ಜ್ ಮಾಡಿ. 1 ಗಂಟೆ ಫೋನ್ ಚಾರ್ಜ್ ಮಾಡಿಬಿಟ್ರೆ 23 ಗಂಟೆ ಆರಾಮ್ ಯೂಸ್ ಮಾಡ್ಬೋದು ಅಲ್ವಾ? ಹಾಗೆ ಈ ಪ್ರವಚನ ನೀವು ಚಾರ್ಜ್ ಮಾಡ್ಕೊಂಡ್ಬಿಟ್ರೆ 1 ಅವರ್ 23 ಗಂಟೆ ಆರಾಮ್ ಇರ್ಬೋದು. ದೇವರು ನಮಗಾಗಿ 24 ಗಂಟೆ ಫ್ರೀಯಾಗಿ ಕೊಟ್ಟಿದ್ದಾನೆ. ಕೊಟ್ಟ ದೇವರಿಗೆ 1 ಗಂಟೆ ಕೊಡ್ಲಿಕ್ಕೆ ಏನು ಕಷ್ಟ ರೀ? 1 ಗಂಟೆನೂ ನಾವು ಕೊಡಲ್ಲ, ಎಲ್ಲ ನಮಗೆ ಬೇಕಿದ್ದು ದುರ್ಬುದ್ಧಿ. ನಿತ್ಯದಲ್ಲಿ 1 ಗಂಟೆಯಾದರೂ ಭಗವಂತನ ಕಥೆ, ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ. ನಿತ್ಯದಲ್ಲಿ 1 ಗಂಟೆ ಕಾಲ ಆದರೂ ದೇವರ ಕಥೆಗೆ ನಮ್ಮ ಮನಸ್ಸನ್ನು ಕೊಡಬೇಕು. ರೀಫ್ರೆಶ್ ಆಗಿಬಿಡುತ್ತೆ. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೇ. ನೀವು ಬೆಳಗ್ಗೆಯಿಂದ ಒದ್ದಾಡ್ಕೊಂಡು ಮನೆಯಲ್ಲಿ ಆಫೀಸಲ್ಲಿ ತಿರುಗಿ ಸಾಕಾಗಿ ಕೂತವರಿಗೆ ಮೇಲೆ ಫ್ಯಾನ್ ಹಾಕಿ, ಎಲ್ಲಿ ಹಾಕಿದ್ದೀರಾ? ಅಲ್ಲಿ ಹಾಕಿದ್ದೀರಾ? ಇಲ್ಲಿಲ್ಲ ಫ್ಯಾನ್. ಅಲ್ಲಿ ಗಾಳಿ ಬರುತ್ತೆ, ಎದುರುಗಡೆ ಗಾಳಿ, ರಾಯರ ಗಾಳಿ. ತಣ್ಣನೆ ಗಾಳಿ ಕೂಡಿಸಿ ಯಾರು ಮಾತಾಡದೇ ಇರೋ ಕಡೆ ಯಾರೋ ಒಬ್ರು ದೇವರ ಕಥೆ ಹೇಳ್ತಾ ಇದ್ರೆ ನಿಮ್ಮದು ಇಷ್ಟು ನಿಮ್ಗೆ ಹೌದು ಅನ್ಸುತ್ತೆ. ನಿಮ್ಗೆ ಟೈಮ್ ಮರ್ತು ಹೋಗ್ಬಿಡುತ್ತೆ. ಈಗಾಗಲೇ 7 ಗಂಟೆ ಆಯಿತು, ನಾನು 6:30ಗೆ ಬಿಡಬೇಕಿತ್ತು. ಟೈಮ್ ಮರೆತ್ರೆ ಎಲ್ಲ ಮರ್ತಾಗೆ, ಮನೆ ಮಡದಿ ಮಕ್ಕಳು ಎಲ್ಲ ಪಕ್ಕದಲ್ಲಿ ಕೂತೋರು ಇದೆಲ್ಲ ಮರ್ತು. ಹಾಗೆ ಮರೆಸುವಂಥದ್ದು ಭಗವಂತ. 1 ಗಂಟೆ ನಿತ್ಯ ಕೇಳಬೇಕು. ಆಚಾರ್ಯ ಆಯ್ತು 2 ದಿವಸ ಕೇಳಬೇಕು ಹೇಳಿ, ಅದನ್ನು ಹೇಳ್ಬೇಕು. 1 ವಾರನ 2, 1 ವಾರ ಅಲ್ಲ. ಮತ್ತೆ ಟೈಮ್ ಯಾವಾಗ ಗೊತ್ತಾ? ಬಿಡ್ಬೋದ್ರಿ, ನೀವು ನಿಲ್ಲಿಸ್ಬೋದು. ಕತೆ ಕೇಳೋದು ನಿಲ್ಲಿಸ್ಬೋದು. ಯಾವಾಗ ಗೊತ್ತಾ? 2ನೇ ಸ್ಟೆಪ್ ಏರ್ಬೇಕು. ಯಾವಾಗದು? ಶ್ರವಣ ಒಂದು ಮೆಟ್ಟಲು. ದೇವರನ್ನ ನೋಡ್ಲಿಕ್ಕೆ ಮೊದಲ ಮೆಟ್ಟಲು ಶ್ರವಣ. ಈ ಜನ್ಮದಲ್ಲಿ ಶ್ರವಣ ಮಾಡಿ. ಎಷ್ಟು ಮಾಡಬೇಕು? ನೆಲ್ಲಿ ಕೆಳಗೆ ಕೊಡ ಎಷ್ಟೊತ್ತಿಡ್ಬೇಕು ಹೇಳಿ? ನೀರು ಬರ್ತಾ ಇದೆ, ಕೊಡ ಎಷ್ಟೊತ್ತಿಡ್ಬೇಕು? ತುಂಬುವವರೆಗೂ. ತುಂಬಿದ್ದು ಹೇಗೆ ಗೊತ್ತಾಗತ್ತೆ? ಚೆಲ್ಬೇಕು ಅಲ್ವಾ? ಈ ಕಿವಿಲಿ ತುಂಬಿಸ್ಕೊಳ್ತಾ ಇದ್ದೀರಿ, ಇದು ಬಾಯಲ್ಲಿ ಚೆಲ್ಲುವ ತನಕ ಕೇಳಬೇಕಂತೆ. ಇದೇ ಕೀರ್ತನ. ಶ್ರವಣಂ ಕೀರ್ತನಂ. 2ನೇ ಮೆಟ್ಲು ಯಾವುದಂದ್ರೆ ಕಿವಿಯಲ್ಲಿ ಕೇಳ್ತಾ ಇದ್ದೀರಲ್ಲ, ಇದು ಹೊಟ್ಟೆ ತುಂಬಿ ಎಲ್ಲರೂ ಎದೆ ತುಂಬಿ ಕೂದಿಗೆಯಲ್ಲಿ ಬಂದು ಬಾಯಿ ಬೀಚಿ ಚೆಲ್ಬೇಕಂತೆ. ನಿಮ್ಗೆ ಸುಮ್ಮನೆ ಹೇಳ್ತೀನಿ, ನನಗೆ ಯಾವುದು ಪುಸ್ತಕ ಶ್ಲೋಕ ತೆಗಿಲಿಲ್ಲ. ಯಾಕೆಂದ್ರೆ ಓದಿ ಕೇಳಿ ತುಂಬಿದ್ರೆ ಈಗ ಚೆಲ್ತಾ ಇದ್ದೀನಿ. ನಾನು ಚೆಲ್ತಾ ಇರೋದಿಲ್ಲ, ಓದ್ತಾ ಇರೋದಲ್ಲ. ಅಂದ್ರೆ ನಿಮ್ಮ ಅರಿವಿಗೆ ಬಾರದೆ ನಿಮ್ಮ ಬಾಯಿಯಿಂದ ಭಗವಂತನ ಕತೆ ನಿರಂತರವಾಗಿ ಹರಿಬೇಕು. ಹರಿಕತೆ ಆಗ ಕೇಳೋದನ್ನ ನಿಲ್ಲಿಸ್ಬೋದು. ನಿಲ್ಲಿಸ್ಬೇಕು ರೂಲ್ಸ್ ಅಲ್ಲ, ನಿಲ್ಲಿಸ್ಬೋದು. ಈಗ ನೋಡಿ, ನಾನು ನಿಮ್ಮ ಹತ್ರ ಇಲ್ಲೇ ನಾನು ಬಂದು ಕೂತ್ಬಿಟ್ರೆ ಕೇಳೋರೇ ಎಲ್ಲ, ಆದ್ರೆ ಹೇಳೋರು ಯಾರು ಅಲ್ವಾ? ನಾನು 1 ಬಾಯಲ್ಲಿ ಹೇಳ್ತಾ ಇದ್ದೀನಿ, ಒಬ್ಬೊಬ್ರು 2 ಕಿವಿಲಿ ಕೇಳ್ತಾ ಇದ್ದೀರಿ. ನನಗೆ ನಿಮ್ಮ ಎಲ್ಲ 2 ಕಿವಿಗಳಿಗೆ ಭಗವಂತನ ಕತೆ ಹಾಕಿದ ಪುಣ್ಯ. ನೀವು ಕೇಳ್ತಿರೋದು 2 ಕಿವಿಲಿ ಚೂರು ಪುಣ್ಯ. ನಾನು ಇಂಥದ್ದು 100 ಕಿವಿಗೆ ಹಾಕೋ ಪುಣ್ಯ ನಂದು ಜಾಸ್ತಿ. ಮೊದಲು ಶ್ರವಣ, ಆಮೇಲೆ ಕೀರ್ತನ. ಇದು 2 ಕೂಡ ಒಂದಕ್ಕೊಂದು ಡಿಪೆಂಡೆಂಟ್. ನೋಡಿ, ನಾನು ಹೇಳಬೇಕಾದ್ರೆ ಕೇಳೋ ನೀವು ಬರಬೇಕು, ನೀವು ಬರಬೇಕಾದ್ರೆ ಹೇಳೋ ನಾ ಬರೆದಿದ್ರು ನೀವು ಬಂದದ್ದು ವೇಸ್ಟು, ನೀವು ಬಂದಿದ್ರು ನಾನು ಬಾರದಿದ್ರೆ ವೇಸ್ಟು. ನನಗೆ ನಿಮ್ಮ ಅಪೇಕ್ಷೆ ಇದೆ, ನಿಮಗೆ ನನ್ನ ಅಪೇಕ್ಷೆ ಇದೆ. ಶ್ರವಣಕ್ಕೆ ಕೀರ್ತನದ್ದು, ಕೀರ್ತನಕ್ಕೆ ಶ್ರವಣದ್ದು ಅಪೇಕ್ಷೆ ಇದೆ ಅಲ್ವಾ? ಆಚಾರ್ಯ ನಮ್ಮಲ್ಲಿ ಯಾರೂ ಬರಲ್ಲ, ನೀವು ಸಾಯಂಕಾಲ 5:30 6:00 ತನಕ ಪ್ರವಚನ ಮಾಡಬೇಕು. ಯಾರು ಬರ್ತಿದ್ರು ಬೇಡಪ್ಪ, ಇಲ್ಲ ನಾನು ಆಫೀಸ್ಗೆ ಹೋಗಿರ್ತೀನಿ, ಬೀಗ ಹಾಕಿ ಪಕ್ಕದ ಮನೆಗೆ ಕೊಟ್ಟಿರ್ತೀನಿ, ನೀವೇ ಬೀಗ ತೆಗೆದು ಒಳಗೆ ಕೂತು ಪ್ರವಚನ ಮಾಡಿ ಬೀಗ ಕೊಟ್ಟೋಗ್ಬಿಟ್ರೆ ಸಾಕು. ನಮ್ಮ ಮನೇಲಿ 7 ದಿನ ಭಾಗವತ ಹಾಕ್ಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ನಾವು ಯಾರು ಹೇಳ್ರಿ ನಾನು ಅಲ್ವಾ? ನೀವೆಲ್ಲ ನಾಳೆಯಿಂದ 7 ಗಂಟೆಯಿಂದ 9 ಗಂಟೆ ತನಕ ಪ್ರವಚನ
ನೀವೆಲ್ಲ ಬಂದು ಮಠದಲ್ಲಿ ಕೂತ್ಕೋಬೇಕು, ಪ್ರವಚನ ಮಾಡ್ಲಿಕ್ಕೆ ಯಾರೂ ಬರಲ್ಲ ಅಂದ್ರೆ ಯಾರು ಬರ್ತಾರೆ? ಕೇಳೋಕ್ಕೆಲ್ಲ ಬನ್ನಿ, ಪ್ರವಚನ ಮಾಡೋರು ಯಾರೂ ಬರಲ್ಲ ಅಂತ ಹೇಳಿದ್ರು. ಅಂದರೆ ಹೇಳೋರಿಗೆ ಕೇಳೋರಿಗೆ ಇಬ್ರಿಗೂ ಒಬ್ರಿಗೂ ಬರಬೇಕು. ಈ ಹಂತದಲ್ಲಿದ್ದರೆ ನೀವು ಎತ್ತರಕ್ಕೆ ಇರಕ್ಕಾಗಲ್ಲ. 3ನೇ ಹಂತಕ್ಕೆ ಹೋಗ್ಬೇಕು, ಶ್ರವಣ ಕೀರ್ತನ. ಮುಂದೆ ಸ್ಮರಣ. ಸ್ಮರಣಕ್ಕೆ ಯಾರ್ದೇನು ಬೇಡ, ನಿಮ್ಮ ಮನೆ ದೇವರ ಮನೇಲಿ ಕೂತು ಕೇಳಿದ್ದನ್ನು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದೊಂದು ಆನಂದದ ಹಂತಕ್ಕೆ ಹೋಗ್ಬೋದು. ಕೇಳಿದ್ದನ್ನು ಸ್ಮರಣೆ ಮಾಡೋದ್ರೊಳಗೂ ಆನಂದ ಇದೆ. ಕೇಳಿದ್ದು ನೋಡಿದ್ದು ಇದರ ಸ್ಮರಣೆ ಮಾಡ್ತಾ ಇರಬೇಕು, ಅದು ಆನಂದವನ್ನು ಕೊಡ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ. ದೊಡ್ಡ ಪಾದ ಸೇವನಕ್ಕೆ ತುಂಬ ಅರ್ಥ ಇದೆ. ದೊಡ್ಡವರ ಪಾದ ಸೇವಾ ಮಾಡಬೇಕಂತ. ದೊಡ್ಡವರು ಅಂದರೆ ಯಾರು? ಆಚಾರ್ಯ ಎಲ್ಲಿರ್ತಾರೆ? ಆಚಾರ್ಯ ಹೇಗಿರ್ತಾರೆ? ಆಚಾರ್ಯ ದಪ್ಪಲಿರ್ತಾರೆ, ಎತ್ತರಕ್ಕೆ. ತಂದೆ ತಾಯಿಗಳ ಸೇವೆ ದೊಡ್ಡವರ ಸೇವೆ ರೀ. ಗುರುಗಳ ಸೇವೆ, ಬ್ರಾಹ್ಮಣರ ಸೇವೆ, ಗಂಡನ ಸೇವೆ, ರೋಗಿಗಳ ಸೇವೆ. ಯಾರಿಗೆ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಮಾಡುವಾಗ ಪರಮಾತ್ಮ ಇದು ನಿನ್ನ ಸೇವಾ ಅಂತ ಮಾಡ್ಬೇಕಂತ ಒಂದರ್ಥ. ಇನ್ನೊಂದು ಪಾದ ಸೇವನ ಅಂದ್ರೆ, ಪಾದ ಅಂದ್ರೆ ಪದ, ಪದ ಅಂದ್ರೆ ಶಬ್ದ, ಸೇವನ ಅಂದ್ರೆ ಅಧ್ಯಯನ ಅಧ್ಯಾಪನ, ಪಾಠ ಪ್ರವಚನವನ್ನು ನಿರಂತರ ಮಾಡಬೇಕು. ಆ ಪದಗಳನ್ನು ಕಣ್ತುಂಬ ಭಕ್ತಿಯಿಂದ ಓದಬೇಕು, ಅಧ್ಯಯನ ಮಾಡಬೇಕು. ಪಾದ ಸೇವನ ಇದು ಒಂದು ಹಂತ. 4ನೇ ಮೆಟ್ಲು. 5ನೇ ಮೆಟ್ಲು ಅರ್ಚನ. ದೇವರಿಗೆ ಅರ್ಚನೆ ಮಾಡಬೇಕು. ಷೋಡಶೋಪಚಾರ ಪೂಜೆ. ದೇವರಿಗೆ ನಿತ್ಯದಲ್ಲಿ ಪೂಜೆ ಮಾಡಬೇಕಂತ. ನಿಮ್ಗೆ ಎಷ್ಟೇ ಕೆಲಸ ಇದ್ರೂ ದೇವರ ಪೂಜೆಗೆ ರಜಾ ಹಾಕಬಾರ್ದು. ನಮ್ಮ ಪ್ರಾಬ್ಲಮ್ ಏನಂದ್ರೆ, ಹೇಳುವಾಗ ಒಂಚೂರು ತಲೆನೋವು ಬಂದ್ರೆ ಸಾಕು, ಇವತ್ತು ದೇವ್ರ ಪೂಜೆ ಆಗಲ್ಲ ಕಣೆ, ಯಾಕೊಂಚೂರು ಚೂರು ತಲೆನೋವು, ಪೂರ ಏನು ಬಂದಿಲ್ಲ ರೀ, ಚೂರು ತಲೆನೋವು ಬಂದ್ರೆ ಮೊದಲು ಕ್ಯಾನ್ಸಲ್ ಆಗೋ ಪ್ರೋಗ್ರಾಮ್ ಯಾವುದು? ಮಿಕ್ಕಿದೆಲ್ಲ ಡಬಲ್. ಕಾಫಿ ಕ್ಯಾನ್ಸಲ್ ಆಗಲ್ಲ, ಕಾಫಿ 2, 3, 4 ಸಲ ಹೋಗ್ತಾ ಇರುತ್ತೆ. ಅವತ್ತು ಕ್ಯಾನ್ಸಲ್ ಆಗೋ ದೇವ್ರ ಪೂಜೆ ತೀರ್ಥ. ಕೋಟಿಂ ವಿಹಾಯ ಶಿವ ಪೂಜನಂ. ನಿಮ್ಗೆ ಕೋಟಿ ಕೆಲಸ ಇದ್ರೂ ಕೂಡ ಬಿಟ್ಟು ಭಗವಂತನ ಪೂಜೆ ಮಾಡಬೇಕು. ತುಂಬಾ ಜನ ದೇವರ ಪೂಜೆ ಮಾಡಿದ್ರ ಅಂದ್ರೆ 2 ಕಾರಣ ಹೇಳ್ತಾರೆ. ಒಂದು ಮಂತ್ರ ಬರಲ್ಲ ಅಂತ, ಇನ್ನೊಂದು ಮಡಿ ನಡೆಯಲ್ಲ ಅಂತ. ದೇವರಿಗೆ 2 ಬೇಡ. ಬೇಡ ಅಂದ್ರೆ ಬೇಡವೇ ಬೇಡ ಅಂತ ಅರ್ಥ ಅಲ್ಲ. ಕೆಲವ್ರು ಏನ್ ಗೊತ್ತಾ, ಈ ಸ್ವಾಮಿಗಳ ಪೂಜೆ ಮಾಡೋದು ತೋರ್ಬಿಟ್ರೆ, ಬಂಗಾರದ ಮಂಟಪ, ಬಂಗಾರದ ದೀಪ, ಮಂಗಳಾರತಿ ಹಚ್ಕೊಡೋನು, ಗಂಧ ತಗೊಂಡು ನೋಡು ಮಾಡಿದ್ರೆ ಈಗ ಪೂಜೆ. ಅದಕ್ಕೆ ನೀನು ಮನೇಲಿ ಪೂಜೆ ಮಾಡೋದು ಹೆಂಡ್ತೀನಿ ನೋಡಿ ಗಂಡ ಹೇಳೋದು, ಮಾಡಿದ್ರೆ ಈಗ ಮಾಡ್ಬೇಕು. ಅದಕ್ಕೆ ನಾನು ಮನೇಲಿ ಮಾಡ್ಬಿಡ್ರಿ. ಸ್ವಾಮಿಗಳೇನು, ಅವ್ರ ಪೂಜೆ ಏನು, ಅವ್ರು ಯಾವ ಜನ್ಮದ ತಪಸ್ಸಿನ ಫಲ, ಅವ್ರು ಮಾಡಿದ್ದನ್ನು ನೋಡಿ ಆ ಥರ ಮಾಡಬೇಕು ಅಂತ ಅನ್ಕೊಳ್ಳೇಬಾರ್ದು. ದೊಡ್ಡವರ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದು ಮಹಾಪಾಪ. ದೇವ್ರದೇನು ಮಹಿಮಾ ಅಂದರೆ, ವಜ್ರ ಮಂಟಪದಲ್ಲಿ ಪೂಜಾ ಸ್ವೀಕಾರ ಮಾಡುವ ಮರ್ಯಾದ ಪುರುಷೋತ್ತಮನಾದ ರಾಮ ನಿಮ್ಮ ಮನೆ ಮರದ ಮನೆಯಲ್ಲೂ ಅಷ್ಟೇ ಚಂದವಾಗಿ ಕೂತು ಪೂಜೆಯನ್ನು ಸ್ವೀಕಾರ. ನಂಬಿಕೆ ಬೇಕಷ್ಟೆ, ಭಕ್ತಿ ಬೇಕಷ್ಟೆ. ಅರ್ಚನ, ದೇವರಿಗೆ ಪೂಜೆ ಮಾಡ್ಬೇಕಂತ. ಮಂತ್ರ ಬರಲ್ಲ ಅಂತ ಅನ್ಬಾರ್ದು. ಏನು ಬರದೇ ಇದ್ರು ಮುಂಚೆ ಆಗುವಾಗ ಒಂದು ಮಂತ್ರ ಹೇಳ್ಕೊಟ್ಟಿರ್ತಾರೆ, ಓಂ ನಮೋ ನಾರಾಯಣಾಯ ಓಂ. 8 ಅಕ್ಷರ. 8 ಸಂಸ್ಕೃತದಲ್ಲಿ ಅಷ್ಟ ಅಂತ ಕರೀತಾರೆ. ಅಷ್ಟಾಕ್ಷರ ಅಲ್ವಾ? ಅಷ್ಟಾಕ್ಷರ ಹೇಳಿದರೆ ವೇದದ ಅಷ್ಟೂ ಅಕ್ಷರ ಹೇಳಿದ ಫಲ ಬರುತ್ತೆ. ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕಃ. ಓಮಿತ್ಯೇಕಾಕ್ಷರಂ ನಮ ಇತಿ 2 ಅಕ್ಷರೇ ನಾರಾಯಣಾಯ ಇತಿ 5 ಅಕ್ಷರಾಣಿ. ಏತದ್ವೈ ನಾರಾಯಣಸ್ಯಾಷ್ಟಾಕ್ಷರಂ. ನಾರಾಯಣನ 8 ಅಕ್ಷರದ ಈ ಮಂತ್ರವನ್ನು ಹೇಳಿ ಭಗವಂತನ ಆರಾಧನೆ ಮಾಡಿದರೆ ಅಷ್ಟು ವೇದವನ್ನು ಹೇಳಿದ ಫಲ ಭಗವಂತ ಕೊಡ್ತಾನೆ. ನೀವು ಬೇರೆ ಹೊಸ ಹೊಸ ಮಂತ್ರ ಎಲ್ಲ ಹೇಳೋಕೆ ಹೋಗಬೇಡಿ. ಏನೋ ಹೇಳೋಕೆ ಹೋಗಿ ಮಂತ್ರ ಬಿಟ್ಟು ನಿಮ್ಮ ಬಾಯಿ ಬಂದಿದ್ದೆಲ್ಲ ಹೇಳಿ ಅಲ್ವಾ. ಕೆಲವರು ವಾಯುಸ್ತುತಿ ಹೇಳಿದ್ರೆ ಅವರೇ ಮಾಡಿದ್ದು ಹೇಳ್ತಾರೆ. ಆ ತ್ರಿವಿಕ್ರಮ ಪಂಡಿತಾಚಾರ್ಯ ಬಿಟ್ಟೇ ಬಿಡ್ತಾರೆ. ಇವ್ರಿಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನು ಮಾಡಬಾರ್ದು. ಪಂಡಿತಾಚಾರ್ಯ ಮಾಡಿದ್ದೇ ಹೇಳು. ರಾಯರ ಸ್ತೋತ್ರ ಹೇಳಿದ್ರೆ ನಿಮಗೆ ಬಂದಿದ್ದೆ ಹೇಳೋಕೆ ಶುರು ಮಾಡ್ತಾರೆ. ಅಪ್ಪಣ್ಣಾಚಾರ್ಯಲ್ಲಿ ಕಳಿಸ್ಬೇಕು. ಅದರಿಂದ ಅಪ್ಪಣ್ಣಾಚಾರ ಮಾಡಿದ್ರೆ ರಾಯರ ಸ್ತೋತ್ರವೇ ಹೇಳು ಅಲ್ವಾ. ಅದು ಏನು ಬರುತ್ತೋ ಸರಿಯಾಗಿ, ಸ್ವಲ್ಪ ಬಂದರೂ ಸರಿಯಾಗೋ ನಮ್ಮ ಹೇಳಿ ಸಾಕು. ಮಾತ್ರ ಮಡಿ ಅಷ್ಟೇ ರೀ. ನಿಮ್ಮ ಮನೇಲಿ ಎಷ್ಟು ಮಡಿ ನಡೆಯುತ್ತೋ ಅಷ್ಟೇ ಸಾಕು. ದೇವರು ಹೆಚ್ಚಿನ ಮಡಿ ಬೇಡ. ನಿಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಸಿಟ್ಟು ಬರ್ದಿದ್ರೆ ಅದೇ ದೊಡ್ಡ ಮಡಿ. ಪೂಜೆ ಕೂತಾಗ ಏನು ಬರಬಾರ್ದು?
ಸಿಟ್ಟನ್ನು ಬರೆದಿದ್ರೆ ತುಂಬ ಮಡಿಲಿದ್ದೀರಿ ಅಂತ. ಮನಸ್ಸು ಪ್ರಶಾಂತವಾಗಿದ್ದರೆ ಅದೇ ಮಡಿ. ಈ ಮಡಿ ಕುಡಿದ್ರೆ ಕೋಟಿ ಕೆಲಸ ಇದ್ರೂ ಕೂಡ ಸಾಲಿಗ್ರಾಮದ ಪೂಜೆ ಮಾಡಬೇಕು. ಸಾಲಿಗ್ರಾಮ ಶಿಲಾಸ್ಪರ್ಶಂ ಯೇ ಕುರ್ವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಹ. ಇದರಲ್ಲಿ 5535 ರೂಪಗಳಿಂದ ಯುಕ್ತವಾದ ಒಂದು ಸಾಲಿಗ್ರಾಮವನ್ನು ಮುಟ್ಟಿ ಯಾರು ಪೂಜೆ ಮಾಡಿ ಒಂದಿನ ಸಾಯ್ತಾನೆ, ಸತ್ತ ಮೇಲೆ ಅವನ ಕೈಗೆ ಸೆಕೆಂಡ್ ಕೊಡಬೇಕು ಅಂತ ದೇವತೆಗಳು ಕ್ಯೂ ನಿಂತಿರ್ತಾರೆ. ಅದಕ್ಕೆ ಆಚಾರ ಬೇಡಬೇಡ ಅವ್ರ ಕೈಲಿ ಕ್ಯೂ ತಗೊಂಡು ತುಂಬ ಕಷ್ಟ, ಅದು ಬೇಡ, ಯಾವ ಸಾಲಿಗ್ರಾಮ ಎಲ್ಲ ಪ್ರಾಬ್ಲಮ್ ಆಚಾರ ಬಿಟ್ಬಿಟ್ರು. ಹಂಗೆಲ್ಲ ಮಾಡಬೇಕು. ನೋಡಿ, ಪೂತನಿ ದೇವರಿಗೆ ವಿಷದ ಹಾಲು ಕೊಟ್ಟರು, ಸತ್ಲು, ಸುಟ್ಟರು, ಗಮ್ಮಂತ ವಾಸನೆ. ಹೆಣ ಸುಟ್ರೆ ಗಬ್ಬು ವಾಸನೆ ಬರ್ಬೇಕಲ್ಲ, ಬರಲಿಲ್ಲ, ಘಮ 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 ವಾಸನೆ. ಯಾಕಂದ್ರೆ ಅವಳು ಸಾಯುವಾಗ ಅವಳ ದೇಹಕ್ಕೆ ಭಗವಂತನ ಅಂಗದ ಸಂಗ ಆಗಿತ್ತು. ಹಾಗಾಗಿ ಸಾಯೋ ಕಾಲಕ್ಕೆ ನಮಗೆ ನಮ್ಮಂಗ ದೇವರ ಸಂಗ ಮಾಡಿದರೆ ನಮಗೂ ಕೂಡ ಉತ್ತಮವಾದ ಲೋಕಪ್ರಾಪ್ತಿ ಆಗತ್ತೆ ಎನ್ನುವ ಕಥೆಯನ್ನು ಪೂತನ ಸಂಹಾರದ ಕಥೆ ನಮಗೆ ತಿಳಿಸ್ಕೊಡುತ್ತೆ. ಅರ್ಚನಂ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ. ನಮಸ್ಕಾರ ಮಾಡಬೇಕು. ನಮಸ್ಕಾರ ದೇವರಿಗೆ ನಿತ್ಯದಲ್ಲಿ ಮಾಡಬೇಕು. ಆ ನಮಸ್ಕಾರ ತುಂಬ ಕ್ರಮ ಇದೆ. ಹೇಗೆ ಮಾಡಬೇಕು ನಮಸ್ಕಾರ? ನಮಗೆ ನಮಸ್ಕಾರ ಅಂದರೆ ಗೊತ್ತಿಲ್ಲ ನಿಜವಾಗಿ. ನಾವು ಸುಮ್ಮನೆ ಹೇಳ್ತೀವಿ ದಂಡ ಪ್ರಣಾಮಗಳು, ದೇವರಿಗೆ ದಂಡ ಪ್ರಣಾಮಗಳು. ನೀವು ಸ್ವಲ್ಪ ಉಲ್ಟಾ ಹೇಳಬೇಕು, ಪ್ರಣಾಮಗಳೇ ದಂಡ ಪ್ರಣಾಮಗಳೆಲ್ಲ. ನೀವು ಮಾಡಿದ ಪ್ರಣಾಮಗಳು ದಂಡ ಪ್ರಣಾಮ ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ದಂಡ ಅಂದರೆ ಏನು ಹೇಳಿ? ಕೋಲ್. ಅದನ್ನು ಬಿಡಿ, ಅದು ಹೇಗೆ ಬೀಳುತ್ತೋ ಹಾಗೆ ಬಿದ್ದರೆ ನಮಸ್ಕಾರ, ದಂಡ ಪ್ರಣಾಮ. ಅಯ್ಯೋ ಆಚಾರ್ಯ ಈಗಲೇ ಮಂಡಿ ನೋವು, ನೀವು ಹೇಳೋ ಥರ ಬಿದ್ದರೆ ಮುಗೀತು, ಇಂದಿರಾರ್ಮಣ ಗೋವಿಂದ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮಗೆ ನಿಜವಾಗಿ ದಂಡ ಪ್ರಣಾಮ ಮಾಡಬೇಕು ಅಂತ ಆಸೆ ಇದ್ದರೆ ದೇವರು ನಿಮ್ಮ ಕೈಯಲ್ಲಿ ತಗೊಳ್ತಾರೆ ನಮಸ್ಕಾರ, ಕರೆಕ್ಟಾಗಿ ತಗೊಳ್ತಾರೆ. ಹೇಗೆ ಗೊತ್ತಾ? ನೀವು ಮನೆಯಲ್ಲಿ ಓಡಾಡುವಾಗ ಅರ್ಜೆಂಟ್ ಓಡಾಡುವಾಗ ಸೆರಗೋ ಹೊಸ್ತಲೋ ಯಾರೋ ಕೈಯೋ ಕಾಲೋ ತಾಕಿ ಮುಗ್ಗರಿಸಿ ಬೀಳ್ತೀರಲ್ಲ, ಬಿದ್ದಾಗ ದೇವ್ರಿಗೆ ಹೇಳಿ, ಸ್ವಾಮಿ ಇದೊಂದು ಬರ್ಕೋ ನಮಸ್ಕಾರ, ನನ್ನ ಜೀವನದಲ್ಲಿ ದೇವರು ನಾನು ನಿಂಗೆ ಮಾಡಿ ನಮಸ್ಕಾರ ಬರ್ಕೋ ಅಂತೇಳಿ ಖಂಡಿತ ಬರ್ಕೊಳ್ತಾರೆ. ಹೊರಳಿ ಮಲಗುವುದೇ ಹರಿಗೆ ವಂದನೆಯು. ದೇವ್ರಿಗೆ ನೀವೇನು ಲಕ್ಷ ನಮಸ್ಕಾರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮಲಗುವಾಗ ಹೊರಳ್ತೀರಲ್ಲ, ಅನುಸಂಧಾನ ಮಾಡಿ. ಸ್ವಾಮಿ ರಾತ್ರಿ 9:30 10ಕ್ಕೆ ಮಲಗಿದ್ದೀನಿ, ಬೆಳಗ್ಗೆ 5 ಗಂಟೆ ತನಕ ಹೊರಳಾಡ್ತೀನಲ್ಲ, ಇದೇ ನಿಮಗೆ ಪ್ರದಕ್ಷಿಣೆ, ಇದೇ ನಿಮಗೆ ನಾನು ಮಾಡುವ ಸಾಷ್ಟಾಂಗ ನಮಸ್ಕಾರ. ದೇವರು ಅಷ್ಟೊಂದು ಕೂಡ ಬರ್ಕೊಂಡ್ಬಿಡ್ತಾನೆ, ಬಂತಪ್ಪ ಇವತ್ತಿನ ನಮಸ್ಕಾರ. ಅಷ್ಟೇ ಅಲ್ಲ, ವಂದನಂ, ನಮಗಿಂತ ಹಿರಿಯರನ್ನ ಕಂಡ್ರೆ ಕೈ ಮುಗಿದು ನಮಸ್ಕಾರ ಮಾಡೋದು. ಆಚಾರ್ಯ ಹೇಗಿದ್ದೀರಿ ತಿಂಗ್ ಬಂದ್ಬಿಡ್ತಾರೆ. ಅದೇನು ಆಶೀರ್ವಾದವೋ, ಈಚೆಗೆ ಬನ್ನಿ ನೋಡ್ಕೊತೀನಿ ಅಂತಾನೋ ಹೀಗೆ ಅನ್ನೋದು. ಒಂದು ಕೈ ಎತ್ತಿದ್ರೆ ಚಿನ್ಯಾಂ ಸ್ವಭಾವಮಪಿ ಪ್ರತಿಕೂಲ ವೃತ್ತಿ, ಕತ್ತರಿಸಿ ಹಾಕ್ತೇನೆ ಅಂತಂದ್ರೆ. ನಮಸ್ಕಾರ ಮಾಡುವ ಒಂದು ಕೈ ಎತ್ತಬಾರ್ದ್ರಿ, 2 ಕೈ ಜೋಡಿಸ್ಬೇಕು. ಬರೀ ಜೋಡಿಸಿದ್ರೆ ಸಾಲದು, ಬಗ್ಬೇಕ್ರಿ, ಬಾಗಬೇಕ್ರಿ. ಬಾಗಿ ಗುರುಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಈ ಕೆಲವರು ಏನೋ ನಮಸ್ಕಾರ ಹಿಂಗೊಂದು ಕೈ ಹಿಂಗಂತೆ ಇದೆಲ್ಲ ಮುಟ್ಟಿ ಮಾಡ್ತಾರೆ. ಅದೇನ ಹಿಂದೆ ಈ ಬೇರೆ ಜನರಲ್ಲಿ ನಜರೆ ಸಲಾಮ್ ಅಂತ ಈಗ ಒಂದೊಂದು ಯಾರು ಮಾಡ್ತಿದ್ರಿ, ಎಲ್ಲಿ ಮಾಡ್ತಾರೆ? ನೀವು ಹಿಂದೂಗಳು ಮರ್ತೇ ಬಿಟ್ಟಿದ್ರಿ ನಮಸ್ಕಾರ. ನುರಶ ಶಿರಸ ದೃಷ್ಟ್ಯ ಮನಸ್ಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ. ಒಂದು ನಮಸ್ಕಾರ 8 ಅಂಗಗಳ ವಿಶಿಷ್ಟ ಚೇಷ್ಟೆಯನ್ನ ನಮಸ್ಕಾರ ಅಂತ ಕರೀತಾರೆ. ನಿಜವಾಗಿ ನಾವು ಮಾಡೋದೆಲ್ಲ ಏನು ಗೊತ್ತಾ? ನಮಸ್ಕಾರ ಅಲ್ಲ, ಮೋಸಗಾರ. ದೇವರಿಗೆ ಹೇಳ್ತಾರೆ, ನಾನು ಮೋಸಗಾರ. ನನ್ನ ನಮಸ್ಕಾರ ನೋಡಿದ್ರೆ ನಿನ್ಗೆ ಗೊತ್ತಾಗಿದೆ ಎಷ್ಟು ಮೋಸ ಇದೆ ಇದರೊಳಗೆ. ಒಂದು ನಮಸ್ಕಾರ ಸಾಕಂತೆ. ಏಕಪ್ರಣಾಮಿ ದಶಾಶ್ವಮೇಧಿ ಪುನರೇತಿ ಜನ್ಮ. 10 ರಾಜಸೂಯ ಅಶ್ವಮೇಧ ಯಾಗ ಮಾಡಿದವನಿಗೆ ಮತ್ತೆ ಹುಟ್ಟಿದೆಯಂತೆ. ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಒಂದು ಬಾರಿ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಮತ್ತೆ ಹುಟ್ಟೇ ಇಲ್ಲ. ಒಂದು ನಮಸ್ಕಾರ ಸಾಕು. ನಮಸ್ಕಾರ, ಅರ್ಚನಂ, ವಂದನಂ, ದಾಸ್ಯಂ. ದೇವರಲ್ಲಿ ದಾಸ್ಯ ಮಾಡಬೇಕು. ಏನು ಇಲ್ಲದೆ ದಾಸ್ಯ. ನೋಡಿ, ದಾಸರದು 2 ಕಥೆ. ಒಂದು, ಈ ಕನಕದಾಸರಿದ್ದಾರಲ್ಲ, ಅವರು ಪಾಳ್ಯಗಾರರು. ಅವರು ಮೊದಲು ದೊಡ್ಡ ಪಾಳ್ಯಗಾರ, ಭಾರಿ ಶಕ್ತಿ ಇತ್ತು, ಎಲ್ಲ ಇತ್ತು. ದೇವರು ಸ್ವಪ್ನದಲ್ಲಿ ಅವ್ರಿಗೆ ಹೇಳುತ್ತಾನೆ, ನೀನು ನನ್ನ ದಾಸ ಆಗು, ನನ್ನ ದಾಸ ಆಗು. ಅವ್ರು ಸ್ವಪ್ನದಲ್ಲೇ ಕಾನ್ವರ್ಜೇಷನ್ ದೇವರ ಜೊತೆ. ನಾನು ಯಾಕೆ ನಿನ್ನ ದಾಸ ಆಗ್ಬೇಕು? ನನ್ನ ಮನೇಲೆ ನನಗೆ ಬೇಕಾದ ಜನ ದಾಸರಿದ್ದಾರೆ,
ನಾನು ಯಾಕೆ ನಿಂಗೆ ದಾಸ ಆಗಬೇಕು? ನೋಡಿ, ದೇವರಿಗೆ ದಾಸ ಆಗೋದು ಅಂದರೆ ಗಿಲ್ಟಿ ಇಲ್ಲ ಇಲ್ಲಿ. ದೇವರು ಅಂದರೆ ಗುಣಗಳು. ಗುಣಗಳಿಗೆ ದಾಸರಾಗೋದು ಗೌರವ. ಗುಣಗಳಿಗೆ ದಾಸರಾಗಬೇಕು. ಸದ್ಗುಣಗಳಿಗೆ ನಾವು ದಾಸ. ನಾವು ದಾಸರೇ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವೆಲ್ಲ ದಾಸರೇ. ಕೆಲವರು ಮನಿಗೆ ದಾಸರು ಅಲ್ವಾ, ದುಡ್ಡಿಗೆ ದಾಸರು, ಹೆಂಡತಿಗೆ ದಾಸರು, ಗಂಡನ ದಾಸರು, ಯಾರ್ಯಾರಿಗೋ ದಾಸರಾಗ್ತೀವಿ. ಕೆಲಸಕ್ಕೆ ಬಾರದೇ ಇದ್ದವ್ರಿಗೆಲ್ಲ ನಮಸ್ಕಾರ ಸರ್, ನಮಸ್ಕಾರ, ದಾಸರೇ ದಾಸರು. ದೇವರಿಗೆ ಮಾತ್ರ ಆ ದಾಸ್ಯತ್ವ ತೋರಿಸ್ತಾ ಇಲ್ಲ ನಮ್ಮ. ಆದರೆ ಕನಕದಾಸರಿಗೆ ಸ್ವಪ್ನದಲ್ಲಿ ಹೇಳಿದ್ರಂತೆ, ನೀನು ನನಗೆ ದಾಸ ಆಗಲಿ. ಆಗಲೇ ಇಲ್ಲ. ಒಂದ್ಸತಿ ಯುದ್ಧಕ್ಕೆ ಹೋದಾಗ ಚೆನ್ನಾಗಿ ಹೊಡೆತ ಬಿತ್ತು, ಎಲ್ಲ ಕಳ್ಕೊಂಡ್ರು. ರಕ್ತಸಿಕ್ತವಾದ ದೇಹದಿಂದ ರಣರಂಗದಲ್ಲಿ ಬಿದ್ದಾಗ ಮತ್ತೆ ದೇವರು ಕೇಳಿದ್ರಂತೆ, ನನ್ನ ದಾಸ ಆಗ್ತೀಯ? ನಿನ್ನ ದಾಸ ನಾನಾದರೆ ನಂಗೇನು ಸಿಗುತ್ತೆ? ನಾನು ನಿನ್ನ ಜೊತೆಗೆ ಯಾವಾಗಲೂ ಇರ್ತೇನೆ. ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ಭಕ್ತ ದೀನ ಎಂದೆನಿಸಿ. ನಿಮ್ಮ ಶಾಡೋ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ನೀವು ಭಗವಂತನಿಗೆ ದಾಸರಾದರೆ ಭಗವಂತ ಹಾಗೆ ನಿಮ್ಮ ಹಿಂದೆ ಹಿಂದೆ ಹಿಂದೆ. ಇನ್ನೊಬ್ಬರು ದಾಸರು, ಜಗತ್ತಿನ ದೊಡ್ಡ ದಾಸರು ಹನುಮಂತ ದೇವರು. ರಾವಣನ ಹತ್ರ ಹೋದರು. ರಾವಣ ಕೇಳಿದ, ಯಾರು ನೀನು? ಮೊದಲನೇ ಶಬ್ದ ದಾಸೋಹಂ ಕೋಸಲೇಂದ್ರಸ್ಯ. ಕೋಸಲಾಧಿಪತಿಯಾದ ರಾಮಚಂದ್ರ ಮಹಾಪ್ರಭುವಿಗೆ ನಾನು ದಾಸ ಅಂತೂ ಜೋರ ಗರ್ವದಿಂದ ಹೇಳ್ಕೊಂಡಿದ್ದಾರೆ. ದಾಸ ಅಂದರೆ ಅದು ಸಂತೋಷ ಪಡಬೇಕು. ಯಾರಿಗೆ ದಾಸ? ದೇವರಿಗೆ ದಾಸ. ಗ್ರೇಟ್. ಇನ್ನೊಬ್ಬರು ದಾಸರಿದ್ದಾರೆ, ಭಾರಿ ದೊಡ್ಡ ದಾಸ. ಅವರಷ್ಟು ಶ್ರೀಮಂತರು ಜಗತ್ತಲ್ಲಿಲ್ಲ. ಯಾರದು? ಮಹಾಲಕ್ಷ್ಮಿ. ಕೋಟಿ ಕೋಟಿ ಭೃತ್ಯರಿರಲು ಹಠಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡ್ತಾ ಪೂರ್ಣ ನೋಟದಿಂದ ಸುಖಿಸುತ್ತಿದ್ದಾಳಲ್ಲ. ಏನು ಧನ್ಯಳು ಲಕ್ಷ್ಮಿ, ಎಂಥ ಮಾನ್ಯಳು. ಜಗತ್ತಿನಲ್ಲಿ ಇವತ್ತು ಲಕ್ಷ್ಮಿಗಿಷ್ಟು ಮರ್ಯಾದೆ ಕೊಡ್ತಾರೆ ಅಂದರೆ ಕಾರಣ ಅದಕ್ಕೆ ಅವಳು ಭಗವಂತನ ದಾಸರಾಗಿದ್ದೇ ಕಾರಣ. ಜಗತ್ತಿನಲ್ಲಿಯೇ ಮಾನ ಸಮ್ಮಾನ ನಿಮಗೂ ಬೇಕು ಅನ್ನುವ ಬಯಕೆ ಇದ್ದರೆ ಭಗವಂತನಲ್ಲಿ ದಾಸ್ಯ ವೃತ್ತಿಯನ್ನು ಅನುಸರಿಸಿ ಭಗವಂತನ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ. ಭಗವಂತನಲ್ಲಿ ಗೆಳೆತನ ಮಾಡಬೇಕು. ಇಂಥ ಗೆಳೆತನ ಅಂದರೆ ನಿಮಗೊಂದು ಕತೆ. ಒಂದ್ಸತಿ ಅರ್ಜುನ ಮತ್ತು ಕೃಷ್ಣ ವಾಕಿಂಗ್ ಹೊರಟ್ರೆ ಎಷ್ಟು ಫ್ರೆಂಡ್ಶಿಪ್ ಇತ್ತು ಕೃಷ್ಣಂಗೂ ಅರ್ಜುನಂಗೂ ಅಂದರೆ, ಅರ್ಜುನ ಅನ್ನಂತೆ ಇಷ್ಟೇ ಹತ್ರ ಇಷ್ಟೇ ದೂರ ಅನ್ಕೊಂಡು ಬಂದ್ಬಿಟ್ಟೆ, ನಿನ್ನ ಜೊತೆ ಬಂದು ಭಾರಿ ದೂರ ಬಂದೆ, ನನಗೆ ತುಂಬ ಟಯರ್ಡ್ ಆಗಿದೆ ಕೃಷ್ಣ, ಮಲಗಬೇಕಲ್ಲ ಅನ್ನಂತೆ. ದಾರಿ ಒಳಗೇರಿ ಕೃಷ್ಣ ಅಂದ, ಬಾಯಿ ಮಲಗ ಕೇಳಕ್ಕೆ ಕೂತ್ಕೊಳ್ತೀನಿ, ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಡುದು. ಏನು ಪುಣ್ಯಾತ್ಮರಿ ಅರ್ಜುನ. ಕೃಷ್ಣ ತನ್ನ ತೊಡೆಯಲ್ಲಿ ಅರ್ಜುನನ ತಲೆ ಇಟ್ಟು ಅವನ ತಲೆಯನ್ನ ತಟ್ತಾ ಅವನ ಮಲಗಿಸ್ಬಿಟ್ಟು ದೇವರಿಗೆ ಪಾರ್ಥ ಸಖ ಅಂತ ಕರೀತಾರೆ ಅಲ್ವಾ? ಪಾರ್ಥ ಸಖ. ಯಾರಿದು ಪಾರ್ಥ ಸಖ ಅಂದ್ರೆ? ಯಾರು ಯಾರು? ಕೃಷ್ಣ. ಯಾರಿಗೆ ಫ್ರೆಂಡು? ಪಾರ್ಥನಿಗೆ. ಪಾರ್ಥ ಅಂದ್ರೆ ಯಾರು? ಅರ್ಜುನ ಅಲ್ಲ. ಪಾರ್ಥ ಅಂದ್ರೆ ನೀವು ನಾವು ರೀ. ಅದ್ಯಾಗಾಚಾರ್ಯ. ಅವನಿಗೆ ಪಾರ್ಥ ಅಂತ ಯಾಕೆ ಹೆಸರು ಗೊತ್ತಾ? ಪೃಥ್ವೆಯ ಮಗ. ಅವರ ಅಮ್ಮನ ಹೆಸರೇನು? ಪೃಥ. ಕುಂತಿಗೆ ಹೆಸರಿತ್ತು. ಅವಳು ಮುಂದೆ ಕುಂತಿ ಭೋಜನಿಗೆ ದತ್ತು ಹೋದ ಕಾರಣ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಅವಳಿಗೆ ಅವರಪ್ಪ ಇಟ್ಟ ಹೆಸರು ಪೃಥ. ಪೃಥೆಯ ಮಕ್ಕಳೆಲ್ಲ ಪಾರ್ಥರು. ಆಚಾರ್ಯ ನಾವೆಲ್ಲರೂ ಪಾರ್ಥರೇ ರೀ. ನಾವೆಲ್ಲ ಪೃಥ್ವಿ ಮಕ್ಕಳು, ಅದಕ್ಕೆ ನಾವು ಪಾರ್ಥರು. ಬುದ್ಧಾಚಾರ್ಯ ಗೊತ್ತೇ ಆಗಲಿಲ್ಲ. ಸತ್ತ ಮೇಲೆ ಗೊತ್ತಾಗುತ್ತೆ. ಸತ್ತ ಮೇಲೆ ಏನಂತಾರೆ ಹೇಳಿ? ಪಾರ್ಥಿವ. ಇಂದಿರಾ ರಮಣ ಮೊದಲು ಪಾರ್ಥ, ಈಗ ಪಾರ್ಥ ಇವ. ಪಾರ್ಥಿವ. ಮೊದಲೇ ನೀವು ಪಾರ್ಥ. ಆ ಪಾರ್ಥಂಗೂ ನಮಗೂ ಒಂದೇ ವ್ಯತ್ಯಾಸ. ಆ ಪಾರ್ಥ ದೇವರನ್ನ ಫ್ರೆಂಡ್ ಅಂತ ಮಾಡಿಕೊಂಡ. ದೇವರು ತನ್ನ ಹೆಸರೇ ಪಾರ್ಥ ಸಖ ಅಂತ ಇಟ್ಕೊಂಡ. ನೋಡಿ, ಜೀವನ ಅನ್ನುವ ರಣರಂಗದಲ್ಲಿ ಎಲ್ಲ ನಾನೇ ಫೇಸ್ ಮಾಡ್ತೀನಿ ಅಂತಿದ್ರೆ ಒಂದೇ ಬಾಣಕ್ಕೆ ಅರ್ಜುನ ಉಡಿಸಾಗ್ಬಿಡ್ತಿದ್ದ. ಅವನೇನು ಮಾಡ್ದ? ಒಬ್ಬ ಫ್ರೆಂಡನ್ನು ಇಟ್ಕೊಂಡ. ಆ ಫ್ರೆಂಡನ್ನು ಏನು ಮಾಡ್ದ? ಮುಂದಿಟ್ಟ. ನಾವು ನಮ್ಮ ಜೀವನದಲ್ಲಿ ದೇವರನ್ನ ಫ್ರೆಂಡ್ ಮಾಡ್ಕೊಳ್ಬೇಕು. ನಮ್ಮ ಎಲ್ಲದಕ್ಕೂ ದೇವ್ರನ್ನೇ ಮುಂದಿಡ್ಬೇಕು. ದೇವ್ರನ್ನ ಬೇಕಾದ ಜನ ಬೇಕಾದ ಬಾಣ ಬಿಡ್ಲಿ. ಎಂಥ ಬಾಣಗಳು! ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಎಲ್ಲ ದೊಡ್ಡ ದೊಡ್ಡ ಆಚಾರ ಬಿಟ್ಟು ಬಾಂಬ್ ಯಾವುದು ಇವನ್ ತನಕ ಬರಲೇ ಇಲ್ಲ.
ಎಲ್ಲ ಕೃಷ್ಣನ್ ಫೇಸ್ ಮಾಡಿ ಕಾಲಿಗೆ ಬೀಳ್ತಿತ್ತು ಬಂದು. ಯಾಕಂದ್ರೆ ಮುಂದೆ ಕೂತಿದ್ನಲ್ಲ ಅವನು ಸರ್ವಪ್ರಹರಣಾಯುಧ ಉನ್ನಮಯಿತಿ, ಎಲ್ಲ ಆಯುಧಗಳ ದೇವತೆ ಅವನು. ಯಾರು ಯಾವುದೇ ಆಯುಧ ಬಿಟ್ಟರು ಓವರ್ಟೇಕ್ ಮಾಡಬೇಕು ಯಾರನ್ನ? ಕೃಷ್ಣನನ್ನ ದಾಟಿ ಅರ್ಜುನನ ತನಕ ಹೋಗ್ಲಿಕ್ಕೆ ಬಿಡ್ತಾನೆ. ಆ ಬಂದ ಬಾಣಗಳು, ಅಸ್ತ್ರಗಳು, ಶಸ್ತ್ರಗಳು ಕೃಷ್ಣನ್ ನೋಡಿ ಅವನ ಕಾಲಿಗೆ ಸಮರ್ಪಣೆ ಆಗ್ತಾ ಇತ್ತು. ಭಗವಂತ ಹೆಜ್ಜೆ ಹೆಜ್ಜೆಗೆ ಅರ್ಜುನನ ರಕ್ಷಣೆ ಮಾಡಿದ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಸ್ತ್ರೀ ವಿಜಯೋರ್ಭೂತೆ ಧ್ರುವಾನಿ ತಿರುಮತಿ. ಈ ಯುದ್ಧ ಶುರುವಾಗೋದು ಯಾವಾಗ ಗೊತ್ತಾ? ಮದುವೆ ಆದಮೇಲೆ ಅಲ್ವಾ? ಎಷ್ಟೋ ಜನ ಸುಮ್ಮನೆ ಇರುತ್ತಲ್ಲ, ಹೌದು ಕರೆಕ್ಟ್. ನಿಜವಾಗಿಯೂ ಬ್ಯಾಟ್ಲ್ ಅಂತ ಶುರುವಾಗುತ್ತೆ ಯುದ್ಧ. ಅದಕ್ಕೆ ಏನು ಮಾಡಬೇಕು? ಒಳ್ಳೆ ಮೆಥಡ್ ಹೇಳ್ತೀನಿ ನೋಡಿ, ಆದವ್ರನ್ನ ಏನು ಮಾಡ್ಲಿಕ್ಕಾಗಲ್ಲ. ಈ ವರಪೂಜೆ ಅಂತ ಮಾಡ್ತಾರೆ. ವರ ಬರ್ತಾನೆ ಅಂತ ಹೆಣ್ಣಿನ ತಂದೆ ಜನ್ಮದಲ್ಲಿ ಅಷ್ಟು ಕಾಸ್ಟ್ಲಿ ಹೂವು ದೇವರಿಗೆ ಹಾಕಿರಲ್ಲ. ವರನ್ಗೆ ಹಾಕ್ಲಿಕ್ಕೆ 500 ರೂಪಾಯಿ ಅದ್ರ ಪರವಾಗಿಲ್ಲ, ಮಲ್ಲಿಗೆ ಹೂ ಹಿಡ್ಕೊಂಡು 7ಕ್ಕೆ ವರ ಬರ್ತಾನೆ ಅಂದ್ರೆ 5ವರೆಗೆ ಹಿಡ್ಕೊಂಡು ಆ ಹೂ ಹೀಗೆ ಅನ್ಕೊಂಡು ಬರ್ತಾನೆ ಬನ್ನಿ ಒಂದೊಂದು ಹೂ ಎಲ್ಲ ಬಿದ್ದು ಕೈಯಲ್ಲಿ ಬರೀ ದಾರ ಕುಕ್ಕರ್ ಬಡ್ದಿರುತ್ತೆ. 7ವರೆ ತಂಗಿಗಳಿಗೆ ಎಷ್ಟು ಕಾಯ್ಕೊಂಡು ನಿಂತಿರ್ತಾರೆ. ವರ ಬರ್ತಾರೆ, ಆ ಒಳ್ಳೆ ಮಲ್ಲಿಗೆ ಮುಗ್ಗಿನ ಹಾರ ವರನಿಗೆ ಹಾಕಕ್ಕೆ ಹೋದಾಗ ವರ ಹೇಳಬೇಕು, ಈ ಹಾರ ನನಗೆ ಹಾಕಬೇಡಿ, ನಮ್ಮ ಮನೆ ದೇವರಿಗೆ ಹಾಕಿ ಅಂತ ದೇವರ ಪೆಟ್ಟಿಗೆಯನ್ನು ಮುಂದೆ ಹಿಡಿಬೇಕು. ದೇವರ ಪೆಟ್ಟಿಗೆಗೆ ಹಾಕಿ ಅವನ ನಿರ್ಮಾಲ್ಯ ನನಗೆ ಹಾಕಿ ಅಂದರೆ ದೇವರು ಭಾರಿ ಖುಷಿ ಆಗುತ್ತೆ. ನಾಳೆಯಿಂದ ಬ್ಯಾಟ್ಲ್ ಶುರು ಮಾಡ್ತಿದ್ದೆ, ನನಗೆ ಹಾರ ಹಾಕಿ ನನ್ನನ್ನು ಮುಂದೆ ಬಿಟ್ಟಿದ್ಯಾ, ನೀನು ಲೈಫ್ ಮದುವೆ ಮಾಡ್ಕೋ, ಯಾವ್ದು ಬರಲಿ ಬಾಣ ನಾನು ನೋಡ್ಕೊಳ್ತೀನಿ. ಹೆಂಡತಿಯಿಂದ ಬರಲಿ, ಹೆಂಡತಿ ಕಡೆಯಿಂದ ಬರಲಿ, ಗಂಡಿನ ಕಡೆ ಯಾರ ಕಡೆಯಿಂದ ಅಕ್ಕಪಕ್ಕದ ಯಾವುದೇ ಕಷ್ಟಗಳು ಬಾಣ ಬಂದರೂ ಕೂಡ ಫೇಸ್ ಮಾಡ್ಲಿಕ್ಕೆ ನಾ ಇದ್ದೇನೆ ಅಂತ ನಾವು ದೇವ್ರ ಕಡೆಗೆ ತಗೊಂಡು ಎಲ್ಲರಿಗೆ ವೆಲ್ಕಮ್. ಮದುವೆ ಮನೇಲಿ ನೋ ಎಂಟ್ರಿ. ಯಾರಿಗೆ? ದೇವರಿಗೆ ನೋ ಎಂಟ್ರಿ. ದಿನ ಸಂಧ್ಯಾವನೆ ಮಾಡೋರು ಕೂಡ ಮದುವೆ ದಿನ ಬಿಟ್ಟೇ ಬಿಡ್ತಾರೆ. ಸಂಧ್ಯಾವನೆ ಇಲ್ಲ ಸರ್ 7ವರೆಗೆ ಮುಹೂರ್ತ ಇತ್ತಲ್ಲ, ಮಾಂಗಲ್ಯ ಕಟ್ಬಿಟ್ಟೆ, ಇವತ್ತು ಸಂಧ್ಯಾವನೆ ದೇವ್ರ ಪೂಜೆಗೆ ಸಂಧ್ಯಾವನೆ ಇಲ್ಲ, ದೇವ್ರ ಪೂಜೆಗೆ ಹೋದ್ರಿ. ಸಖ ನಮ್ಮ ಜೀವನದಲ್ಲಿ ಸಖನಾಗಿ ಕೃಷ್ಣ ಇದು 8ನೇ ಭಕ್ತಿಯ ಮೆಟ್ಟಿ, 8ನೇ ಸ್ಟೆಪ್. ನಿಮ್ಗೆ ದೇವರು ಅಂತ ಅರ್ಥ ಆಗೋದು ಯಾವಾಗ? ಸಖ ಆದ್ರೂ ಅರ್ಥ ಆಗಲ್ಲ. ಈ 8 ಮೆಟ್ಟಲನ್ನು ಹತ್ತಿದ್ರು ದೇವರು ಕಾಣಲ್ಲ, ದೇವರ ಅರಿವು ಅನುಭವ ನಿಮ್ಗಾಗಲ್ಲ. 9ನೇದಿದೆ, ಅದು ಆತ್ಮನಿವೇದನ. ತಮ್ಮನ್ನೇ ತಾವು ದೇವರಿಗೆ ಅರ್ಪಣೆ ಮಾಡ್ಕೊಳ್ಬೇಕು. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಭಾವ ಸುಖ ದುಃಖ ಎಲ್ಲ ನಿನ್ನದಯ್ಯ ಅಂತ ಯಾರು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ತಾರೆ ಅವರಿಗೆ ದೇವರ ಅನುಭವ ಬರುತ್ತೆ. ಸರ್ವಸ್ವವನ್ನ ಅರ್ಪಣೆ ಮಾಡಿದವರು ಭಗವದ್ ಭಕ್ತರಾದಂಥ ಅಂಬರೀಷ, ಧ್ರುವ, ಪ್ರಹ್ಲಾದ, ಸಗರ, ದಿಲೀಪ ಇವರೆಲ್ಲ ಭಾಗವತೋತ್ತಮರೆಲ್ಲ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. 2 ಕತೆ ಸಣ್ಣ 2 ಸೆಕೆಂಡಲ್ಲಿ ಹೇಳ್ತೇನೆ. ಒಂದು ಭರತ ಅಂತಿದ್ದ, ಭಾಗವತ್ ಜಡ ಭರತ. ಅವನಿಗೆ ಹೀಗೆ ಬಗ್ಸಿ ಕಡಿಬೇಕು ಅಂತ ಕತ್ತಿ ಎತ್ತಿದ್ರೆ ಜಸ್ಟ್ ಶೇಪ್ ಕೂಡ ಆಗಲಿಲ್ಲ ಅಂತ. ಯಾಕಾಗಲಿಲ್ಲ ಅಂದರೆ ತನ್ನನ್ನು ತಾನು ದೇವರಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದ. ಅವನೇನಂದ, ಈ ದೇಹ ಕೊಟ್ಟದ್ದು ದೇವರು, ರಕ್ಷಣೆ ಮಾಡೋದು ಯಾರು? ದೇವರು. ಅವನು ರಕ್ಷಣೆ ಮಾಡಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಬೇಡದಿದ್ರೆ ಬಿಟ್ಕೊಳ್ಳಿ. ಅವನಿಗೇನಾಗಲಿಲ್ಲ. ದೇವರಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡವರು ಎಷ್ಟು ಎತ್ತರಕ್ಕೆ ಇರುತ್ತಾರೆ ಭಗವಂತನ ಭಕ್ತರು ಅನ್ಲಿಕ್ಕೆ ಇವನೊಬ್ಬ ಉದಾಹರಣೆ. ನಿಮ್ಗೆ ನೋಡಿ ಅರ್ಥ ಆಗ್ಲಿಕ್ಕೆ ಹೇಳ್ತೇನೆ. ನೀವು ಪುರಾಣ ಕೂತಾಗ ನಿಮ್ಮ ಮುಂದೆ ಒಂದು ಗೊದ್ದ ಹೋಗ್ತಿದ್ರೆ ಅದನ್ನು ಮುಟ್ಲಿಕ್ಕೆ ಹೋಗಿ ಅದು ಸ್ಪೀಡ್ ಹೊರಟೋಗುತ್ತೆ. ಯಾಕೆ ಹೇಳಿ? ಬದುಕಬೇಕು ಅಂತ ಆಸೆ. ಕತ್ತಿ ಎತ್ತಿದ್ರು ಕೂಡ ಬದುಕಬೇಕು ಅಂತ ಭರತ ಓಡಲಿಲ್ಲ. ಯಾಕಂದ್ರೆ ಬದುಕು ನನ್ನ ಕೈಯಲ್ಲಿಲ್ಲ, ನಾನು ನನ್ನ ಬದುಕನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ. ಇಚ್ಛೆ ಇದ್ರೆ ಬದುಕಿಸ್ತಾನೆ, ಇಲ್ಲದೆ ಇರಲಿ. ಅಂಥ ಅದ್ಭುತವಾದ ಅರ್ಪಣೆ ದೇವರಿಗೆ. ಮತ್ತೊಬ್ಬ ಮಹಾನುಭಾವ ಅಂಬರೀಷ, ಅವನು ತಪ್ಪು ಮಾಡಿದ ಅಂತೇಳಿ ದೂರ್ವಾಸರು ಒಂದು ಭೂತವನ್ನ ಸೃಷ್ಟಿ ಮಾಡಿ ಅಂಬರೀಷನನ್ನ ತಿಂದು ಬಿಡು ಅಂದ್ರೆ ಹಾಕೊಂಡು ಬಂತ್ರಿ. ಅಂಬರೀಷ ಒಂದೇ ಒಂದು ಹೆಜ್ಜೆ ಹಿಂದೆ ಇಡ್ಲಿಲ್ಲ. ಯಾಕಂದ್ರೆ ದೇವರಿಗೆ ನನ್ನನ್ನು ನನ್ನ ಕರ್ಮವನ್ನು ಅರ್ಪಣೆ ಮಾಡಿದ್ದೇನೆ, ರಕ್ಷಣೆ ಹೊಣೆ ಅವಂದು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ನಂಬಿ ದೇವರನ್ನು ನಂಬಿ ನಾವು ಎಲ್ಲವನ್ನೂ ಅರ್ಪಣೆ. ಕೆಲವರು ಬ್ಯಾಂಕ್ ನಂಬಿ ಎಲ್ಲವನ್ನೂ ಅರ್ಪಣೆ ಮಾಡಿ ಕಡೆಗೆ ಇಂದಿರಾರಮನೆ
ಬ್ಯಾಂಕ್ ಅಂತ ಒಂದಿದೆ ರೀ, ಅದು ಕೃಷ್ಣಾರ್ಪಣ ಅಂತ ಬ್ಯಾಂಕ್. ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ. ನೀವು ಅವರಿವ್ರನ್ನ ಅನ್ಬೇಡಿ, ನಂಬೋದಿದ್ರೆ ಭಗವಂತನ ನಂಬಿ ಸರ್ವಸ್ವವನ್ನ ಅರ್ಪಣೆ ಮಾಡಿ, ಅವನು ನಿಮಗೆ ಮೋಕ್ಷವನ್ನೇ ಕೊಡ್ತಾನೆ ಎನ್ನುವ ಕಥೆಯನ್ನ ನವವಿಧ ಭಕ್ತಿಗಳ ಮೂಲಕವಾಗಿ 9 ಭಕ್ತಿ ಅಂದ್ರೆ ಭಕ್ತರ ಒಳಗೆ ಕಾಣಿಸುವ 9 ಲಕ್ಷಣಗಳು. ನಿತ್ಯದಲ್ಲಿ ದೇವರ ಕಥಾ ಶ್ರವಣ, ತನಗಿಂತ ಚಿಕ್ಕವರಿಗೆ ತಾನು ತಿಳಿದದ್ದನ್ನ ಹೇಳ್ತಕ್ಕಂಥದ್ದು, ಹೇಳುವವರು ಕೇಳುವವರು ಇಲ್ಲದಿದ್ದಾಗ ಸ್ಮರಣೆ ಮಾಡ್ತಕ್ಕಂಥದ್ದು, ದೇವರ ಪಾದ ಸೇವಾ ಮಾಡ್ತಕ್ಕಂಥದ್ದು, ದೇವರಿಗೆ ಅರ್ಚನೆ ಮಾಡ್ತಕ್ಕಂಥದ್ದು, ದೇವರಿಗೆ ವಂದನೆ ಮಾಡ್ತಕ್ಕಂಥ, ದೇವರಲ್ಲಿ ಸತ್ಯ, ದೇವರಿಗೆ ಆತ್ಮೀಯ. ಈ 9 ವಿಧವಾದ ಲಕ್ಷಣಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ದು ಭಗವಂತನ ಅನುಗ್ರಹವನ್ನು ತಂದುಕೊಡುವಂಥದ್ದು ಅಂತ ಹೇಳಿ ಭಾಗವತದಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಈ ವಿಷಯವನ್ನು ಹೇಳಿದವರು ಪ್ರಹ್ಲಾದರಾಜರು. ಅವರೇ ಮಂತ್ರಾಲಯ ಪ್ರಭುಗಳು. ಅವರ ದಿವ್ಯ ಸನ್ನಿಧಾನದಲ್ಲಿ ಹೇಳುವ ಸೌಭಾಗ್ಯ ನನ್ನ ಪಾಲಿಗೆ ಈ ಮಠದ ಎಲ್ಲ ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಹಿತೋಪತಿಶಯವಾದ ಜ್ಞಾನ ಭಕ್ತ ವೈರಾಗ್ಯಗಳನ್ನು ಕೊಡಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಹಿತೋಪತಿಶಯವಾದ ಜ್ಞಾನ ಭಕ್ತ ವೈರಾಗ್ಯಗಳನ್ನು ಕೊಡಲಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ನಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಇದವೋಚ ಮಹಾಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶ